ಸರ್, ಹಿರಿಯರು ಕೃಷ್ಣಮೂರ್ತಿ ಅವರು ಬಂದಿದ್ದೀರಿ. ನಮಸ್ಕಾರ. ನಮಸ್ಕಾರ ಸರ್. ತಾವು ಒಂಚೂರು ಮ್ಯೂಟ್ ಮಾಡ್ಕೊಂಡಿರಿ, ಅದು ಬೇರೆಯವ್ರು ಮಾತಾಡುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟೇ. ಆನ್ ಮಾಡಿಲ್ಲ ಮೇಡಮ್. ಅಂದ್ರೆ ಅಲ್ಲಿ ಮ್ಯೂಟ್ ಅಂತ ಒಂದ್ ಮೈಕ್ ಚಿತ್ರ ಇರತ್ತೆ ನೋಡಿ, ಅದನ್ನ ನೀವು ಒತ್ತಿದ್ರೆ ನೀವ್ ಮಾತಾಡಿದ್ದು ನಮಗ್ ಕೇಳಿಸಲ್ಲ. ಅಂದ್ರೆ ನಿಮ್ ಕಡೆಯಿಂದ ಏನ್ ಶಬ್ದ ಬಂದ್ರು ನಮಗ್ ಕೇಳಿಸಲ್ಲ, ಹಂಗಾಗತ್ತೆ. ಇಲ್ಲಿ ಕೆಳಗಡೆ ಇರುತ್ತಲ್ವಾ, ಇವು ಪಕ್ಕದಲ್ಲಿ? ಹೌದು ಹೌದು, ಕ್ಯಾಮೆರಾ ಪಕ್ಕದಲ್ಲಿ ಒಂದು ಮೈಕ್ ಚಿತ್ರ ಇರುತ್ತಲ್ಲ, ಅದನ್ನ ಒತ್ತಿದ್ರೆ ಮ್ಯೂಟ್ ಆಗ್ಬಿಡುತ್ತೆ. ನೀವ್ ಮಾತಾಡುವಾಗ ಅದನ್ನ ಇನ್ನೊಂದ್ಸತಿ ಒತ್ತಿದ್ರೆ ಅನ್ಮ್ಯೂಟ್ ಆಗುತ್ತೆ. ಈಗ ಒತ್ತಿದ್ದೀನಲ್ವಾ ಮೇಡಮ್? ಇಲ್ಲ, ಒತ್ತಿಲ್ಲ ಸರ್. ನಿಮ್ ಮಾತು ನಮ್ಗೆ ಇನ್ನೂ ಕೇಳಿಸ್ತಾ ಇದೆ. ಹೌದಾ? ಯಾವುದೋ ಒತ್ತು ಬಿಟ್ಟೆ. ನಂಗೆ ಈ ತರ ಸಮಾಚಾರ ಹೆಚ್ಚು ಗೊತ್ತಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನಿಧಾನಕ್ಕೆ ಟೈಮ್ ತಗೊಳ್ಳಿ. ಆ ಮೈಕ್ ಚಿತ್ರ ಒಂದ್ ಕಾಣಿಸುತ್ತಲ್ಲ, ಅದನ್ನ ಒತ್ತಿದ್ರೆ ಸಾಕು. ಪದ್ಮಶ್ರೀ, ನೀವೇ ಮಾಡ್ಬೋದೇನೋ ಅಲ್ವಾ ಹೋಸ್ಟ್ ಆದ್ರೆ? ನನ್ಗಾಗಲ್ಲ, ಉಮಾ ಮಾಡ್ಬೇಕದು. ಉಮಾ ಯಾಕೋ ಜಾಯಿನ್ ಆಗಿಲ್ಲ. ಒಂಚೂರು ಕಾಲ್ ಮಾಡಿ. ನಿಮಿಷ ಕೇಳ್ತೀನಿ. ಆಗಿದ್ಯಾ ಮೇಡಮ್? ಇನ್ನು ಇಲ್ಲ ಸರ್, ಅದು ಮ್ಯೂಟ್ ಆಗಿಲ್ಲ. ನಾನು ಶುರು ಮಾಡ್ತೀನಿ ಕಾರ್ಯಕ್ರಮನ. ಕವಿತಾ, ಪ್ರದೀಪ್ ಸರ್, ಶುರು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. 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 ಜಿಜ್ಞಾಸ ವಾಟ್ಸ್ಆಪ್ ಗುಂಪು ಇದು. ಇದ್ರ ಮೂಲಕ ನಾವು ಪ್ರತಿ ತಿಂಗಳು ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಸಿದ್ಧರು, ಪ್ರಖ್ಯಾತರು ನಮ್ಮ ರಾಜ್ಯದಲ್ಲಿ ನಮ್ಮ ಜೊತೆನೆ ಆಗಿ ಹೋದಂತವರು, ಅವರ ಬಗ್ಗೆ, ಅವರ ಒಡನಾಟದಲ್ಲಿ ಇರುವಂತಹ ಅವರ ಮಕ್ಕಳಿರ್ಬಹುದು, ತಮ್ಮಂದಿರಿರ್ಬಹುದು, ಅವರೆಲ್ಲರೂ ಅವರ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ಒಂದು ಸರಣಿ ಉಪನ್ಯಾಸವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವಾಟ್ಸ್ಆಪ್ ಗುಂಪು ಶುರುವಾಗಿದ್ದು ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹಿರಿಯಣ್ಣ ಅವ್ರದ್ದು. ಅದನ್ನ ನಾವು ಪಾಠ ಮಾಡಿಸ್ಕೊಳ್ತಾ ಇದ್ದೀವಿ ಪ್ರೊಫೆಸರ್ ಪ್ರಕಾಶ್ ಅವ್ರ ಹತ್ರ. ಮತ್ತೆ ಹಾಗೆ ಸಮಾನ ಮನಸ್ಕರು ಸೇರಿ ಬೇರೆ ಬೇರೆ ಪುಸ್ತಕಗಳನ್ನು ಓದೋದು ಸಹ ಈ ಒಂದು ಗುಂಪಿನ ಚಟುವಟಿಕೆ ಆಗಿದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಾಕ್ಟರ್ BKS ಶರ್ಮಾ ಅವರು ಪ್ರಖ್ಯಾತ ಕಲಾವಿದರು, ಇತ್ತೀಚೆಗಷ್ಟೇ ಆಗಿದ್ದಾರೆ. ಅವರ ಬಗ್ಗೆ ಅವರ ಮಗ ಪ್ರದೀಪ್ ವರ್ಮಾ ಅವರು ಮಾತಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ಆಗಮಿಸಿದ್ದೀರಿ ಎಲ್ರಿಗೂ ಸ್ವಾಗತ. ಪ್ರದೀಪ್ ಸರ್, ನಿಮ್ಗೂ ಸಹ ಸುಸ್ವಾಗತ. ಹಿರಿಯರು ಅನೇಕರು ಸೇರಿದ್ದೀರಿ. ಡಾಕ್ಟರ್ ಅಶ್ವಥ್ ಕುಮಾರ್ ಬಂದಿದ್ದೀರಿ, ಶಾಂತಾ ಮೇಡಮ್ ಬಂದಿದ್ದೀರಿ, ಗಾಯತ್ರಿಯಿಂದ ಅವರ ಸುಮಾರು ಜನ ಎಲ್ಲ ಬಂದಿದ್ದೀರಿ. ಎಲ್ರಿಗೂ ಸ್ವಾಗತ. ಒಂದೇ ನಿಮಿಷ. ಉಮಾ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಅಷ್ಟೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಮತ್ತೆ ಡಾಕ್ಟರ್ ಅಶ್ವಥ್ ಕುಮಾರ್ ಅವರು ವೃತ್ತಿಯಿಂದ ಪಶುವೈದ್ಯರಾದ್ರೂ ಸಹ ಟ್ಯಾಂಜೋರ್ ಪೇಂಟಿಂಗ್, ವಾಟರ್ ಕಲರ್ ಪೇಂಟಿಂಗ್, ಮತ್ತೆ ಬೇರೆ ಬೇರೆ ಮ್ಯೂರಲ್ಸ್ ಮಾಡೋದು, ಪ್ರತಿಕೃತಿಗಳನ್ನ ಮಾಡೋದು ಮಣ್ಣಿನಿಂದ, ಹೀಗೆ ತಮ್ಮ ಹವ್ಯಾಸವನ್ನು ತುಂಬಾ ವಿಸ್ತಾರಗೊಳಿಸ್ಕೊಂಡಿದ್ದಾರೆ. ಮತ್ತೆ ಅದರಲ್ಲಿ ನೈಪುಣ್ಯವನ್ನು ಸಹ ಪಡ್ಕೊಂಡಿದ್ದಾರೆ. ಅವರು BKS ವರ್ಮಾ ಅವ್ರ ಜೊತೆಗೆ 1-to-1 ಒಡನಾಟವನ್ನ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು BKS ವರ್ಮಾ ಅವರ ಬಗ್ಗೆ ಮತ್ತು ಅವರ ಮಗನ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಶ್ವಥ್ ಸರ್. ನಮಸ್ಕಾರ. ನಾನು ಕಾರ್ಯಕ್ರಮದಲ್ಲಿ ದಯವಿಟ್ಟು ಇವತ್ತು ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ
ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಾನು ಮಾನಸ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಮೇಡಮ್ ಇಲ್ಲಿ ನೆಟ್ವರ್ಕ್ ಇಲ್ಲ ಸರಿಯಾಗಿ. ಓಹೋ, ಹಾ. ಸ್ವಲ್ಪ ಬ್ರೇಕ್ ಆಗ್ತಿದೆ. ಹಾ, ಎಲ್ಲಾದ್ರೂ ಒಂಚೂರು ನೆಟ್ವರ್ಕ್ ಇರೋ ಕಡೆ ಬರಕ್ಕಾಗುತ್ತಾ? ನೋಡ್ತೀನಿ ಮೇಡಮ್. ಈಗ ಹಾ, Hello? ಪರವಾಗಿಲ್ಲ. ಸ್ವಲ್ಪ ಕಿಟಕಿ ಹತ್ರ ಬಂದು ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರಲಿಲ್ಲ. ಆದ್ರೆ ನನ್ನ ಮಾನಸ ಗುರುಗಳಾಗಿರ್ತಕ್ಕಂಥ ಬಿ ಕೆ ಆದಂತಹ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅವರ ಸುಪುತ್ರ ಬಿ ಎಸ್ ಅವರು ತಂದೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನ ಕೇಳಬೇಕು ಕಾರ್ಯಕ್ರಮಕ್ಕೆ ನಾನು ಹಾಜರಾಗ್ತೇನೆ. ತುಂಬಾ ಬ್ರೇಕ್ ಆಗ್ತಿದೆ ಅನ್ಸುತ್ತೆ. ಹೌದಾ? ಎಕ್ಸ್ಟ್ರೀಮ್ ಬ್ರೇಕ್ ಆಗ್ತಿದೆ. ಹೌದಾ ಮೇಡಮ್? ಹಾಗಾದ್ರೆ ನೀವೇ ದಯವಿಟ್ಟು ಯಾರಾದ್ರೂ ಮಾಡಿ, ನಂಗೆ ನೆಟ್ವರ್ಕ್ ತುಂಬಾನೇ ಪ್ರಾಬ್ಲಮ್ ಇದೆ. ಪದ್ಮಶ್ರೀ ಮೇಡಮ್, ಕವಿತಾ ಮೇಡಮ್, ಸರ್ ಆಚೆ ಹೋಗಿ ಮಾಡಕ್ಕಾಗತ್ತಾ? ನನಗೆ ಮಳೆ ಬರ್ತಾ ಇದೆ, ಮನೆ ಒಳಗೆ ನೆಟ್ವರ್ಕ್ ಬರ್ತಾ ಇಲ್ಲ. ಒಂದ್ ಸೆಕೆಂಡ್ ಟ್ರೈ ಮಾಡ್ತೀನಿ. ಹಾ. ಈಗ ಸ್ವಲ್ಪ ಕ್ಲಿಯರ್ ಆಗಿದೆಯಾ? ಏನಾದ್ರು ಕೇಳಿಸುತ್ತಾ? ಕೇಳಿಸ್ತಿದೆ ಸರ್. ಈಗ ಕೇಳಿಸ್ತಾ ಇದೆಯಲ್ವಾ? ಹಾ, ಪ್ರಾರಂಭದಿಂದ ಮಾಡ್ತಿರುವಾಗ. ಹಾ, ಸರಿ ಸರ್. ಎಲ್ಲ ಕಲಾಸಕ್ತರಿಗೆ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ JS ಅಶ್ವಥ್ ಕುಮಾರ್ ಅಂತ. ನನ್ನ ಪರಿಚಯವನ್ನ ಆಗ್ಲೇ ಪದ್ಮಶ್ರೀ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾ ನಂಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ಕೊಟ್ಟ ವಿಚಾರ ಅಂತ ಹೇಳಿದ್ರೆ, ನನಗೆ ಶ್ರೀಯುತ BKS ವರ್ಮಾ ಅವರು ನನಗೆ ಮಾನಸ ಗುರುಗಳು. ಅವರಿಗೆ ಪಕ್ಕದಲ್ಲಿ ಕೂತು ನಾನು ಏನು ಕಲಿಯಕ್ಕೆ ಹೆಚ್ಚು ಸಾಧ್ಯ ಆಗದೆ ಇದ್ರು ಕೂಡ ಫೋನಿನ ಮೂಲಕ ಮತ್ತೆ ಅನೇಕ ಬಾರಿ ಅವರ ಮನೆಗೆ ಹೋದಾಗ ಕೂಡ ಅನೇಕ ವಿಷಯಗಳನ್ನ ನಂಗೆ ಪೇಂಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತಿಗೂ ಕೂಡ ಅವರನ್ನ ಮಾನಸ ಗುರು ಅಂತಾನೆ ಪರಿಗಣಿಸ್ತೀನಿ. ಹಾಗಾಗಿ ಇವತ್ತು ಅವರ ಕಾರ್ಯಕ್ರಮ ಆಗಿರೋದ್ರಿಂದ ನನಗೆ ಬೇರೆ ಕೆಲಸ ಇದ್ರೂ ಕೂಡ ಅದನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮತ್ತೆ ನನಗೆ ಇವತ್ತು BKS ವರ್ಮಾ ಅವರ ಬಗ್ಗೆ ಮತ್ತೆ ಅವರ ಸುಪುತ್ರ ಶ್ರೀ BS ಪ್ರದೀಪ್ ವರ್ಮಾ ಅವರ ಪರಿಚಯವನ್ನ ಮಾಡ್ಕೊಡೋದಕ್ಕೆ ನನಗೆ ಹೇಳಿದ್ರು. ತುಂಬಾ ಖುಷಿಯಿಂದ ಅದನ್ನ ಒಪ್ಕೊಂಡಿದ್ದೀನಿ. ಅದನ್ನ ನನ್ನ ಗುರು ಕಾಣಿಕೆ ಅಂತಾನೆ ನಾನು ಪರಿಗಣಿಸ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮೊದಲನೇದಾಗಿ BKS ವರ್ಮಾ ಅವ್ರ ಬಗ್ಗೆ ಒಂದೆರಡು ಮಾತಾಡಿ ನಂತರ ಪ್ರದೀಪ ವರ್ಮಾ ಅವ್ರ ಬಗ್ಗೆ ಒಂದೆರಡು ಪರಿಚಯದ ಮಾತುಗಳನ್ನ ಹೇಳ್ತೀನಿ. ನನಗೆ ಶ್ರೀಯುತ BKS ವರ್ಮಾ ಅವರ ಪರಿಚಯ ಆಗಿದ್ದು 88-89 ಸಾಲಿನಲ್ಲಿ ಅಂತ ಅನ್ಸುತ್ತೆ. ಆಗ ಅವರು ಬೆಂಗಳೂರಿನ ಲಿಡೋ ಟಾಕೀಸ್ ಹತ್ರ ಒಂದು ಮನೆ ಮಾಡ್ಕೊಂಡಿದ್ರು. ಅವ್ರ ತಾಯಿ ಮಗ ಅಲ್ಲಿದ್ರು. ಅಲ್ಲಿ ರಜನಿಕಾಂತ್ ಅವ್ರಿಗೆ ಒಂದು ದೊಡ್ಡದಾದಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ತೈಲವರ್ಣ ಚಿತ್ರವನ್ನ ಮಾಡ್ತಾ ಇದ್ರು. ಈಗ ಅದು ಕರ್ನಾಟಕದಾದ್ಯಂತ ಅನೇಕ ಮನೆಗಳಲ್ಲಿ ಅದು ನೋಡೋದಕ್ಕೆ ಸಿಗುತ್ತೆ. ತುಂಬಾ ಅತ್ಯದ್ಭುತವಾಗಿರ್ತಕ್ಕಂಥ ಚಿತ್ರ. ಅಲ್ಲಿ ಅವ್ರು ಇದಾರೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ನನಗೆ ಆಗ ಮೋಹನ್ ವರ್ಣೇಕರ್ ಅವರು ತರಂಗದಲ್ಲಿ BKS ವರ್ಮಾಜಿ ಅವರ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನ ಬರೆದಿದ್ರು. ಅದನ್ನ ನೋಡಿದಾಗಿಂದ, ಅದನ್ನ ಓದಿದಾಗಿನಿಂದ ವರ್ಮಾಜಿ ಅವ್ರನ್ನ ಒಂದ್ಸರ್ತಿ ಭೇಟಿ ಮಾಡ್ಬೇಕು ಅಂತ ಹೇಳಿ ಒಂದ್ ರೀತಿಯ ಕುತೂಹಲ ಅದು. ಸೊ ಹಾಗಾಗಿ ಅವರನ್ನ ಹುಡುಕ್ತಾ ಇದ್ದೆ. ಒಂದ್ ದಿವಸ ನಂಗೆ ನಾಗೇಶ್ ಹೆಗಡೆ ಅವರು ಹೇಳಿದ್ರು, ನೋಡಿ ನಿಮ್ಗೆ ಹೇಳ್ತೀನಿ ಬಟ್ ಬೇರೆ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ಒಂದು ಮಾತನ್ನ ತೆಗೆದುಕೊಂಡು ಅವ್ರು ನಂಗೆ ಲಿಡೋ ಟಾಕೀಸ್ ಹತ್ರ ಅವ್ರು ಇದ್ದಂತ ವಿಳಾಸವನ್ನ ಕೊಟ್ಟಿದ್ರು. ಸೊ ನಾನು ಹೋಗಿ ಅವ್ರ ಮನೆ ಬಾಗಿಲು ತಟ್ಟಿದಾಗ ವರ್ಮಾಜಿ ಅವರ ತಾಯಿ ಬಂದು ಬಾಗಿಲು ತೆಗೆದ್ರು. ಆಶ್ಚರ್ಯ ಆಯ್ತು ಅವ್ರಿಗೆ, ಅವ್ರನ್ನ ಹುಡ್ಕೊಂಡು ಇಲ್ಲಿಗೆ ಯಾರು ಬಂದ್ರಪ್ಪ ಅಂತ ಹೇಳಿ. ಬಟ್ ಆದ್ರೆ ತುಂಬಾ ಆತ್ಮೀಯವಾಗಿ ತಾಯಿ ಮಗ ಇಬ್ರು ನಮ್ಮನ್ನ ಸ್ವಾಗತಿಸಿದ್ರು. ಆ ಅದ್ಭುತವಾಗಿರ್ತಕ್ಕಂಥ ಚಿತ್ರ ನೋಡಿ ನಿಬ್ಬರ್ಗಾಗ್ಬಿಟ್ಟಿದ್ದೆ ನಾನು. ಒಂದು ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ರೂಮಲ್ಲಿ ಅದನ್ನ ಇಟ್ಕೊಂಡು ಒಂದ್ ರೀತಿ ತಪಸ್ಸಿನ ರೀತಿಯಲ್ಲಿ ಆ ಚಿತ್ರವನ್ನ ಮಾಡ್ತಾ ಇದ್ರು. ಬಹುಶಃ ನಾನು ಅದುವರೆಗೆ ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ್ದು ತುಂಬಾ ಬೇರೆ ರೀತಿಯಲ್ಲಿ ನೋಡಿದ್ದೆ. ತುಂಬಾ ಹೊಟ್ಟೆ ಇರ್ತಕ್ಕಂಥ ಒಬ್ಬ ವಯಸ್ಸಾದ ಯತಿಯ ರೂಪದಲ್ಲಿ ನೋಡ್ತಾ ಇದ್ದೆ. ಬಟ್ ಅದನ್ನ ವರ್ಮಾಜಿ ಅವರು ಮತ್ತಷ್ಟು ವಿಶೇಷವಾಗಿ ತುಂಬಾ ಮುಖಭಾವವನ್ನ ನೋಡಿದ್ರೆ ಭಕ್ತಿ ಉಕ್ಕಿ ಹರಿಬೇಕು ಆ ರೀತಿಯಲ್ಲಿ ಅದನ್ನ ರಚನೆ ಮಾಡ್ತಾ ಇದ್ರು. ನಾನು ಅದುವರೆಗೂ ಕೂಡ ರಾಘವೇಂದ್ರ ಸ್ವಾಮಿಗಳನ್ನ ಆ ರೀತಿ ಊಹಿಸ್ಕೊಂಡು ಇರ್ಲಿಲ್ಲ.
ಅದನ್ನು ನೋಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಆಗ ವರ್ಮಾಜಿ ಕೇಳಿದ್ರು, ನೀವು ಈ ಚಿತ್ರವನ್ನು ನೋಡಿ ನಿಮಗೆ ಏನ್ ಅನ್ನಿಸ್ತು ಅಂದ್ರು. ನಾನು ಹೇಳ್ದೆ, ಮುಖ ಮಾತ್ರ ಬಗ್ಗೆ ನಂಗೆ ತುಂಬಾ ಭಕ್ತಿ ಉಕ್ಕಿ ಹರಿಯುವಂತ ರೀತಿ ಇದೆ ಅಂತಂದಾಗ ವರ್ಮಾಜಿ ಅದಕ್ಕೆ ಆಮೇಲೆ ನಾನು ಹೇಳ್ದೆ, ಎಲ್ಲ ಕಡೆ ನೋಡಿದಾಗ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರ್ತಿತ್ತು, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂತ ರಾಘವೇಂದ್ರ ಸ್ವಾಮಿನಲ್ಲಿ ಅದು ಬೇರೆ ತರನೇ ಇದೆ ಅಂತಂದೆ. ಆಗ ಅವ್ರು ಹೇಳಿದ್ರು, ಸೊ ಅವರು ಯತಿಗಳು ಜೊತೆಗೆ ಒಂದು ಹೊತ್ತು ಊಟ ಮಾಡ್ತಾ ಇದ್ದಂಥವ್ರು, ಇಡೀ ದೇಶವನ್ನ ಸುತ್ತಿ ಅವರು ಧರ್ಮ ಇದನ್ನ ಮಾಡಿದ ಪ್ರಚಾರವನ್ನ ಮಾಡಿರ್ತಕ್ಕಂಥವ್ರು ಯತಿಗಳು. ಹಾಗಾಗಿ ಅವ್ರಿಗೆ ಹೊಟ್ಟೆ ಬರುತ್ತೆ ಅಂತ ನಂಗೆ ಅನಿಸ್ಲಿಲ್ಲ. ಹಾಗಾಗಿ ನಾನು ಹೊಟ್ಟೆ ಇಲ್ಲದೆ ಇರತಕ್ಕಂತ ರಾಘವೇಂದ್ರ ಸ್ವಾಮಿನ ರಚನೆ ಮಾಡಿದೆ ಅಂತ ಹೇಳಿ ಈ ಮಾತನ್ನ ನಾನು ಈ ಒಂದು ಪ್ರಸಂಗವನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ವರ್ಮಾಜಿ ಅವರು ಒಬ್ಬ ಅಭಿಜಾತ ಕಲಾವಿದರು. ಅವ್ರಿಗೆ ಹುಟ್ಟಿನಿಂದ ಕಲೆ ಅಂತಕ್ಕಂಥದ್ದು ಬಂದಿರೋದು. ಅವ್ರ ತಾಯಿ ಮತ್ತೆ ತಾತ ಎಲ್ಲರೂ ಕೂಡ ಕಲಾವಿದರೆ. ಜೊತೆಗೆ ಅವ್ರಿಗೆ ಒಂದು ದೈವದತ್ತವಾಗಿ ಬಂದಿರತಕ್ಕಂತ ಕಲೆ ಅಂತ ಅನ್ಸುತ್ತೆ, ಅವರನ್ನ ಹತ್ತಿರದಿಂದ ಬಲ್ಲವರಿಗೆ. ಮತ್ತೆ ಸ್ವಂತ ಪ್ರಯೋಗಗಳಿಂದ ಅವರು ಕಲೆಯನ್ನ ಕಲ್ತವ್ರು. ಅವರು ಎಷ್ಟೋ ಕಡೆಗೆ ನನಗೆ ಆನಾ ಸುಬ್ಬರಾಯರು ನಂಗೆ ಗುರುಗಳಂತ ಹೇಳ್ಕೊಳ್ತಾರೆ. ಬಟ್ ನಾನು ಆನಾ ಸುಬ್ಬರಾಯರ ಕೆಲವು ಚಿತ್ರಗಳನ್ನ ನೋಡಿದ್ದೆ, ಆದ್ರೆ ಯಾವ ಛಾಪು ಕೂಡ BKS ವರ್ಮಾ ಅವರ ಇದರಲ್ಲಿ ಇರ್ಲಿಲ್ಲ. ಕೆಲವು ಬಾರಿ ನೋಡಿದಾಗ ರವಿ ವರ್ಮಾ ಅವರ ಸ್ವಲ್ಪ ಪ್ರಭಾವ ಅದ್ರ ಮೇಲೆ ಇರ್ಬೋದು ಅಂತ ಅನ್ಸುತ್ತೆ. ಆದ್ರೂ ಕೂಡ ವರ್ಮಾಜಿ ಅವರ ಚಿತ್ರಗಳನ್ನ ನೋಡಿದಾಗ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ನನಗಂತೂ ಕೂಡ ಅವರ ಯಾವುದೇ ಚಿತ್ರವನ್ನ ನೋಡಿದ್ರೆ ಇನ್ನು ವರ್ಮಾ ಅವರೇ ಮಾಡಿರೋದು ಅಂತ ನಾನು ಖಂಡಿತವಾಗಿ ಹೇಳುವಂತ ಒಂದು ಇದನ್ನ ಗೊತ್ತಾಗತ್ತೆ. ಹಾಗೆ ತಮ್ಮದೇ ಒಂದು ಶೈಲಿಯನ್ನ ರೂಢಿಸಿಕೊಂಡಿರ್ತಕ್ಕಂತ ಅಭಿಜಾತ ಕಲಾವಿದರು. ಸೊ ನನಗೆ ಈ ಪ್ರಸಂಗ ಹೇಳಿದ ಕಾರಣ ಏನಂತಂದ್ರೆ, ಅವರು ಯಾವುದೇ ಚಿತ್ರವನ್ನ ಆರಂಭ ಮಾಡೋದಕ್ಕೆ ಮುಂಚೆ ಆ ಚಿತ್ರದ ಹಿನ್ನೆಲೆಯನ್ನ ಚಿತ್ರದ ಸನ್ನಿವೇಶವನ್ನ ಮತ್ತೆ ಅಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ರು. ಅಧ್ಯಯನ ಮಾಡಿ ಅದನ್ನ ಚಿತ್ರರೂಪಕ್ಕೆ ತರ್ತಾ ಇದ್ರು. ಆ ಚಿತ್ರರೂಪಕ್ಕೆ ತರಬೇಕಾದ್ರೂ ಕೂಡ ಇನಿಷಿಯಲ್ ಆಗಿ ಸ್ವಲ್ಪ ಸ್ಕೆಚಸ್ ಅನ್ನ ಹಾಕೊಂಡು ಅದನ್ನ ಯಾವ ರೀತಿ ಅದನ್ನ ಬರೀ ಚಿತ್ರ ಅಲ್ಲದೆ ಅದನ್ನ ಬೇರೆ ರೀತಿಯಲ್ಲಿ ಜನರಿಗೆ ತೋರಿಸ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ನಿಧಾನವಾಗಿ ಆಲೋಚನೆ ಮಾಡಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮತ್ತು ವಿಶೇಷವಾಗಿ ಅವರು ಸಿದ್ಧಪಡಿಸ್ತಾ ಇದ್ರು. ತುಂಬಾ ಚಿಕ್ಕ ಕ್ಯಾನ್ವಾಸ್. ಅವರ ಅಲ್ಲಿ ಒಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದಂತಹ ವಿಷಯಗಳನ್ನ ನೋಡಿದಾಗ ಅವ್ರು ಬಳಸ್ತಾ ಇದ್ದಂತ ಕ್ಯಾನ್ವಾಸ್ ತುಂಬಾ ಚಿಕ್ಕದು ಅಂತ ಅನಿಸ್ಬಿಡ್ತಾ ಇತ್ತು. ಅಷ್ಟು ವಿಚಾರಗಳನ್ನ, ಅಷ್ಟು ವಿಷಯಗಳನ್ನ ಒಂದು ಚಿತ್ರದಲ್ಲಿ ಅವರು ತೋರಿಸ್ತಾ ಇದ್ರು. ಅಂದ್ರೆ ಅವರಿಗೆ ಕಲೆ ಅಂತಕ್ಕಂಥದ್ದು ಕೇವಲ ಅಭ್ಯಾಸದಿಂದಲ್ಲ, ಅಧ್ಯಯನದಿಂದ ಕೂಡ ಬರ್ತಾ ಇತ್ತು. ಮತ್ತೆ ಸುತ್ತಮುತ್ತ ನೋಡಿರ್ತಕ್ಕಂಥ ಪರಿಸರವನ್ನ ಮತ್ತು ಅಲ್ಲಿ ಕಂಡಂತಹ ವಿಶೇಷತೆಗಳನ್ನ, ವಿಚಿತ್ರಗಳನ್ನ ಕೂಡ ತಮ್ಮ ಚಿತ್ರಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವರು ತುಂಬಾ ವಿಶೇಷ ಅಂತ ಅನಿಸ್ತಾರೆ. ನಾನು ಎಷ್ಟು ಬಾರಿ ಅನ್ಕೋತೀನಿ, BKS ವರ್ಮಾ ಅವರ ಬಗ್ಗೆ ಮಾತಾಡೋದ್ರ ಜೊತೆಗೆ ಅವರ ಕೃತಿಗಳ ಬಗ್ಗೆ ಒಂದೊಂದು ಚಿತ್ರವನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿ ಒಂದು ದೊಡ್ಡ ತತ್ವ, ಒಂದು ಸಂದೇಶ ಮತ್ತು ವಿಶೇಷತೆಗಳಿರ್ತವೆ. ಒಂದೊಂದು ದೊಡ್ಡ ಕಥೆಗಳನ್ನ ಬರೆಯುವ ಅಷ್ಟು ವಿಷಯಗಳು ಅಲ್ಲಿ ಅಡಕವಾಗಿರ್ತವೆ ಅಂತ ಹೇಳಿ ನಾನು ಅವರ ಗ್ರೀಷ್ಮ ಆರ್ಟ್ ಗ್ಯಾಲರಿ ನಂತರ ಅವರು ಅದನ್ನ ಲಿಡೋ ಟಾಕೀಸ್ ಇಂದ ಗ್ರೀಷ್ಮ ಆರ್ಟ್ ಗ್ಯಾಲರಿ ಅಂತ ಮಾಡ್ಕೊಂಡ್ರು ರಾಜಾಜಿನಗರ ಎಂಟ್ರೆನ್ಸ್ ಅಲ್ಲಿ ಭದ್ರಾವತಿ ವಾಸು ಅವರು ಫೋಟೋಗ್ರಾಫರ್ ಇದ್ರು. ಅವರು ಮತ್ತೆ BKS ವರ್ಮಾ ಅವರು. ಆಮೇಲೆ ಸ್ವಲ್ಪ ದಿವಸಗಳ ನಂತರ ಒಬ್ರು ಚಕ್ರಪಾಣಿ ಅಂತ ಹೇಳಿ ಒಬ್ರು ಕೊಳಲು ವಾದಕರು, ಅವರು ಕೂಡ ಸ್ವಲ್ಪ ದಿವಸ ಅಲ್ಲಿದ್ರು. ಸೊ ನಾನು ಪದೇ ಪದೇ ಗ್ರೀಷ್ಮ ಆರ್ಟ್ ಗ್ಯಾಲರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಸಾಕಷ್ಟು ಹೊತ್ತು ಕುತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಅವ್ರಿಗೆ ಬಿಡುವಾಗಿದ್ದಾಗ ಅವರು ಮಾಡಿರ್ತಂದ ಕೆಲವು ಹಳೆಯ ಚಿತ್ರಗಳನ್ನ ನನಗೆ ತೋರಿಸಿ ಅದರ ವಿವರಣೆಗಳನ್ನ ಕೊಡ್ತಾ ಇದ್ರು. ಎಷ್ಟು ಅದ್ಭುತವಾದ ವಿವರಣೆ ಅಂತ ಹೇಳಿದ್ರೆ, ನನ್ಗೆ ಒಂದ್ ಸಡನ್ ಆಗಿ ಒಂದು ನೆನಪಾಗ್ತಾ ಇರ್ತಕ್ಕಂತ ಒಂದು ಚಿತ್ರ ಅಂತ ಹೇಳಿದ್ರೆ ಗುಹಾ ಆತಿಥ್ಯ ಅಂತೇಳಿ. ಗುಹಾ ಶ್ರೀರಾಮನಿಗೆ ಮಾಡಿರ್ತಕ್ಕಂತ ಆತಿಥ್ಯದ ಬಗ್ಗೆ ಒಂದು ಚಿತ್ರವನ್ನ ಮಾಡಿದ್ರು, ತೈಲವರ್ಣ ಚಿತ್ರ. ಬಹುಶಃ ಒಂದು 6 ಅಡಿ ಅಗಲ ಮತ್ತೆ ಒಂದು 4 ಅಡಿ ಎತ್ತರ ಇತ್ತು ಅಂತ ಅನ್ಸುತ್ತೆ. ಅದ್ರಲ್ಲಿ ಎಷ್ಟು ವಿಷಯಗಳು ಅಡಕವಾಗಿತ್ತು ಅಂತ ಹೇಳಿದ್ರೆ, ಗುಹಾನ ಮುಖವನ್ನ ನೋಡಿದಾಗ ಅವನಲ್ಲಿರ್ತಕ್ಕಂಥ ಸ್ವಾಮಿಯ ಭಕ್ತಿ ಎಷ್ಟು ಅಪಾರವಾಗಿತ್ತು ಅನ್ನೋದನ್ನ ಯಾರು ಕೂಡ ಊಹಿಸ್ಬೋದು. ಅಷ್ಟು ಒಂದು ಮುಖಭಾವ ಆಗಿತ್ತು. ಮತ್ತೆ ರಾಮನಲ್ಲಿ ಕೂಡ ಏನೋ ಒಂದು ಸಾರ್ಥಕ್ಯ ಭಾವ ಗುಹನ ಬಗ್ಗೆ ಒಂದು ಪ್ರೀತಿಯ ಒಂದು ಭಾವ ಅಲ್ಲಿ ಮೂಡ್ತಾ ಇತ್ತು. ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಕುರುಡ ನಿಂತಿರ್ತಾನೆ. ಕುರುಡನಿಗೆ ಏನೋ ಕಾಣ್ತಾ ಇರಲ್ಲ, ಬಟ್ ಪಕ್ಕದಲ್ಲಿದ್ದವನಿಗೆ ಅದನ್ನ ಕೇಳ್ತಾನೆ ಏನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಪಕ್ಕದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅಲ್ಲಿ ನಡೀತಕ್ಕಂತ ಎಲ್ಲ ವಿವರಣೆಯನ್ನ ಕೊಡ್ತಾ ಇರ್ತಾನೆ. ಆ ಇಬ್ಬರ ಮುಖಗಳನ್ನ ನೋಡಿದ ತಕ್ಷಣ ಅನ್ಸುತ್ತೆ ಇವನ್ ಕೇಳ್ತಾ ಇದ್ದಾನೆ, ಅವ್ನು ಹೇಳ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಅನ್ಸ್ತಾ ಇದ್ದೆ. ಮತ್ತೆ ಕೇಳೋನ ಮುಖದಲ್ಲಿರ್ತಕ್ಕಂತ ಭಾವಗಳು ಕೂಡ
ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ. ಆಮೇಲೆ ಹಾಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ 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 ಕೆಳಗಡೆ ಬಂದಾಗ ಒಂದು ಇರುವೆಗಳ ಸಾಲು ಹೋಗ್ತಾ ಇರುತ್ತೆ. ಇರುವೆಗಳ ಸಾಲು ರಾಮನ ಪಾದದ ಹತ್ರ ಹೋಗ್ತಾ ಇರ್ತವೆ. ಅದನ್ನ ಯಾರು ಕೂಡ ಅದನ್ನ ಬಹಳ ಜನ ಈಗಲೂ ಕೂಡ ನಾನು ಹೇಳ್ತೀನಿ ಅದನ್ನ ಗಮನಿಸಿರ್ಲಿಕ್ಕಿಲ್ಲ. ಆ ಇರುವೆಗಳ ಸಾಲುಗಳು ಇರುವೆಗಳಿಗೆ ಎಲ್ಲ ಹೋಗ್ಬಿಟ್ಟು ರಾಮನ ಪಾದ ಸ್ಪರ್ಶವನ್ನ ಮಾಡಿ ನಾವು ಪುನೀತರಾದೆವು ಅಂತ ಹೇಳಿ ಆ ಕಡೆ ಹೋಗ್ತಾ ಇರ್ತವೆ. ಅದನ್ನ ತುಂಬಾ ಚಿಕ್ಕದಾಗಿ ಬರ್ದಿದ್ದಾರೆ. ಬಟ್ ಅದನ್ನ ಅವ್ರು ಹೇಳಿದಾಗ ಮೈಲ ಜುಮ್ ಅಂತ ನಂಗೆ ಒಂದ್ಸರ್ತಿ, ಅಂದ್ರೆ ಒಬ್ಬ ಕಲಾವಿದನಿಗೆ ಹಾಗೆಲ್ಲ ಇರಬಹುದು. ಅಂದ್ರೆ ಇಡೀ ಪ್ರಕೃತಿ ರಾಮನನ್ನ ಪ್ರೀತಿಸ್ತಾ ಇತ್ತು, ಇಡೀ ಪ್ರಕೃತಿ ಅವನನ್ನ ಆರಾಧಿಸ್ತಾ ಇತ್ತು, ಒಂದು ಸಣ್ಣ ಇರುವೆ ಕೂಡ ಅವನ ಪಾದ ಸ್ಪರ್ಶಕ್ಕೆ ಹಾತೊರಿತಾ ಇತ್ತು ಅನ್ನೋಂತ ವಿಚಾರಗಳನ್ನ ಒಂದು ಚಿತ್ರದಲ್ಲಿ ಮೂಡಿಸ್ಬೇಕು ಅಂತಂದ್ರೆ ಅದು ಅಷ್ಟು ಸಾಮಾನ್ಯ ಸಂಗತಿ ಅಲ್ಲ. ಒಂದು ಗ್ರಂಥದಲ್ಲಿ ಏನ್ ಬೇಕಾದ್ರೂ ಬರಿಬಹುದು, ಆದ್ರೆ ಒಂದೇ ಚಿತ್ರದಲ್ಲಿ ಅಷ್ಟು ವಿಷಯಗಳನ್ನ ಅಡಕಗೊಳಿಸ್ಬೇಕು ಅಂತಂದ್ರೆ ಅದು ಆ ಕಲ್ಪನೆ ಅಂತಕ್ಕಂಥದ್ದು ತುಂಬಾ ಅಪಾರವಾಗಿರ್ಬೇಕಾಗಿತ್ತು. ಮತ್ತೆ ಜೊತೆಗೆ ಆ ತೊಡಗಿಸಿಕೊಳ್ಳುವಿಕೆ ಮತ್ತು ಅಧ್ಯಯನ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಸೊ ಅಂಥ ಅಧ್ಯಯನಶೀಲರು BKS ವರ್ಮಾಜಿ ಅವರು. ಒಂದು ನನ್ಗೆ ಅವ್ರ ಪರಿಚಯ ಆದ್ಮೇಲೆ ನಾನು ವೆಟರ್ನರಿ ಕಾಲೇಜಲ್ಲಿ ಓದ್ತಾ ಇದ್ದೆ. ಅವ್ರು ಯಾವ್ದೋ ಒಂದು ಪೇಂಟಿಂಗಿಗೆ ಆನೆಗಳ ವಿವಿಧ ಭಂಗಿಗಳು ಬೇಕಾಗಿತ್ತು. ಅದನ್ನ ನೋಡೋದಕ್ಕೆ ಎಲ್ಲೂ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ನಮ್ಮ ಅದೃಷ್ಟಕ್ಕೆ ನಮ್ಮ ಕಾಲೇಜ್ಗೆ ಒಂದು ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಅದು ಒಂದು ಮಠದ ಆನೆ ಬಂದಿತ್ತು. ನಾನು ಹೇಳ್ದೆ ಒಂದು ಮಠದ ಆನೆ ಬಂದಿದೆ, ಆ ಮಾವುತ ನಂಗೆ ಪರಿಚಯ ಆಗಿದ್ದಾನೆ, ಹೇಳಿದ್ರೆ ಅವನಿಗೆ ಸ್ವಲ್ಪ ಅವನು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ. ತಕ್ಷಣ ನಮ್ಮ ಕ್ಯಾಂಪಸ್ಸಿಗೆ ಬಂದ್ರು. ಅವ್ರು ಬಂದ್ಬಿಟ್ಟು ಇವ್ರು ಹೇಳಿದ ಹಾಗೆಲ್ಲ ಮಾವುತ ಆನೆಯನ್ನ ಆಯಾ ಭಂಗಿಗಳಲ್ಲಿ ಕೂಡಿಸ್ತಾ ಇದ್ದ, ಮಲಗಿಸ್ತಾ ಇದ್ದ. ಅವನ್ನೆಲ್ಲವನ್ನು ಕೂಡ ಅಲ್ಲೇ ಸ್ಕೆಚ್ ಮಾಡ್ಕೊಂಡ್ರು. ಒಂದು ಇಡೀ ದಿವಸ ನಮ್ ಜೊತೆ ಕಳೆದ್ರು. ಅಲ್ಲೇ ಅದನ್ನ ಸ್ಕೆಚ್ ಮಾಡ್ಕೊಂಡ್ಬಂದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನ ಆಮೇಲೆ ಅವರು ರಚನೆ ಮಾಡಿದ್ರು. ಎಷ್ಟು ಅದ್ಭುತವಾಗಿ ಅವ್ರ ಮಾತು ಕೇಳೋದೇ ಒಂದು ಖುಷಿ. ಅವರ ಬಹುಶಃ ಕೋವಿಡ್ ಆದ ನಂತರ ನನಗೆ ಅವರಿಗೆ ತುಂಬಾ ಬಾರಿ ಫೋನ್ ಮೂಲಕ ಸಂಭಾಷಣೆಗಳು ನಡೀತಾ ಇತ್ತು. ಅದನ್ನೆಲ್ಲ ನಾನು ಕೆಲವನ್ನ ರೆಕಾರ್ಡ್ ಮಾಡಿ ಕೂಡ ಇಟ್ಕೊಂಡಿದೀನಿ. ಯಾಕಂತ ಹೇಳಿದ್ರೆ ಒಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡಿದಾಗ ಎಷ್ಟೋ ಹೊಸ ಹೊಸ ವಿಚಾರಗಳು ಚರ್ಚೆಗೆ ಬರ್ತಾ ಇತ್ತು. ಆಮೇಲೆ ಅವ್ರಿಗೆ ಕೋವಿಡ್ ಆಯ್ತು. ಆಮೇಲೆ ಅವರು ನಾರಾಯಣ ಹೃದಯಾಲಯಕ್ಕೆ ಸೇರ್ಕೊಂಡ್ರು. ಅಲ್ಲಿ ಹಾರ್ಟ್ ಸರ್ಜರಿ ಆಯ್ತು. ಅಲ್ಲಿ ಕೂಡ ಒಂದು ಹೃದಯ ನಾರಾಯಣ ಅಂತ ಒಂದು ಪೆನ್ಸಿಲ್ ಸ್ಕೆಚ್ ಮಾಡಿದ್ರು. ಅದರ ಫೋಟೋವನ್ನ ನಂಗೆ ಕಳಿಸಿದ್ರು. ಇವೆಲ್ಲವನ್ನ ನೋಡಿದಾಗ ಅವರ ಕಲ್ಪನೆ ಯಾವ ಮಟ್ಟಕ್ಕೆ ಇತ್ತು, ಮತ್ತೆ ಆ ಕಲ್ಪನೆಗೆ ಬಂದಂತಹ ವಿಷಯಗಳನ್ನ ಒಂದು ಚಿತ್ರ ರೂಪಕ್ಕೆ ತರಬೇಕಾದ್ರೆ ಅವರೆಲ್ಲ ಎಷ್ಟು ಸುಲಲಿತವಾಗಿ ಅದನ್ನ ಬರಿತಾ ಇದ್ರು ಅಂದ್ರೆ ನಾನು ಎಷ್ಟೋ ಸತಿ ಅನ್ಕೊಳ್ತಿದ್ರೆ ನನ್ಗೆ ಸಿಗ್ನೇಚರ್ ಮಾಡೋದು ಎಷ್ಟು ಸುಲಭನೋ ವರ್ಮಾಜಿ ಅವರಿಗೆ ಒಂದು ಚಿತ್ರ ಬರೆಯೋದು ಅಷ್ಟೇ ಸುಲಭ ಅಂತ ಅನಿಸ್ತಾ ಇತ್ತು. ಅವರ ಮನೆ ತುಂಬಾ ಚಿತ್ರಗಳು ನೋಡೋದಕ್ಕೆ ಒಂದು ಕಣ್ಣಿಗೆ ಒಂದು ಹಬ್ಬ ಇದ್ದ ಹಾಗಿರ್ತಿತ್ತು. ಅಷ್ಟು ಚೆನ್ನಾಗಿತ್ತು. ನಾನು ನಾಗಾವರದಲ್ಲಿ ಅವ್ರ ಮನೆ ಇದ್ದಾಗ ಅನೇಕ ಬಾರಿ ಹೋಗಿದ್ದೆ. ಅವರು ಚಿತ್ರಗಳನ್ನ ಬರೀಬೇಕಾದ್ರೆ ಅವರು ರೀತಿ ತಪಸ್ಸಿನ ರೀತಿಯಲ್ಲಿ ಕುತ್ಕೊಂಡು ಬರಿತಾ ಇದ್ರು. ನಾನು ಅವ್ರಿಗೆ ಹಿಂದೆ ಸುಮ್ಮನೆ ಕುತ್ಕೊಂಡು ಅದನ್ನ ನೋಡ್ತಾ ಇದ್ದೆ. ಅವ್ರು ಬಿಡುವಾದಾಗ ಒಂದ್ ಸ್ವಲ್ಪ ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಮತ್ತೆ ಭದ್ರಾವತಿ ವಾಸು ಅವರು ಒಂದು ನಿರ್ಣಯಕ್ಕೆ ಬಂದಿದ್ವಿ, ಅವ್ರಿಗೆ ಯಾವತ್ತೂ ಕೂಡ ಫೋನ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಅವ್ರು ಯಾವ್ದೋ ಒಂದು ಚಿತ್ರ ಬರಿಬೇಕಾದ್ರೆ ತಲ್ಲೀನರಾಗಿರ್ತಾರೆ. ನಾವು ಫೋನ್ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಯಾವತ್ತೂ ಕೂಡ ಫೋನ್ ಮಾಡ್ತಾ ಇರ್ಲಿಲ್ಲ. ಮುಖತಃ ಭೇಟಿ ಮಾಡ್ತಾ ಇದ್ವಿ. ಬಟ್ ಕೊನೆಗೆ ನಾನು ಆಗ್ಲೇ ಹೇಳ್ದಂಗೆ ಕರೋನಾ ಸಮಯದಲ್ಲಿ ಅವ್ರು ಯಾವ್ಯಾವಾಗ ಬಿಡುವಾಗ್ತಾ ಇತ್ತೋ ಅವ್ರು ಫೋನ್ ಮಾಡ್ತಾ ಇದ್ರು. ಅದನ್ನ ನಾನು ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಈಗ್ಲೂ ಕೂಡ ನನ್ನ ಹತ್ರ ಇದೆ. ತುಂಬಾ ಖುಷಿ ಪಡ್ತಾ ಇದ್ದೀನಿ ಯಾವಾಗ ಕೇಳ್ಬಿಟ್ಟು. ಮತ್ತೆ ಅವರು ಚಿತ್ರ ಅಂತ ಹೇಳಿದ್ರೆ ಅವ್ರು ಏನ್ ಮುಟ್ತಾರೋ ಒಂದೊಂದು ಚಿತ್ರ ಆಗ್ತಾ ಇತ್ತು. ಅವ್ರಿಗೆ ಮಣ್ಣಿನಲ್ಲಿ ಮಾಡ್ತಕ್ಕಂಥ ಕಲಾಕೃತಿಗಳು ಬರ್ತಾ ಇತ್ತು. ಬ್ಲೇಡ್ ಕೊಟ್ರೆ ಬ್ಲೇಡಲ್ಲೇ ಚಿತ್ರ ಬರಿತಾ ಇದ್ರು, ದಾರ ಕೊಟ್ರೆ ದಾರದಲ್ಲೇ ಬರಿತಾ ಇದ್ರು, ಉಗುರಿನಲ್ಲಿ ಉಬ್ಬು ಚಿತ್ರಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಅವ್ರು ಏನ್ ಮುಟ್ತಾರೆ ಅದೆಲ್ಲ ಚಿತ್ರ ಆಗ್ತಾ ಇತ್ತು. ಏನ್ ನೋಡ್ತಾರೆ ಅವೆಲ್ಲವೂ ಚಿತ್ರಗಳಾಗಿ ಅವ್ರು ಕಾಣ್ತಾ ಇದ್ವು. ಅವುಗಳನ್ನ ವಿಶೇಷವಾಗಿ ಅವನ್ನ ನಮಗೆ ವಿವರಿಸಿ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗುತ್ತೆ ಅಂತ ಒಬ್ಬ ಕಲಾವಿದರ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅಂತಹ ಕಲಾವಿದರು ಬಹುಶಃ ಈ ಕರ್ನಾಟಕದಲ್ಲಿ ಹಿಂದೆ ಯಾರು ಇರ್ಲಿಲ್ಲ, ಮುಂದೆ ಬರ್ಲಿಕ್ಕಿಲ್ಲ ಅಂತ ನನಗಂತೂ ಅನ್ನಿಸ್ತಾ ಇದೆ. ಬಂದ್ರೆ ತುಂಬಾ ಖುಷಿ. ಅದು ಆತರ ಕಲಾವಿದರು ನಮ್ಮ ಕರ್ನಾಟಕದಲ್ಲಿ ಮತ್ತೆ 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 ಹುಟ್ಟಿ ಬರಬೇಕು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕಲಾವಿದರು. ಅವರು ಚಿಕ್ಕಂದಲ್ಲಿ ಮನೆ ಬಿಟ್ಟು ಅದೆಲ್ಲ ದೊಡ್ಡ ಸಾಕಷ್ಟು ವಿಷಯಗಳಿದೆ. ಅದನ್ನ ಬಹುಶಃ ಪ್ರದೀಪ್ ವರ್ಮಾ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ ಅನ್ಕೊಳ್ತೀನಿ. ಹಾಗಾಗಿ ಸದ್ಯಕ್ಕೆ ನಾನು BKS ವರ್ಮಾ ಅವ್ರ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ಇದ್ರೂ ಕೂಡ ನನಗೆ ಕೊಟ್ಟಿರೋ ಸಮಯದ ಮಿತಿಯೊಳಗೆ ಅದನ್ನ ಮುಗಿಸಿ ಈಗ ಪ್ರದೀಪ್ ವರ್ಮಾ ಅವರ ಪರಿಚಯವನ್ನ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರದೀಪ್ ವರ್ಮಾ ಅವರನ್ನ ನಾನು ಮೊದಲನೇ ಬಾರಿಗೆ ಭೇಟಿಯಾಗಿದ್ದು ಚಿತ್ರಕಲಾ ಪರಿಷತ್ತಿನಲ್ಲಿ. ಅವರಿನ್ನು ತುಂಬಾ ಚಿಕ್ಕ ಹುಡುಗ. ಅಲ್ಲಿ ವರ್ಮಾಜಿ ಅವರ ವನಸ್ಪಂದನ ಅಂತ ಹೇಳಿ ಒಂದು ಚಿತ್ರಕಲಾ ಪ್ರದರ್ಶನ ಇತ್ತು. ಬಹುಶಃ ಅದು ಅವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಅಂತ ಅನ್ಕೊಳ್ತೀನಿ. ಅದು ಒಂದೇ ಅವರು ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಮಾಡಿದ್ದು ಅಂತ ಅನ್ಸುತ್ತೆ.
ಆಗ ರೋರಿಚ್ ಮತ್ತು ದೇವಿಕಾ ರಾಣಿ ಅವರು ಅಲ್ಲಿಗೆ ಬಂದಿದ್ರು. ಆಗ ಪ್ರದೀಪ್ ಅವರು ತುಂಬಾ ಚಿಕ್ಕ ಬಾಲಕ, ಅವ್ರನ್ನ ಪರಿಚಯ ಮಾಡಿಸ್ಬೇಕಾದ್ರೆ ನಾನು ಅಲ್ಲಿದ್ದೆ. ಕೆಲವು ಫೋಟೋಗಳನ್ನ ಕೂಡ ನಾನು ನೋಡಿದ್ದೆ ಅವ್ರ ಆಲ್ಬಮ್ ಅಲ್ಲಿ. ಆಗ ಪ್ರದೀಪ್ ಅವ್ರನ್ನ ನಾನು ನೋಡಿದ್ದು. ಅವಾಗ ಮೋಸ್ಟ್ಲಿ ಅವರು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ರು ಅಂತ ಅನ್ಸುತ್ತೆ. ಆಮೇಲೆ ಅವ್ರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬಟ್ ಅವರು ಸ್ಕೂಲ್ಗೆ ಹೋಗ್ತಾ ಇದ್ರು ಏನೋ ಗೊತ್ತಿಲ್ಲ. ನಂಗೆ ಅವ್ರ ಭೇಟಿ ಸಾಧ್ಯ ಆಗಿರ್ಲಿಲ್ಲ. ಆಮೇಲೆ ಪ್ರದೀಪ್ ವರ್ಮಾ ಅವರು ನಮ್ಮ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲಿ ಕಲ್ತಿದ್ದು ಚಿತ್ರಕಲೆ ಆದ್ರೂ ಕೂಡ ಅವರು ಹೊರಳಿದ್ದು ಚಲನಚಿತ್ರ ರಂಗದ ಕಡೆಗೆ. ವರ್ಮಾಜಿ ನಂಗೆ ಫೋನಲ್ಲಿ ಹೇಳ್ತಾ ಇದ್ರು, ನಾನು ಸ್ತಬ್ಧ ಚಿತ್ರ ಮಾಡ್ತೀನಿ, ನನ್ ಮಗ ಶಬ್ದ ಚಿತ್ರ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ತುಂಬಾ ಅಭಿಮಾನದಿಂದ ಹೇಳ್ತಾ ಇದ್ರು ಆ ಮಾತುಗಳನ್ನ. ನನಗಿಂತ ಒಂದು ಹೆಜ್ಜೆ ಮುಂದೆ ನನ್ ಮಗ ಅಂತ ತುಂಬಾ ಅಭಿಮಾನದಿಂದ ಹೇಳ್ತಿದ್ರು. ನನ್ನ ಚಿತ್ರಗಳು ಹೆಚ್ಚು ಮಾತಾಡೋದಿಲ್ಲ, ಬಟ್ ವಿಷಯ ತಿಳಿಸ್ತಾರೆ. ಆದ್ರೆ ನನ್ ಮಗ ಮಾಡ್ತಕ್ಕಂತ ಚಿತ್ರಗಳು ಮಾತು ಆಡ್ತವೆ, ವಿಷಯಗಳನ್ನ ತಿಳಿಸ್ತವೆ, ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತವೆ, ಜಗತ್ತಿನಾದ್ಯಂತ ಓಡಾಡ್ತಾ ಇದ್ದೇವೆ ಅಂತ ತುಂಬಾ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಸೊ ಹಾಗೆ ತಂದೆಯ ಮನದಲ್ಲಿ ಒಂದು ಹೆಮ್ಮೆಯ ಭಾವವನ್ನು ಮೂಡಿಸ್ತಕ್ಕಂತ ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರು ಶ್ರೀ BS ಪ್ರದೀಪ್ ವರ್ಮಾ ಅವರು. BS ಪ್ರದೀಪ್ ವರ್ಮಾ ಅಂತ ಹೇಳಿದ್ರೆ ಅವರು ಕಲಾತ್ಮಕ ಚಿತ್ರಗಳಿಗೆ ತುಂಬಾ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರ ಊರ್ವಿ ಚಿತ್ರ 2017ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಊರ್ವಿ ಅನ್ನುವಂಥ ಚಿತ್ರ ಲಾಸ್ ಏಂಜಲೀಸ್ ಫಿಲ್ಮ್ ಅವಾರ್ಡ್ ನ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡ ಚಿತ್ರ. ಜೊತೆಗೆ ಅಲ್ಲಿ ಪ್ರದರ್ಶನಗೊಂಡ 6 ಅತ್ಯುತ್ತಮ ಚಿತ್ರಗಳಲ್ಲಿ ಊರ್ವಿ ಕೂಡ ಒಂದಾಗಿತ್ತು ಅನ್ನೋದು ತುಂಬಾ ಖುಷಿ ಕೊಡ್ತಕ್ಕಂತ ವಿಚಾರ. ಜೊತೆಗೆ ಅದಕ್ಕೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆದಂತಹ ಒಂದು ಫಿಲಿಂ ಫೆಸ್ಟಿವಲ್ ನಲ್ಲಿ ಅದಕ್ಕೆ ಬೆಸ್ಟ್ ಫೀಚರ್ ಫಿಲ್ಮ್, ಕನ್ನಡ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ 2017ರಲ್ಲಿ. ಅದು ಕೂಡ ಕನ್ನಡದ ಮಟ್ಟಿಗೆ ತುಂಬಾ ಗೌರವ ತಂದು ಕೊಡ್ತಕ್ಕಂತ ವಿಚಾರ. ಅಂತಹ ಅದ್ಭುತವಾಗಿರ್ತಕ್ಕಂತ ಚಲನಚಿತ್ರವನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಶ್ರೀ BS ಪ್ರದೀಪ್ ವರ್ಮಾ ಅವರು. ಜೊತೆಗೆ ಚಕೋರಿ ಅನ್ನುವಂತಹ ಒಂದು ಶಾರ್ಟ್ ಫಿಲ್ಮ್ ಅನ್ನ ಮಾಡಿದ್ದಾರೆ. ಅದಕ್ಕೂ ಕೂಡ ದಾದಾ ಸಾಹೇಬ್ ಫಾಲ್ಕೆ ಒಂದು ಫಿಲ್ಮ್ ಫೇರ್ ಇದರಲ್ಲಿ ಫೆಸ್ಟಿವಲ್ ಅಲ್ಲಿ ಅದಕ್ಕೆ ಬೆಸ್ಟ್ ಸ್ಪೆಷಲ್ ಜೂರಿ ಅವಾರ್ಡ್ ಕೂಡ ಸಿಕ್ಕಿದೆ ಚಕೋರಿ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್ಗೆ. ಮತ್ತೆ ಶಾಂತಾ ಬರ್ಬರ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದಕ್ಕೆ ಅದರಲ್ಲಿ ಭಾಗವಹಿಸಿ ಅದು ಅಂತಿಮ ಹಂತದವರೆಗೆ ಹೋಗಿರ್ತದೆ ಆ ಚಕೋರಿ ಅನ್ನುವಂತ ಒಂದು ಶಾರ್ಟ್ ಫಿಲ್ಮ್. ಮತ್ತೆ ಮರಾಸಿಮ್, ಇದು ಅನೇಕ ಸಿನಿಮಾ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥ ಒಂದು ಹಿಂದಿ ಶಾರ್ಟ್ ಫಿಲ್ಮ್. ಅದನ್ನ BS ಪ್ರದೀಪ್ ವರ್ಮಾ ಅವರು ನಿರ್ದೇಶಿಸಿದ್ದಾರೆ. ಜೊತೆಗೆ ದ ಫಾಲನ್ ಆರ್ ಕನೆಕ್ಟೆಡ್, ಇದು ಒಂದು ಚಲನಚಿತ್ರ. ಇದಕ್ಕೆ 50ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿರ್ತವೆ. ಪ್ರದೀಪ್ ವರ್ಮಾ ಅವರ ವಿಶೇಷತೆ ಅಂತ ಹೇಳಿದ್ರೆ ಅವರು ಮೂಲತಃ ಕಲ್ತಿರ್ತಕ್ಕಂಥದ್ದು ಚಿತ್ರಕಲೆ. ಆ ಚಿತ್ರಕಲೆಯ ಹಿನ್ನೆಲೆಯಿಂದ ಬಂದಿರತಕ್ಕಂತ ಒಬ್ಬ ಪ್ರದೀಪ್ ವರ್ಮಾ ಅವರಿಗೆ ಮತ್ತೆ ತಂದೆಯ ಪ್ರಭಾವವು ಸ್ವಲ್ಪ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ. BKS ವರ್ಮಾ ಅವರು ನನಗೆ ಗೊತ್ತಿದ್ದ ಹಾಗೆ ಕೆಲವು ಕನ್ನಡ ಚಿತ್ರಗಳಿಗೆ ಅವರು ಕಲಾ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ರು. ಬಂಗಾರದ ಜಿಂಕೆ ಚಿತ್ರಕ್ಕೆ ಅವರು ಕಲಾ ನಿರ್ದೇಶಕರಾಗಿದ್ರು. ಸೊ ಆ ಪ್ರಭಾವ ಕೂಡ ಪ್ರದೀಪ್ ವರ್ಮಾ ಅವ್ರ ಮೇಲೆ ಇರಬಹುದು. ಆ ಪ್ರಭಾವವನ್ನ ಇಟ್ಕೊಂಡು ತಯಾರಿಸ್ತಕ್ಕಂತ ಎಲ್ಲಾ ಚಲನಚಿತ್ರಗಳಲ್ಲಿ ಆ ಒಂದು ಚಿತ್ರಕಲೆಯ ಹಿನ್ನೆಲೆ ಒಂದು ಪ್ರತಿ ದೃಶ್ಯದಲ್ಲಿ ಕೂಡ ಎದ್ದು ಕಾಣುತ್ತೆ. ಹಾಗಾಗಿ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸ್ತಕ್ಕಂಥ ಚಿತ್ರಗಳನ್ನ ತಯಾರಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಒಬ್ಬ ಕಲಾವಿದರ ಮಗನಾಗಿ BS ಪ್ರದೀಪ್ ವರ್ಮಾ ಅವರು ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದರೆ, ಇನ್ನಷ್ಟು ಸಾಧನೆಗಳನ್ನ ಮಾಡಲಿ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರಗಳು ಪ್ರದರ್ಶನಗೊಳ್ಳೋದಕ್ಕೆ, ಅವಾರ್ಡ್ಗಳನ್ನ ಪಡೆಯೋದಕ್ಕೆ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ಅವರ ಮುಂದಿನ ಇನ್ನಷ್ಟು ಪ್ರಯೋಗಗಳು ಎಲ್ಲಾ ರೀತಿಯಲ್ಲಿ ಯಶಸ್ಸನ್ನು ಪಡೆಯಲಿ. ಕನ್ನಡಕ್ಕೆ ಮತ್ತು ವೈಯಕ್ತಿಕವಾಗಿ ಅವರಿಗೆ ಹೆಚ್ಚಿನ ಪ್ರಶಸ್ತಿಗಳು ಕೀರ್ತಿಗಳು ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನನಗೆ ಪ್ರದೀಪ್ ವರ್ಮಾ ಅವರ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ, ಒಂದು ಬಾರಿ ಮಾತ್ರ ನೋಡಿದ್ದು. ಆದ್ರೆ ಅವರ ಸಾಧನೆ ಖಂಡಿತವಾಗಿಯೂ ಕೂಡ ಇಡೀ ಕನ್ನಡ ನಾಡು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಮತ್ತೆ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಅವರು ಇನ್ನಷ್ಟು ಸಾಧನೆಯನ್ನ ಮಾಡ್ಲಿ ಅಂತ ಹಾರೈಸ್ತಾ ತಂದೆಯ ಮಗ ಇಬ್ಬರ ಪರಿಚಯವನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಜಿಜ್ಞಾಸ ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ಹೇಳ್ತಾ ಇದ್ದೀನಿ. ಈಗ ಪ್ರದೀಪ್ ವರ್ಮಾ ಅವರು
VKS ವರ್ಮಾ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಕೇಳಿಸ್ತಾ? ಇಲ್ಲ, ಬಹಳ ಚೆನ್ನಾಗಿ ಕೇಳಿಸ್ತು, ಸೊಗಸಾಗಿ ಕೇಳಿಸ್ತು, ಎಲ್ಲ ಅದ್ಭುತವಾಗಿ ಬಂತು ಕೂಡ. Thank you. ಇಲ್ಲಿ ನೆರೆದಿದ್ದಂತ ಪ್ರತಿಯೊಬ್ಬರಿಗೂ ನನ್ನ ಇನ್ವೈಟ್ ಮಾಡಿ ಈ ಒಂದು ವಿಚಾರದಲ್ಲಿ ನಮ್ಮ ತಂದೆ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಕವಿತಾ ಅವರಿಗೆ ಮತ್ತೆ ಜಿಜ್ಞಾಸಾ ತಂಡದವರಿಗೆ ಕಂಪ್ಲೀಟ್ ಆಗಿ ನಾನು ಚಿರಋಣಿಯಾಗಿರ್ತೀನಿ. ಅಂಡ್ ಅಷ್ಟು ಅದ್ಭುತವಾಗಿ ನಮ್ಮ ತಂದೆಯವ್ರ ಬಗ್ಗೆ ಒಂದು ಪರಿಚಯ ಮಾಡಿಸ್ಕೊಟ್ಟಂತ ಡಾಕ್ಟರ್ ಅಶ್ವಥ್ ಅವ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಆ ಒಂದು ಸಣ್ಣ ಸಣ್ಣ ಡೀಟೇಲ್ಸ್ ನ ಎಷ್ಟು ಅದ್ಭುತವಾಗಿ ವಿವರಿಸಿದ್ರು ಅಂದ್ರೆ ಅಶ್ವಥ್ ಅವರು, ಲೈಕ್ ಪ್ರಾಬ್ಲಿ ನನಗೆ ಅವ್ರು ಹೇಳ್ತಾ ನಮ್ಮ ತಂದೆಯವ್ರ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರೋ ಅಷ್ಟು ಮಟ್ಟಿಗೆ ಅಂದ್ರೆ ಯಥಾವತ್ತಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಅವ್ರು ಹೇಗೆ ಹೇಳ್ತಿದ್ರು ಅಷ್ಟೇ ಡೀಟೇಲ್ಡ್ ಆಗಿ ವಿವರಣೆ ಕೊಟ್ಟಂತಹ ಒಂದು ಭಾಸ ನನಗೆ ಕೂಡ ಆಯ್ತು. ಥ್ಯಾಂಕ್ ಯು ಫಾರ್ ರೀಕ್ರಿಯೇಟಿಂಗ್ ದಟ್ ಅಶ್ವಥ್ ಸರ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಕವಿತಾ ಮ್ಯಾಮ್ ಅವರು ಲೈಕ್ ಸುಮಾರು ತಿಂಗಳಿಂದ ನನ್ನ ಇದು ಮಾಡ್ತಾ ಇದ್ರು, ಲೈಕ್ ಫಾಲೋ ಅಪ್ ಮಾಡ್ತಾ ಇದ್ರು. ಅವ್ರ ಪೇಷನ್ಸ್ಗೆ ನಾನು ಆಲ್ವೇಸ್ ಸರ್ಪ್ರೈಸ್. ಅದೇ ನಾನು ಪ್ರತಿ ಸಾರಿನೂ ಇದನ್ನ ಮುಂದಕ್ಕೆ ಹಾಕ್ತಿದ್ದೆ. ಕಾರಣ ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ ನಾನು ಎಕ್ಸ್ಟ್ರೀಮ್ಲಿ ಎಮೋಷನಲ್ ಆಗ್ತೀನಿ. ಬಿಕಾಸ್ ನಾನು ಯಥೇಚ್ಛವಾಗಿ ಅಪ್ಪನ ಕಡೆಗೆ ನಾನು ತುಂಬಾನೇ ವಾಲಿದ್ದೆ. ಅಪ್ಪ ಅಂದ್ರೆ ಸರ್ವಸ್ವ, ಅಪ್ಪ ಅಂದ್ರೆ ಒಂದು ಅತ್ಯದ್ಭುತವಾದಂತ ಫ್ರೆಂಡ್. ಹೊರಗಿನ ಪ್ರಪಂಚಕ್ಕೆ ಅವರೊಬ್ರು ಅತ್ಯದ್ಭುತವಾದಂತ ಕಲಾವಿದ, ಅತ್ಯದ್ಭುತವಾದಂತ ಒಬ್ಬ ಫಿಲಾಸಫರು, ಒಬ್ಬ ಕವಿ, ಇದೆಲ್ಲ ಆಗಿದ್ರು ಕೂಡ ನನ್ನ ಜೊತೆಗೆ ನನ್ನ ಒಡನಾಟ ಅಂತ ಬಂದಾಗ ಅವ್ರು ನನ್ನ ಅತ್ಯದ್ಭುತವಾದಂತ ಒಂದು ಬೆಸ್ಟ್ ಫ್ರೆಂಡ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತಿದ್ವಿ. ಅಂಡ್ ಎಲ್ಲೂ ನಾನು ಇಷ್ಟು ಸಾಧನೆ ಮಾಡಿದೀನಿ, ನೀನು ನನ್ನ ಮಗ, ನಿನ್ನ ಮೇಲೆ ಒಂದು ಇನ್ನಿಲ್ಲದ ಅನ್ಸೀನ್ ಪ್ರೆಷರ್ ಅನ್ನೋದು ನಿನ್ ಮೇಲೆ ಇರುತ್ತೆ, ಅದನ್ನ ನೀನು ಹೊತ್ಕೊಂಡು ತಿರುಗಾಡ್ಬೇಕಾಗತ್ತೆ ಅನ್ನೋ ಒಂದು ಭಾವನೆಗೆ ನಾನು ಯಾವತ್ತೂ ತಳ್ಳಿಲೇ ಇಲ್ಲ. ಅವರು ಸಕ್ಸಸ್ ನ ಎಂಜಾಯ್ ಮಾಡೋದನ್ನ ನೋಡಿದೀವಿ, ಬಟ್ ಫೇಲಿಯರ್ಸ್ ನ ಜೊತೆಗೆ ಇಟ್ಕೊಂಡು ತಿರುಗಾಡಿ ಅದ್ರ ಜೊತೆಗೆ ಸಕ್ಸಸ್ ನೋಡುವಂತ ವಿಧಾನನ ಹೇಳ್ಕೊಟ್ಟಂತವ್ರು ನನ್ನ ತಂದೆ. ಹೌ ಟು handle failure. Success, it is okay. Failure is the most underrated success ಅಂತ ಎಕ್ಸ್ಪ್ಲೇನ್ ಮಾಡಿದಂತ ಒಬ್ಬ ವ್ಯಕ್ತಿ ಅವ್ರು ನನಗೆ. ಸೊ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಅವ್ರು ಹೇಗಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ಆ ಒಂದು ವಿಚಾರನ ನಾನು ಜಾಸ್ತಿ ಟಚ್ ಮಾಡ್ಲಿಕ್ಕೆ ಹೋಗಲ್ಲ. ಡಾಕ್ಟರ್ VKS ವರ್ಮಾ ಒಬ್ಬ ತಂದೆಯಾಗಿ ಹೇಗಿದ್ರು ಅನ್ನೋದ್ರ ಬಗ್ಗೆ, ಮತ್ತೆ ನಮ್ಮ ಒಡನಾಟ ಹೇಗಿತ್ತು, ಅವರ ಆಲೋಚನೆ, ವಿಚಾರ ಮಂಥನಗಳು ನನ್ನ ಜೊತೆ ಹೇಗಿದ್ದು, ಅವರ ಒಂದು ಅದ್ಭುತವಾದಂತ ಒಂದು ಕೆಲವು ಘಟನೆಗಳನ್ನ ಹೇಗೆ ಹಂಚ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ನಾನು ಪ್ರಸ್ತಾಪ ಮಾಡ್ತೀನಿ. ಐ ಆಮ್ ಆಡಿಬಲ್ ಅಲ್ವಾ? ಎಸ್. ಯಾ. ಸೊ ಇದು ಒಂದು 8th ಸ್ಟ್ಯಾಂಡರ್ಡ್ ಅಲ್ಲಿದ್ದೆ ನಾನು. ಅಂಡ್ ಓದು ಬರಹ ಅನ್ನೋದು ನನಗೆ ಹಿಸ್ಟ್ರಿ, ಕನ್ನಡ ಎರಡು ಬಿಟ್ರೆ ಬೇರೆ ಸ್ವಲ್ಪ ಫಿಸಿಕ್ಸ್ ಅಂದ್ರೆ ನಂಗೆ ಬಹಳ ಇಷ್ಟ ಇರ್ತಿತ್ತು. ಬಿಟ್ಟು ನನಗೆ ಬೇರೆ ಯಾವುದೂ ನನಗೆ ಅಷ್ಟೊಂದು ಹಿಡಿತ ಸಿಗ್ತಾ ಇರಲಿಲ್ಲ. ಇಂಗ್ಲಿಷ್ ವಾಸ್ ವೆರಿ ನೈಸ್, ಇಂಗ್ಲಿಷ್ ವಾಸ್ ವೆರಿ ಫ್ಲೂಯೆಂಟ್, ಇಂಗ್ಲಿಷ್ ವಾಸ್ ವೆರಿ ಕ್ಲೋಸ್ ಅಂಡ್ ಡಿಯರ್ ಟು ಮಿ. ಬಟ್ ನಾನು ಅವಾಗ ಈ ಒಂದು RSS ಬೇಸ್ಡ್ ಸ್ಕೂಲ್, ಜನಸೇವಾ ವಿದ್ಯಾಕೇಂದ್ರ ಅಂತ ಹೇಳಿ ಒಂದು ಮಾಗಡಿ ರೋಡ್ ನಲ್ಲಿ ಒಂದು ಸ್ಕೂಲ್, ಆ ಶಾಲೆಗೆ ನನ್ನ ಒಂದು ಭಾರತದ ಬಗ್ಗೆ ಮತ್ತೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ, ನಮ್ಮ ಕಲ್ಚರ್ ಮತ್ತೆ ಕಸ್ಟಮ್ಸ್ ಬಗ್ಗೆ, ಟ್ರೆಡಿಷನ್ಸ್ ಬಗ್ಗೆ ತಿಳ್ಕೊಳ್ಳೋ ಒಂದು ಸಲುವಾಗಿ ನನ್ನ ಹಾಸ್ಟೆಲ್ಗೆ ಹಾಕಿದ್ರು ಅಂತ ಹೇಳ್ತಾರೆ. ಬಟ್ ಐ ವಾಸ್ ಎಕ್ಸ್ಟ್ರೀಮ್ಲಿ ನಾಟಿ. ಈಗ ತರ್ಲೆ ಅಂದ್ರೆ ಇಟ್ ಈಸ್ ಅಂಡರ್ ಸ್ಟೇಟ್ಮೆಂಟ್. ಸೊ ಅದನ್ನ ಕಂಟ್ರೋಲ್ ಮಾಡಕ್ ಆಗದೆ ನನ್ನ ಇವನ್ನೊಂದು ಸ್ವಲ್ಪ ಡಿಸಿಪ್ಲಿನ್ ತರ್ಬೋದು ಅಂತ ಹೇಳಿ ಅಲ್ಲಿಗೆ ಹಾಕಿದ್ದು ಅನ್ನೋದು ನನಗೆ ಲೇಟ್ ಆನ್ ಗೊತ್ತಾದಂತ ವಿಚಾರ.
ಸೊ ಅಲ್ಲಿ ಹಾಕಿ ಒಂದು 4 ವರ್ಷ ನಾನು ಅಲ್ಲಿದ್ದೆ. ಅಲ್ಲಿ ಮುಗಿಸ್ಕೊಂಡು ನಾನು ಹೊರಗಡೆ ಬಂದಾಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಹೊರಗೆ ಬರ್ಬೇಕಾಗಿತ್ತು. ಬಟ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಐ ಫೇಲ್ಡ್. ಸರಿ, ಅವಾಗೆಲ್ಲ ಮನೆಗೆ ಕಳಿಸ್ಬಿಡೋರು, ಏನು ಮಾರ್ಕ್ಸ್ ಕಾರ್ಡ್ ಎಲ್ಲ ಮನೆಗೆ ಬಂದ್ಬಿಡ್ತಿತ್ತು. ಸರಿ, ನನ್ನ ಪಾಡಿಗೆ ನಾನು ಹೊರಗಡೆ ಗಾಳಿಪಟ ಹಾರಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಡ್ಕೊಂಡು ಎಲ್ಲ ಮಾಡ್ತಾ ಇದೀನಿ. ಮನೆಗೆ ಮಾರ್ಕ್ಸ್ ಕಾರ್ಡ್ ಬಂತು ಕೂಡ. ಮಾರ್ಕ್ಸ್ ಕಾರ್ಡ್ ಬಂತು. ಅವಾಗೆಲ್ಲ ಫಿನಾನ್ಷಿಯಲಿ ನಾಟ್ ಎವ್ರಿಬಡಿ ವೆರ್ ಗ್ರೇಟ್. ಅಂಡ್ ಅಮ್ಮ ಕೂಡ ಲೈಕ್ ತನ್ನ ಹತ್ರ ಇದ್ದಂತ ಒಡವೆಗಳನ್ನೆಲ್ಲ ಎಡ ಇಟ್ಟು ಅದರಲ್ಲಿ ಫೀಸ್ನ ಕಟ್ಟಿ ಅದನ್ನ ನನ್ನ ಒಂದು ಓದಿಗೆ ಏನೇನು ಸೌಲಭ್ಯಗಳು ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ರು. ಬಟ್ ಅಪ್ಯಾರೆಂಟ್ಲಿ ಮ್ಯಾಥಮೆಟಿಕ್ಸ್ ವಾಸ್ ಸಮಥಿಂಗ್ ವಿಚ್ ವಾಸ್ ಒಂಥರ ಕಬ್ಬಿಣದ ಕಡಲೆಕಾಯಿ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗಿ ನನಗೆ ತುಂಬಾನೇ ಅದ್ಭುತವಾದಂಥ ನಂಬರ್ಸ್ ಬಂದಿತ್ತು ಕೂಡ. ಔಟ್ ಆಫ್ 100 ಐ ಹ್ಯಾಡ್ ಗಾಟ್ ಓನ್ಲಿ 3. ಸೊ ಹೇಗೆ ಅನ್ನೋದು ಗೊತ್ತಿರಲಿಲ್ಲ, ಹೆಂಗೆ ಇದನ್ನ ಫೇಸ್ ಮಾಡೋದನ್ನು ಗೊತ್ತಿರಲಿಲ್ಲ. ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಸೀದಾ ಅಮ್ಮನ ಕೈಗೆ ಬಂದಿತ್ತು. ಅಮ್ಮ ನೋಡಿದ್ರೆ ಈ ಕಡೆ 2 ಕುಕ್ಕರ್ ಬೆಲ್ಟು ಮತ್ತೆ ಒಂದು ಎಲೆಕ್ಟ್ರಿಕ್ ವೈರ್ ಬೇರೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ಮುಗೀತು ನನ್ನ ಕತೆ ಅಂತ ಹೇಳಿ ನಮ್ಮ ಅಕ್ಕನಿಗೆ ಏನೋ ಖುಷಿ, ಇವತ್ತು ಇವ್ನಿಗೆ ಓದೇ ಬೀಳುತ್ತೆ ಇವರಿಗೆ ಅಂತ. ಅವಳು ಕರ್ಕೊಂಡ್ಬಂದು ಒಳಗಡೆ ಕೂರ್ಸ್ಕೊಂಡು ನಾನು ಒಳಗಡೆ ಬಂದು ಅಮ್ಮನ ನೋಡ್ತಾ ಹಿಂಗೆ ಅಮ್ಮ ಫುಲ್ಲು ರುದ್ರವಾಗಿದ್ರು. ಆ ರೌದ್ರ ಮುಖ ನೋಡ್ತಾ ಹಿಂಗೆ ಸ್ವಲ್ಪ ಭಯ ಕೂಡ ಆಯ್ತು. ಓಕೆ, ಬಿಕಾಸ್ ಅಮ್ಮ ಇಸ್ ದಿ ಓನ್ಲಿ ಒನ್. ಇವತ್ತೊಂದು ನಾನೊಂದು ಹಂತಕ್ಕೆ ನಾನೊಂದು ಡಿಸಿಪ್ಲಿನ್ ಮತ್ತೆ ಒಂದು ವಿಚಾರನ ನಾನು ಕಲ್ತ್ಕೊಂಡಿದ್ದೀನಿ ಅಂದ್ರೆ ಅಮ್ಮ ಇಸ್ ದ ಲೇಡಿ. ಯಾಕೆಂದ್ರೆ ಅಪ್ಪ ವೆರಿ ಸೊಗಸಾಗಿ ಮುದ್ದಾಗಿ ಎಲ್ಲ ಹೇಳ್ತಿದ್ರು. ಇದುವರೆಗೂ ಅವ್ರು ಹೊಡೆದಿದ್ದಾಗ್ಲಿ ಬಡ್ದಿದ್ದಾಗ್ಲಿ ನಾನು ಯಾವತ್ತು ನೋಡಿಲ್ಲ, ಅವತ್ತು ಬೈದಿದ್ದಾಗ್ಲಿ ಯಾವತ್ತು ಕಂಡಿಲ್ಲ. ಸೊ ಆ ಒಂದು ಕೆಲಸನ ಅಮ್ಮ ಮಾಡ್ತಾ ಇದ್ರು. ಒಂದು ಗುಡ್ ಕಾಪ್ ಒಂದು ಬ್ಯಾಡ್ ಕಾಪ್ ನ ಒಂದು ಅದ್ಭುತವಾದಂತ ಸಮಾಗಮ ನಮ್ಮ ಅಪ್ಪ ಅಮ್ಮ. ಸೊ ಆ ವಿಚಾರದಲ್ಲಿ ಮನೆಗೆ ಬಂದಾಗ ಅಮ್ಮ ರೆಡಿ ಆಗಿದ್ರು. ಓಕೆ, ಇವತ್ತು ಒದೆ ಬೀಳುತ್ತೆ, ನನ್ನ ಮುಗಿಸ್ಬಿಡ್ತಾರೆ, ಹೋಯ್ತು ನನ್ನ ಕತೆ, ಹಾಳಾಯ್ತು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಭಯದಲ್ಲಿದ್ದೀನಿ. ಅಷ್ಟರಲ್ಲಿ ಅಪ್ಪ ಬರ್ತಾರೆ. ಅಪ್ಪ ಬಂದು ಕೈ ಹಿಡ್ಕೊಂಡು ಸೀದಾ ನನ್ನ ರೂಮ್ ಕರ್ಕೊಂಡು ಹೋಗ್ತಾರೆ. ರೂಮ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಹೇಳ್ತಾರೆ, ಯಾರು ಯಾವುದೇ ಕಾರಣಕ್ಕೂ ಅವನ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ, ಅವನೇನೋ ಆಗಿದೆ, ಇವತ್ತು ಅಲ್ಲಿಗೆ ಬಿಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಒಂದು ವಿಚಾರ ಹೇಳ್ತಾರೆ. ಒಂದು ಕ್ಷಣ ಅಲ್ಲಿ ಕೂರಿಸಿದಾಗ ನನಗೆ ಅನ್ಸಿದ್ದು, ಓಕೆ, ಇವನ್ ಈಸ್ ಟೇಕನ್ ಇಟ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ಲಿ. ಇನ್ನ ಯಾವತ್ತು ಹೊಡಿದೇ ಇದ್ದವಂತವ್ರು ಇವತ್ತು ನನಗೆ ಹೊಡಿತಾರೆ ಅನ್ನೋ ಒಂದು ವಿಚಾರ ನನ್ನ ಮನಸ್ಸಲ್ಲಿ ನಾನು ಫಿಕ್ಸ್ ಮಾಡ್ಕೊಂತೀನಿ. ನಾನು ಓವರ್ ಥಿಂಕಿಂಗ್ ಫೆಲೋ. ಅಲ್ಲಿ ಕುತ್ಕೊಂಡು ನಾನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀನಿ. ಅಪ್ಪ ಹೋದ್ರು, ಡೋರ್ ಲಾಕ್ ಮಾಡಿದ್ರು, ಬಂದು ಪಕ್ಕದಲ್ಲಿ ಕೂತು ಒಂದೇ ಮಾತು ಹೇಳಿತ್ತು, ಏನೋ ಫೇಲ್ ಆದೇನೋ. ಮುಖ ನೋಡಿದೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೀನಿ. ನೋಡ್ತಾ ಇದ್ದವರು ಬಾಗಿಲ್ ಕಡೆ ನೋಡಿದ್ರು. ಬಾಗಿಲ್ ಕಡೆ ನೋಡ್ತಿದ್ದಂಗೆ ಓಕೆ ಲಾಕ್ ಆಗಿದೆ ಅಂತ ಕನ್ಫರ್ಮ್ ಆಗ್ತಿದ್ದಂಗೆ ನನ್ನ ಮುಖ ನೋಡಿ ಜೋರಾಗಿ ನಗಕ್ ಶುರು ಮಾಡಿ ಅವ್ರಿಗೆ ಹೇಳಿದ ಒಂದೇ ಮಾತು, ಏನಕ್ಕೆ ಟೆನ್ಷನ್ ತಗೊಂಡಿದ್ದೀರಾ? ಫೇಲ್ ಆಗಿದ್ದೀನಿ, ನೀವು ಅಷ್ಟೊಂದೆಲ್ಲ ಕಷ್ಟಪಟ್ರಿ, ಅಷ್ಟೊಂದೆಲ್ಲ ಒದ್ದಾಡಿದ್ರಿ, ಫೀಸ್ ಕಟ್ಟೋದಕ್ಕೆ ಕಡಿಮೆ ದುಡ್ಡಂತೂ ಅಲ್ವೇ ಅಲ್ಲ. ವರ್ಷಾನುಪೂರ್ತಿ ನಾನು ಅದನ್ನ ಏನೇನೋ ಟ್ರೈ ಮಾಡಿದೆ, ಬಟ್ 3 ಮಾರ್ಕ್ಸ್ ಬಂದಿದೆ. ಅಮ್ಮ ಹೊಡಿದಿರ ಬಿಡ್ತಾರ? ಅದು ನಿಜಾನೇ, ಬಟ್ ನಿನ್ಗೆ ತಲೆಗೆ ಹೋಗ್ಲಿಲ್ಲ ಅಂದ್ರೆ ನೀನ್ ತಾನೇ ಏನ್ ಮಾಡ್ತೀಯ? ಅದು ನಿನ್ ಫೇಲ್ಯೂರ್ ಅಲ್ಲ, ಇಟ್ ಇಸ್ ದ ಫೇಲ್ಯೂರ್ ಆಫ್ ದ ಟೀಚರ್ಸ್. ಎನಿವೇಸ್ ಬಿಟ್ಟಾಕು. ಹಾಗನ್ಬಿಟ್ಟು ನೀನ್ ಫೇಲ್ ಆಗಿದ್ದೀನಿ ಅಂತ ಯಾರು ಹೇಳಿದ್ದು? ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದು ಹೇಳ್ತಾ ಇದೆ, ಅನೌನ್ಸ್ ಮಾಡ್ತಾ ಇದೆ ಜೋರ್ದಾರಾಗಿ. ಮಾರ್ಕ್ಸ್ ಕಾರ್ಡು ಅದು ಮ್ಯಾಟರ್ ಆಫ್ ಮಾರ್ಕ್ಸ್, ಮ್ಯಾಟರ್ ಆಫ್ ನಂಬರ್ಸ್. ಓಕೆ, ಅಲ್ಲಿ ಯಾರೊಬ್ಬ ಮನುಷ್ಯ ಕೂತ್ಕೊಂಡು ನೀನ್ ಪಾಸು ಫೇಲು ಅಂತ ಹೇಳೋದಕ್ಕೆ ಅದು ಒಂದು ಹಂತಕ್ಕೆ ಪಕ್ಕದಲ್ಲಿ ಹೇಳೋಣ. ಫೀಲ್ ಲಕ್ಕಿ ದಟ್ ಯು ಫೇಲ್ಡ್ ಅಂದ್ರು. ಫೀಲ್ ಲಕ್ಕಿ ದಟ್ ಐ ಫೇಲ್ಡ್ ಅರ್ಥ ಆಗಿಲ್ಲ. ಅಲ್ಲ ಕಣ, ಒಂದು ಸಬ್ಜೆಕ್ಟ್ ನ ಮತ್ತೆ ಓದೋ ಅವಕಾಶ ಯಾರಿಗೆ ಸಿಗತ್ತೆ? ಅಂತ ಅವಕಾಶ ನಿನಗೆ ಮತ್ತೆ ಸಿಕ್ಕಿದೆ ಅಂದಾಗ ದಟ್ ಮೀನ್ಸ್ ಫೇಲ್ಯೂರ್ ಇಸ್ ಆಲ್ವೇಸ್ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಯು ಟು ಬಿಕಮ್ ದ ಮೋಸ್ಟ್ ಸಕ್ಸಸ್ಫುಲ್ ಒನ್. ಈ ಒಂದೇ ಸಬ್ಜೆಕ್ಟ್ ನ 2 ಸರಿ ಓದಿ ಅದನ್ನ ಮುಂದುವರಿಸ್ಕೊಂಡು ಮುಂದಕ್ಕೆ ಹೋಗೋ ಅಂತ ಒಂದು ವ್ಯವಸ್ಥೆ ಒಂದು ನಿನಗೆ ಸಿಕ್ಕಿದೆ ಅಂದಾಗ, ಇವಾಗ ನಿನ್ ಜೊತೆ ಓದ್ದವ್ರು ಪಾಸ್ ಆಗಿ ಮುಂದಕ್ಕೆ ಹೋಗ್ತಾರೆ, ಅವ್ರು ಇನ್ನೊಂದ್ಸರಿ ಅದನ್ನ ಓದಲ್ಲ. But you are going to study the same thing all over again by mastering that. That makes you become more smarter than those people who passed out. So why are you worrying about fail? You have not failed. You have just got an opportunity to study it once again. It was so strong. It was those statements ಎಷ್ಟು ಸ್ಟ್ರಾಂಗ್ ಆಗಿದ್ವು ಅಂದ್ರೆ
ಐ ಥಿಂಕ್ ಎವ್ರಿ ಫೇಲಿಯರ್ ಆಫ್ ಮೈಂಡ್ ಈವನ್ ನಾವು ಈಗಲೂ ಕೂಡ ಅದನ್ನ ಅಳವಡಿಸ್ಕೊಡ್ತಾ ಹೋಗ್ತೀನಿ ನಾನು. ಪ್ರತಿ ಸರಿ ಫೇಲ್ ಆದಾಗ್ಲೂ ಐ ಫೀಲ್ ದಟ್ ಐ ಹ್ಯಾವ್ ನಾಟ್ ಫೇಲ್ಡ್, ಬಟ್ ನನಗೆ ಪ್ರತಿ ಸರಿನೂ ಅದರಿಂದ ಇನ್ನೊಮ್ಮೆ ನಾನು ಅದರಿಂದ ಏನೋ ಕಲಿತೀನಿ ಅನ್ನೋ ಒಂದು ಮನೋಭಾವನೆಗೆ ನನ್ನ ಪುಷ್ ಮಾಡಿಕೊಂಡು ಐ ವಿಲ್ ನಾಟ್ feel that I have failed, but I feel that I'm one step towards the success ಅನ್ನೋದು ಫೀಲ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಅದ್ಭುತವಾಗಿ ಒಂದು ಫೇಲಿಯರ್ನ ಇಷ್ಟು ಅಚ್ಚುಕಟ್ಟಾಗಿ ಮನದಟ್ಟು ಮಾಡುವಂತ ಒಬ್ಬ ಮನುಷ್ಯ ಇದ್ರು ಅಂದ್ರೆ ಇಟ್ಸ್ ನನ್ ಅದರ್ ದೆನ್ ನನ್ನ ತಂದೆ. ಒಂದು ನಾನು ಅವರು ಸೇರ್ಕೊಂಡಾಗ ಒಂದು ಅಪ್ರತಿಮ ತರಲೆಗಳು. ಎಲ್ಲೋ ಹೋಗ್ತಿದ್ವಿ, ಯಾರ್ದೋ ತೋಟಗಳಿಗೆ ನುಗ್ತಿದ್ವಿ, ಮಾವಿನಕಾಯಿಗಳನ್ನ ಕದೀತಾ ಇದ್ವಿ. ಅಂಡ್ ಇಟ್ಸ್ ಲೈಕ್ ಕೇಳ್ತಿದ್ದೆ, ವೈ ಲೈಕ್ ನಿಮ್ಮನ್ನ ಯಾರಾದ್ರೂ ಗುರುತಿಸಿದ್ರೆ, ನೀವು ಇಷ್ಟೊಂದು ಆಗ್ಲೇ ಇಷ್ಟು ಫೇಮಸ್ ಆಗಿದ್ರೆ ಯಾರಾದ್ರು ಗುರುತಿಸಿದ್ರೆ ನಿಮ್ಮನ್ನ ಏನಂತಾರೆ ಊರ್ನವರು, ಇನ್ನೊಂದು ಮತ್ತೊಂದು. ಹೆಸರು ಮಾಡಿದೀನಿ, ಪೇಂಟಿಂಗ್ ಮಾಡ್ತಾ ಇದ್ದೀನಿ, ಇನ್ನೊಂದಾಗಿದೆ, ಜನಗಳು ನನ್ ಗುರುತಿಸ್ತಾರೆ ಅಂದ ಮಾತ್ರಕ್ಕೆ ಒಂದು ತಂದೆಯಾಗಿ ಇರ್ಲಿಕ್ಕೆ ಅವಕಾಶ ನನಗೆ ನನಗೆ ನಾನೇ ಸಿಗದೆ ಇರೋ ರೀತಿಯಲ್ಲಿ ಮಾಡ್ಕೊಂತ ವಿಚಾರ ನನಗೇನಿಕ್ಕೆ. ಆಸ್ ಅ ಫಾದರ್ ಐ ವಿಲ್ ಬಿ ದೇರ್ ಆಸ್ ಮಚ್ ಆಸ್ ಪಾಸಿಬಲ್. ಇದೆಲ್ಲ ಮೆಮರೀಸ್ ಕಣೋ. ಹಿಡಿತಾರೆ, ಇನ್ನೊಂದು ಮಾಡ್ತಾರೆ, ನನ್ನ ಯಾರೋ ಗುರ್ತು ಹಿಡಿತಾರೆ, ಓ ವರ್ಮ ಅವ್ರ ಮಾವನ್ಕಾಯಿ ಕದೀತಾ ಇದ್ದೀರಿ ಅಂತೆಲ್ಲ ಹೇಳಿದಾಗ ಅದು ಓಕೆ, ಅದು ವರ್ಮ ಅವ್ರಿಗಾಯ್ತು. ಆದ್ರೆ ಅಪ್ಪ ಒಬ್ಬ ಮಗನಿಗೆ ಒಂದು ಮೆಮೊರಿ ಅಂತ ಕೊಡ್ಬೇಕು ಅಂತ ಬಂದಾಗ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಸಬ್ಸ್ಟಾನ್ಷಿಯಲ್ ಅಲ್ವಾ. ಆ ಸಬ್ಸ್ಟಾನ್ಷಿಯಲ್ಗೋಸ್ಕರ ಇದನ್ನೆಲ್ಲ ಅನುಭವಿಸ್ಕೊಂಡು ತಗೊಂಡ. ದೀಸ್ ಥಿಂಗ್ಸ್ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್, ವಿ ಆರ್ ಜಸ್ಟ್ ಮೇಕಿಂಗ್ ಮೆಮರೀಸ್. ಲೆಟ್ಸ್ ಮೇಕ್ memories so that we can have more to talk about each other in the coming years ಅಂತ. ಸೊ ಈ ರೀತಿ his each and everything was very convincing, at the same time very encouraging. It was beyond everything for me. ಕೆಲವೊಂದ್ಸರಿ ಅದೇ ಹೇಳಿದ್ರಲ್ಲ, ಇದನ್ನ ಕವಿತಾ ಅವ್ರಿಗೆ ಸುಮಾರು ಸರಿ ನಾನು ಈ ಒಂದು ಮೀಟಿಂಗ್ ನ ಅವಾಯ್ಡ್ ಮಾಡ್ತಾನೆ ಹೋಗ್ತಾ ಇದ್ದೆ. ಬಿಕಾಸ್ ಐ ನೋ ವೆನ್ ಎವರ್ ಐ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಹಿಮ್ ಐ ಫೀಲ್ ವೆರಿ ಎಮೋಷನಲ್ ಅಂತ. ಕೆಲವೊಂದ್ಸರಿ ತುಂಬಾ ತಡವರಿಸ್ತಾ ಇದೀರಿ, ಬಿಕಾಸ್ ಐ ಆಮ್ ಕ್ವೈಟ್ ಎಮೋಷನಲ್ ರೈಟ್ ನೌ. ಇಟ್ಸ್ ಬೀನ್ 3 years since we lost him. ಬಟ್ ಹಾಗಂದ್ ಮಾತ್ರಕ್ಕೆ ನನಗೆ ಪ್ರತಿದಿನ ಮನೆಯೊಳಗಡೆ ಬಂದಾಗ ಅವ್ರು ನನ್ನ ಗ್ರೀಟ್ ಮಾಡ್ತಾ ಇದ್ದಂತ ರೀತಿ, ನಾನು ಮೇಲ್ಗಡೆ ಅಕಸ್ಮಾತ್ ತುಂಬಾ ತಡವಾಗಿ ಬರ್ತಿದ್ದೆ, ನಾನು ಅಡ್ಗೆ ಮನೆಗೆ ಬರ್ತಿದ್ರು, ಬಡ್ಸ್ಕೊಡ್ಲ ಊಟ ಏನಾದ್ರು ಅಂತ ಕೇಳೋರು. ಇಲ್ಲ ಅಂತ ಹೇಳಿ ನೀವು ಹೋಗಿ ಮಲ್ಕೊಳ್ಳಿ ಅಂದ್ರೂ ರಾತ್ರಿ 2 ಗಂಟೆ ಆದ್ರೂ ಪರವಾಗಿಲ್ಲ, 3 ಗಂಟೆ ಆದ್ರೂ ಪರವಾಗಿಲ್ಲ ನನ್ನ ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ರು. ಅಂದ್ರೆ ನನ್ ಲೇಟಾಗಿ ಬಂದ್ರು ಕೂಡ, ಅವ್ರ ನಿದ್ದೆಯಿಂದ ಎದ್ದು ಬಂದ್ರು ಕೂಡ ಪಕ್ಕದಲ್ಲಿ ಕೂತ್ಕೊಂಡು ನಾನು ಊಟ ಮುಗಿಸಿ ಮೇಲ್ಗಡೆ ಹೋಗಿ ಮಲಗೋವರೆಗೂ ಅವರು ನನ್ನ ನೋಡಿ ಎಲ್ಲ ಚೆನ್ನಾಗಿತ್ತನ, ಓಕೆ ಎಲ್ಲ ಕರೆಕ್ಟ್ ಆಗಾಯ್ತಾ ಅನ್ನೋ ಆ ಒಂದು ಆ ಕಾಳಜಿಯ ಕನ್ಸರ್ನ್ ಅನ್ನೋದೇನಿತ್ತು, ಇಟ್ ವಾಸ್ ಸೋ ಮಚ್ ದಟ್ ಪ್ರತಿ ಸರಿನೂ ಈಗಲೂ ಅಷ್ಟೇ ಮನೆಗೆ ಬಂದಾಗ ಐ ಫೀಲ್ ಓಕೆ, ತಡವಾಗಿ ಬಂದಾಗ ಓಕೆ ಅಲ್ಲಿ ಅಡುಗೆ ಮನೆಗೆ ಬರ್ತಾರೆ, ಊಟ ಬಡಿಸ್ಕೊಡ್ಲಾ ಅಂತ ಕೇಳ್ತಾರೆ, ಅಲ್ಲಿ ನಾನು ಮೇಲ್ಗಡೆ ಹೋಗೋವರೆಗೂ ಲೈಟ್ ಆನ್ ಮಾಡ್ಕೊಂಡೇ ಇರ್ತಾರೆ, ನಾನು ಒಳಗಡೆ ಹೋಗ್ತಿದ್ದಂಗೆ ಲೈಟ್ ಆಫ್ ಮಾಡ್ತಾರೆ. ಸೊ ಆಲ್ ದೀಸ್ ಡೀಟೇಲಿಂಗ್ಸ್ ಅನ್ನೋದು ಈಗಲೂ ನನಗೆ ತುಂಬಾ ಕಾಡುವಂತ ಒಂದು ವಿಚಾರ. ಮನುಷ್ಯ ವಾಸ್ ಫಾದರ್ ಅನ್ನೋದು ಒಂದು ಕಡೆ ಪಕ್ಕಕ್ಕೆ ಇಟ್ವಿ ಅಂದ್ರೆ, he was an amazing teacher, he was an amazing friend, he was amazing a philosopher. ಒಂದು ಸಣ್ಣ ವಿಚಾರದಲ್ಲಿ ಅಥವಾ ಒಂದು ಸಮಯದ ಚೌಕಟ್ಟಿನಲ್ಲಿ ಪ್ರತಿಯೊಂದನ್ನು ನಾನು ಹೇಳಬಹುದು ಅನ್ನೋದಾಯ್ತು ಅಂದ್ರೆ ಅದು ಸುಳ್ಳು. ಸೊ ಈ ಒಂದು ಏನು ಜಿಜ್ಞಾಸದವರು ಏನೊಂದು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ಅದೊಂದು ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಪ್ರಾಬ್ಲಿ ಅದಕ್ಕೆ ಅದು ಸಾಲಲ್ಲ ಅನ್ನೋ ಒಂದು ವಿಚಾರ. ಬಿಕಾಸ್ ಅಷ್ಟು ಹೇರಳವಾಗಿದೆ, ಅಷ್ಟು ಮ್ಯಾಗ್ನಮ್ ಅಂತಿದೆ ಅದು. ಸೊ ಹೀಗೆ ಸೋ ಮೆನಿ ಮಲ್ಟಿಪಲ್ ಥಿಂಗ್ಸ್ ನಾನು ಹೇಳ್ತಾ ಹೋಗ್ತೀನಿ ಅಂದ್ರೆ ಅವ್ರ ಬಗ್ಗೆ ಜ್ಞಾಪಿಸ್ಕೊಳ್ತಾ ಹೋದಂಗೆಲ್ಲ ಅವ್ರ ಪ್ರತಿ ಸರಿನೂ ನನ್ನನ್ನ ಅವ್ರು ಹೇಗೆ ಎಂಕರೇಜ್ ಮಾಡ್ತಿದ್ರು ಅಂದ್ರೆ, he used to always talk about his childhood. He used to always talk about how one should be in front of people, how one should always think about doing something nice. ಅಂದ್ರೆ
ಒಂದು ಜೀವನಕ್ಕೆ ಒಬ್ಬ ಮನುಷ್ಯ ಹುಟ್ಟಿದಾನೆ ಭೂಮಿ ಮೇಲೆ, ಪ್ರತಿಯೊಂದ್ ಸರಿನೂ ಅವ್ನಿಗೆ ಒಂದು ಪರ್ಪಸ್ ಇದ್ದೇ ಇರ್ಬೇಕಾಗತ್ತೆ. ಆ ಪರ್ಪಸ್ ನ ಅರ್ಥ ಮಾಡ್ಕೊಂಡವನು ಮಾತ್ರ ಇಲ್ಲಿ ಏನಾದ್ರೂ ಸಾಧ್ಲಿಕ್ಕೆ ಸಾಧ್ಯ. ಅಂಡ್ ಕಾನ್ಸ್ಟೆಂಟ್ ಆಗಿ ನೀನ್ ಯಾರು ಅಂತ ಕೇಳ್ಕೊಂತ ಹೋಗೋ ಕಣ ಅಂತ ಹೇಳೋರು ನನಗೆ. ಕೆಲವೊಂದ್ಸರಿ ಹೀಗೆ ಮಾತು ಬಂದಾಗ ನೀನ್ ಯಾರು ಅಂತ ಕೇಳೋರು. ನಾನು ಪ್ರದೀಪ, ಅದು ನಾನ್ ನಿನಗೆ ಕೊಟ್ಟಂತ ಹೆಸರು. ನೀನ್ ಯಾರು? ನಾನು ಒಬ್ಬ ಗಂಡು ಮಗು. ಅದು ಬಯಾಲಜಿಕಲಿ ನಿನಗೆ ರೆಕಗ್ನಿಷನ್ ಸಿಕ್ಕಿರೋ. ನೀನ್ ಯಾರು? ನಾನು ನಿಮ್ಮ ಮಗ. ಅಗೇನ್ ದಟ್ ಈಸ್ ಆಲ್ಸೋ ಸಮಥಿಂಗ್ ಎಲ್ಸ್. ಬಟ್ ನೀನು ನಿನ್ನ ಒಳಗಡೆ ಇರೋಂತ ಒಂದು ಸೌಂಡ್ ಅನ್ನೋದು ಏನ್ ಬರ್ತಿದೆ, ಅದರಿಂದ ಒಂದು ವಾಯ್ಸ್ ಅಂತ ಏನ್ ಬರ್ತಿದೆ, ಆ ವಾಯ್ಸ್ ಎಲ್ಲಿಂದ ಬರ್ತಿದೆ ಅಂತ ನಿನಗೆ ಗೊತ್ತಿದ್ಯಾ? ಅದನ್ನ ಯಾರು ಮಾತಾಡಿಸ್ತಾ ಇದಾರೆ ಅಂತ ಗೊತ್ತಿದ್ಯಾ? ಈ ಮಾತುಗಳ ಮುಂಚೆ ಅದಕ್ಕೊಂದು ಜೋಡಣೆಗಳಾಗುತ್ತೆ, ಅದೇ ಒಂದು ಇದು ಫಾರ್ಮೇಶನ್ಸ್ ಆಗುತ್ತೆ. ಆ ಫಾರ್ಮೇಶನ್ಸ್ ಯಾರು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಇಲ್ಲ, ದಟ್ ಈಸ್ ವೇರ್ ಯು ಆರ್, ದಟ್ ಈಸ್ ವಾಟ್ ಯು ಆರ್. ಆ ಯು ಅನ್ನೋದ್ ನೀನು ಅನ್ನೋದೇನಿದೆ ಅದನ್ನ ಹುಡುಕುವುದೇ ಜೀವನದ ಅನ್ವೇಷಣೆ. ಆ ಅನ್ವೇಷಣೆ ಈಸ್ ನಥಿಂಗ್ ಬಟ್ ಫೈಂಡಿಂಗ್ ಗಾಡ್ ಇನ್ ಯು. ಸೊ ಇದನ್ನ ಅರ್ಥ ಮಾಡ್ಕೊಂತ ಹೋದಾಗ ಒಂದು ಅಚೀವ್ಮೆಂಟ್ ಆಗ್ಲಿ, ಇನ್ನೊಂದಾಗ್ಲಿ, ನನ್ನ ಜೀವನದಲ್ಲಿ ಮಾಡ್ಬೇಕಾಗಿರೋಂಥ ಕೆಲವೊಂದು ಸಾಧನೆಗಳಾಗ್ಲಿ, ಈ ಎಲ್ಲಾನು ಮಾಡ್ತಾ ಇರೋಂಥದ್ದು ಒಂದೇ ಒಂದು ಕಾರಣಕ್ಕೆ, ದಟ್ ಈಸ್ ನಥಿಂಗ್ ಬಟ್ ಓನ್ಲಿ ಟು ಫೈಂಡ್ ಹೂ ಯು ಆರ್. ದೀಸ್ ಆರ್ ಆಲ್ ನೀನು ಕಂಡುಕೊಳ್ಳುವಂತ ಒಂದು ಸಾಧನೆ, ನೀನು ಕಂಡುಕೊಳ್ಳುವಂತ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ತಪಸ್ಸಿದು. ಸೊ ಆ ತಪಸ್ಸಿನ ಕಡೆಗೆ ನೀನು ಮುಂದುವರಿತಾ ಹೋಗ್ಬೇಕೇ ಹೊರತು ಈ ಒಂದು ನನ್ನ ಚಿತ್ರಕಲೆ ಬಿಡಿಸೋದಾಗಿರ್ಬೋದು, ಅಥವಾ ನೀನು ಕೂತ್ಕೊಂಡು ಕಥೆಗಳನ್ನ ಬರೆಯುವಂಥದ್ದಾಗಿರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ನಥಿಂಗ್ ಬಟ್ ನೀನು ಹುಡುಕುವ ಪರಿ. ಸೊ ದಿಸ್ ಇಸ್ ವಾಟ್ ಅನ್ ಅಚೀವ್ಮೆಂಟ್ ಅಥವಾ ಒಂದು ಹಾದಿ ಅಥವಾ ಒಂದು ಮೆಡಿಟೇಷನ್ ಅನ್ನೋದು ಏನ್ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಆಲ್ ದೀಸ್ ಥಿಂಗ್ಸ್ ಡೂ. ಸೊ ಹಾಗಾಗಿ ನೀನ್ ಎಲ್ಲೇ ಹೋಗು, ಏನೇ ಮಾಡು, ಹೇಗೆ ಮಾಡು, ಬಟ್ ಮೇಕ್ ಶ್ಯೂರ್ ಎವ್ರಿಥಿಂಗ್ ಈಸ್ ಬಾಟ್ಲಿಂಗ್ ಅಪ್ ಟು ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ದಟ್ ಈಸ್ ವಾಟ್ ಈಸ್ ದಟ್ ಯು ವಾಂಟ್ ಟು ಡೂ. ನೀನು ಹೋದಾಗ 4 ಜನ ನಿನ್ ಬಗ್ಗೆ ಮಾತಾಡ್ತಾರೆ, 5 ಜನ, ಒಂದಷ್ಟು ಜನ ನಿನ್ ಬಗ್ಗೆ ಹೊಗಳ್ತಾರೆ ಅಥವಾ ತೆಗಳ್ತಾರೆ ಅಥವಾ ಇನ್ನೊಂದು ಮತ್ತೊಂದು. ನೋ, ಆಲ್ ದೋಸ್ ಥಿಂಗ್ಸ್ ಆರ್ ರಬಿಶ್. ಬಟ್ ಏನು ಒಂದು ಮೂಲ ವಿಚಾರ ಅಂದ್ರೆ, ವೆನ್ ಯು ಆರ್ ದೇರ್, ಆಸ್ ಲಾಂಗ್ ಎಸ್ ಯು ಆರ್ ಹಿಯರ್, ಹೌ ಮಚ್ ಹ್ಯಾಪಿನೆಸ್ ಹ್ಯಾವ್ ಯು ಗೇನ್ಡ್ ಫಾರ್ ಯುವರ್ ಸೆಲ್ಫ್. ನೀನು ಎಷ್ಟು ಖುಷಿ ಪಡಿಸ್ಕೊಂಡಿದ್ಯಾ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಇಲ್ಲಿ ಪ್ರತಿ ಒಂದು ಹಂತದಲ್ಲೂ ನೀನು ಒಬ್ಬ ಸೆಲ್ಫಿಶ್ ಮ್ಯಾನ್ ಆಗ್ಬೇಕಾಗತ್ತೆ. You should always be as selfish as possible. ಎಷ್ಟು ಸೆಲ್ಫಿಶ್, ಪ್ರಾಬ್ಲಿ ಹೊರಗಡೆ ನನ್ನ ಮಾತನ್ನ ಯಾರು ಕೇಳಿಸ್ಕೊಂಡ್ಬಿಟ್ರೆ ಏನಿದೆ ರಾಂಗ್ ವೇ ಅಲ್ಲಿ ಇದು ಮಾಡ್ತಾ ಇದ್ರಲ್ಲ, ಇವ್ರಿಗೆ ಹೇಳ್ಕೊಡ್ತಾ ಇದ್ರಲ್ವಾ ಅಂತ ಅನ್ಕೋಬಹುದೇನೋ. ಬಟ್ ಆಕ್ಚುಲಿ ಒಬ್ಬ ಮನುಷ್ಯ ಎಷ್ಟು ಸೆಲ್ಫಿಶ್ ಆಗಿರ್ತಾರೋ ಅಷ್ಟೇ ಒಳ್ಳೇದು. ಯಾವ ವಿಚಾರದಲ್ಲಿ? ಸಂತೋಷದ ವಿಚಾರದಲ್ಲಿ. ನೀನು ಸಂತೋಷವಾಗಿದ್ದಾಗ ಮಾತ್ರ ನಿನ್ನ ಫ್ಯಾಮಿಲಿ ಅಥವಾ ನಿನ್ನ ಸುತ್ತಮುತ್ತ ಇರೋ ಜನಗಳನ್ನ ನೀನು ಸಂತೋಷವಾಗಿ ಇಡ್ಲಿಕ್ಕೆ ಸಾಧ್ಯ. ನೀನು ಆರ್ಥಿಕ ಪರಿಸ್ಥಿತಿಯಲ್ಲಿ ಅದ್ಭುತವಾಗಿದ್ದಾಗ ಕೆಲವೊಬ್ರು ಬೇರೆಯವ್ರಿಗೆ, ನಿನ್ನ ಹೆಲ್ಪ್ಗೆ ಬಂದವ್ರಿಗೆ ನೀನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ. ನೀನು ನೆಮ್ಮದಿಯಾಗಿದ್ದಾಗ ಮಾತ್ರ ಬೇರೆಯವ್ರನ್ನ ನೆಮ್ಮದಿಯಾಗಿ ಇಡ್ಲಿಕ್ಕೆ ಸಾಧ್ಯ. ಸೊ ಇದು ಎವ್ರಿವೇರ್ ಹೀಸ್ ಟು ಸೇ, ನೀನು ನಿನ್ನ ಮಗಳಾಗ್ಲಿ, ನಿನ್ನ ಹೆಂಡತಿ ಆಗ್ಲಿ, ಅಥವಾ ನನ್ನನ್ನಾಗ್ಲಿ, ಅಥವಾ ನಿಮ್ಮ ಅಮ್ಮನಾಗ್ಲಿ, ಯಾವತ್ತು ಡು ನಾಟ್ ಕೀಪ್ ಅಸ್ ಇನ್ ಫ್ರಂಟ್. ನೀನು ಮುಂದಿನ ಇದರಲ್ಲಿ ಲೈನ್ ಅಲ್ಲಿ ಇಟ್ಕೋ. ಯಾವುದೇ ಕಾರಣಕ್ಕೂ ನಮ್ಮನ್ನ ಇಡಬೇಡ. ಬಿಕಾಸ್ ಯು ಆರ್ ಹ್ಯಾಪಿ ಈಸ್ ವೆನ್ ಯು ಬಿ ಏಬಲ್ ಟು ಕೀಪ್ ಅಸ್ ಹ್ಯಾಪಿ. ಅಂಡ್ ನಾನು ಕೂಡ ಮಾಡ್ತಿರೋಂಥದ್ದು ಅದೇ. ನಾನು ಏನಕ್ಕೆ ಪ್ರತಿ ಸರಿನೂ ಇಷ್ಟೊಂದು ಸ್ಮೈಲ್ ಆಗಿ ನಾನು ಅತಿ ಕೋಪಿಷ್ಟವಾಗಿದ್ದೆ. ಬಟ್ ಕಾಲಕ್ರಮೇಣ ಹೇಗೆ ಅದನ್ನ ದಾಟ್ಕೊಂಡು ಹೇಗೆ ನಾನು ನಿಭಾಯಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ, ಇದಕ್ಕೆಲ್ಲ ಕಾರಣ ಐ ಮೇಡ್ ಮೈ ಸೆಲ್ಫ್ ಅ ಸೆಂಟ್ರಿಂಗ್ ಫಿಗರ್. ಐ ಮೇಡ್ ಮೈ ಸೆಲ್ಫ್ ಬಿ ಇನ್ ದ ಮಿಡಲ್, so that everything comes to me first and everything is dispersed and distributed to the others later. ಸೊ ಈ ಒಂದು ವಿಚಾರ ಮತ್ತೆ ಈ ಒಂದು the way of looking at life was so beautiful. ಹೌದಲ್ವಾ? ನಮ್ಮನ್ನ ನಾವು ಸಂತೋಷವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೌ ವಿಲ್ ಐ ಬಿ ಏಬಲ್ ಟು ಕೀಪ್ ಎನಿಬಡಿ ಎಲ್ಸ್ ಹ್ಯಾಪಿ? ಇದು ಸಾಧ್ಯನೇ ಇಲ್ಲದೆ ಇರೋಂತ ಒಂದು ವಿಚಾರ. ಸೊ ಈ ಲೈಫ್
ಏನು ಸೆಟ್ಟಿಂಗ್ ಕೈಂಡ್ ಆಫ್ ಫಿಲಾಸಫಿ ಅನ್ನೋದು ಏನಿತ್ತು ಅಂಡ್ ವೆರಿ ಪ್ರಾಕ್ಟಿಕಲಿ ಪಾಸಿಬಲ್ ಆಗಿರುವಂತ ಒಂದಷ್ಟು ಫಿಲಾಸಫಿಗಳನ್ನ ಎಷ್ಟು ಅದ್ಭುತವಾಗಿ ನನ್ನ ಕಣ್ಣು ಮುಂದೆ ಇಟ್ರು ಅಂದ್ರೆ ಐ ಥಿಂಕ್ ವಾಟ್ ಎವರ್ ಐ ಆಮ್ ಡೂಯಿಂಗ್, ಎವ್ರಿ ಸ್ಟೆಪ್ ಐ ಟೇಕ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ the man who guided me the righteous path in doing the righteous thing. ಹೇಗೆ ಅಂದ್ರೆ ಹೇಳಿದ್ರೆ ಸಿಗರೆಟ್ ಇಟ್ಕೊಂಡವನೆಲ್ಲ ಕಳ್ಳ ಅಲ್ಲ, ಬೈಬಲ್ ಇಟ್ಕೊಂಡವನೆಲ್ಲ, ಇದು ಭಗವದ್ಗೀತೆ ಇಟ್ಕೊಂಡವನೆಲ್ಲ ಸಂತ ಅಲ್ಲ ಅಂತ. ಸೊ ಆ ರೀತಿ ಅದನ್ನು ಹೇಳೋರು. ನೋಡು, ಇವಾಗ ಒಂದಷ್ಟು ಜನ ನಡ್ಕೊಂಡ್ ಬರ್ತಾ ಇದಾರೆ, ಸ್ಲಮ್ನವ್ರು ಆಗಿರ್ಬೋದು, ಇನ್ನು ಅಂದ್ರೆ ಜನಗಳನ್ನ ನೋಡೋ ರೀತಿನೂ ಏನ್. ನಂಗೊಂದ್ಸರಿ ಪ್ರಶ್ನೆ ಕೇಳದಂತ ಇದಕ್ಕೆ, ಹೇಗೆ ನೀವು ಪ್ರತಿಯೊಬ್ಬರನ್ನು ಇಷ್ಟೊಂದು ಅದ್ಭುತವಾಗಿ ಮಾತಾಡಿಸ್ತೀರಾ, ಅಷ್ಟು ಅದ್ಭುತವಾಗಿ ನಕ್ಕೊಂಡಿರ್ತೀರಾ, ಆ ಒಂದು ಸ್ಮೈಲಿಂಗ್ ಅನ್ನೋದು ನಿಮ್ ಮುಖ ಬಿಟ್ಟು ಹೋಗಿರಲ್ಲ, ಆ ಒಂದು ವೈ, ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್ ಅಂತ ಕೆಲವೊಂದು ಪದೇ ಪದೇ ಕೇಳಿದಂತ ಒಂದು ವಿಚಾರದಲ್ಲಿ ಒಂದ್ಸರಿ ನನಗೆ ಕನ್ವಿನ್ಸ್ ಆದಂತ ಒಂದು ವಿಚಾರ ಹೇಗೆ ಅಂದ್ರೆ, ಅವ್ರು ಹೀಗೆ ಹೇಳಿದ್ರು, ನೋಡ್ತೀನಿ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತೀರ, ಒಂದ್ 4-5 ಜನ ಈ ಏನು ಈ ಸ್ಲಮ್ ಏರಿಯಾ ಕಡೆಯಿಂದ ಒಂದಷ್ಟು ಜನ ಬರ್ತಾ ಇರ್ತಾರೆ. ಅವ್ರದೇ ಆದಂತ ಒಂದು ವಿಚಿತ್ರವಾದಂತ ಒಂದು ಬಟ್ಟೆಗಳು, ಹಾವಭಾವಗಳೆಲ್ಲ ಇರ್ತವೆ, ನಡ್ಕೊಂಡ್ ಬರ್ತಿರ್ತಾರೆ. ನೀನ್ ರಾತ್ರಿ ಒಂದು ಹೊತ್ತಿನಲ್ಲಿ ನೀನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ನೀನ್ ಹೆಂಡ್ತಿನೋ ಅಥವಾ ನಿಮ್ಮ ಅಮ್ಮನೋ ಯಾರೋ ನಡ್ಕೊಂಡು ಬರ್ತಿರ್ತಾರೆ ನಿನ್ ಜೊತೆಲಿ. ಫಸ್ಟ್ ಥಿಂಗ್, ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಡೂ? ಲೈಕ್ ಐ ಸೆಡ್, ಐ ವಿಲ್ ಪ್ರೊಟೆಕ್ಟ್ ದೆಮ್. ಎಕ್ಸಾಕ್ಟ್ಲಿ. ಡು ಯು ನೋ, ನಿನ್ ಮುಂದೆ ಎದುರುಗಡೆ ಬರ್ತಿರೋಂತ 4 ಜನ ಹುಡುಗರು ಅಥವಾ 5 ಜನ ಹುಡುಗರು, ಡು ಯು ನೋ ಹೂ ದೇ ಆರ್? ಐ ಸೆಡ್ ನೋ. Then how did you judge them and protect your mother? Simple. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಬಟ್ ನಿನ್ ತಾಯಿನ ನೀನ್ ರಕ್ಷಣೆ ಮಾಡ್ಕೊಳಕ್ ಹೋದೆ, ನಿನ್ನ ಹೆಂಡತಿ ನೀನ್ ರಕ್ಷಣೆ ಮಾಡ್ಕೊಳಕ್ ಹೋದೆ. ವೈ? ಜಸ್ಟ್ ಬಿಕಾಸ್ ದೇ ಕಮ್ ಫ್ರಮ್ such and so places. That is where we have become judges of everything. We are just judging everything by its cover. ಅವ್ರನ್ನ ನೋಡಿದ ತಕ್ಷಣ ಅವ್ರು ಹೀಗಿರ್ಬಹುದು ಅನ್ನೋ ಒಂದು ವಿಚಾರಕ್ಕೆ ನಾವು ಜಂಪ್ ಮಾಡ್ತಾ ಇದೀವಿ. Then where is the happiness? If somebody has to see beauty in everything, it is just the lifestyle what they have chosen and they are seeing the beauty in it. If that is what is bothering you, then you shouldn't be there. If you have to confront, you just go talk to them. You'll understand what they are. You'll understand they might be the most beautiful humans ever. Just that they chose ಆ ಒಂದು ಲೈಫ್ ಸ್ಟೈಲ್ ನಾವು ಚೂಸ್ ಮಾಡಿರ್ಬೋದೇ ವಿನಃ ದೇ ಆರ್ ನಾಟ್ ಕಂಪ್ಲೀಟ್ಲಿ ವಾಟ್ ಯು ಆರ್ ಸೀಯಿಂಗ್. ಸೊ ನೋಡೋದು ಆಲ್ವೇಸ್ ಸುಳ್ಳಾಗಬಹುದು. ಸೊ ಪ್ರಪಂಚನ ನೀನ್ ಹೇಗೆ ನೋಡ್ಬೇಕು ಅಂತ ನೀನ್ ಪರಿಕಲ್ಪಿಸ್ಕೋತೀಯ, ನೀನ್ ಹೇಗೆ ನೋಡ್ಬೇಕು ಅಂತ ನೀನು ಅನ್ಕೋತೀಯೋ ಹಾಗೆ ಅದು ಕಾಣಿಸ್ಬೇಕು ಅಂದ್ರೆ ಹಾಗೆ ನೀನು ವರ್ತಿಸ್ಬೇಕು ಕೂಡ. ನಿನ್ನ ಜಡ್ಜ್ಮೆಂಟು ಕೂಡ ಹಾಗೆ ನಶಿಸ್ತಾ ಹೋಗ್ಬೇಕಾಗತ್ತೆ. You cannot judge everyone with the same cover. Do not do that, and that is when you will be able to keep that smile and keep that inner child in you as happy as possible. An inner child is the beautiful thing anyone can ever have or secure it. ಪ್ರತಿ ಸರಿನೂ ಒಂದು ಕಲೆ ಅನ್ನೋದು ಹೊರಗಡೆ ಬರ್ಬೇಕಾದ್ರೆ ಆ ಇನ್ನೋಸೆನ್ಸ್ ಅನ್ನೋದು ಇಲ್ಲದೆ ಹೋದಾಗ, ಆ ಇನ್ನೋಸೆನ್ಸ್ ಕಳ್ಕೊಂಡಾಗ ಆ ವರ್ಕ್ ವಿಲ್ ನಾಟ್ ಬಿಕಮ್ ಟ್ರೂ ಟು ಇಟ್ ಸೆಲ್ಫ್ ಅಂತ ಹೇಳೋರು. ಸೊ ಅವರು ಮಾಡ್ತಿದ್ದಂತ ಪ್ರತಿಯೊಂದು ವರ್ಕ್ದಲ್ಲೂ ಅಥವಾ ನಾನು ಅವ್ರ ಜೊತೆ ಕೂತ್ಕೊಂಡು ನಾನು ಕಥೆಗಳನ್ನ ಅವ್ರಿಗೆ ಹೇಳ್ಬೇಕಾದ್ರೆ ಪ್ರತಿಯೊಂದು ಹೇಳ್ತಾ ಇದ್ರು, ಲೈಕ್ ಟ್ರೈ ಟು ಕೀಪ್ ದ ಇನ್ನೋಸೆನ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಡು ನಾಟ್ ಅಡಲ್ಟ್ರೇಟ್ ಇಟ್. Do not ruin it by making it extraordinarily philosophical or anything. ಓ ಯಾರು ಯೋಚನೆ ಮಾಡದೇ ಇರೋಂಥದ್ದು ನಾನೇನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಗೋಜಿಗೆ ಹೋಗ್ಬೇಡ. ನಿನ್ನ ಅಕ್ಕಪಕ್ಕ ಸುತ್ತಮುತ್ತ ಇರೋಂಥ ಕಥೆಗಳೇ ಸಾಕು ಅಂತ. ನಾನು ಈ ತರ ದ ವೇ ಹಿ ಈಸ್ ಟು ಶೋ ಮಿ ದ ಲೈಫ್ ಪಾತ್ಸ್ ವಾಸ್ ಅಮೇಜಿಂಗ್. And there was a never dull moment whenever he used to be around me. ನಾವು ಸಾಕಷ್ಟು ಕಿತ್ತಾಡಿದೀವಿ, ಸಾಕಷ್ಟು ಜಗಳಗಳಾಡಿದೀವಿ, ಎಷ್ಟೋ ವಿಚಾರ ವಿನಿಮಯ ಮಾಡ್ಕೊಳ್ಬೇಕಾದ್ರೆ, ಎಷ್ಟೊಂದ್ ಸರಿ ಫಿಲಾಸಫಿಗಳು ಮಾತಾಡ್ಬೇಕಾದ್ರೆ ನಾನು ಎಷ್ಟೊಂದ್ ಸರಿ ಅವ್ರನ್ನ ಒಪ್ಕೊಳ್ದೆ ಅಂತ ಸಿಚುವೇಶನ್ಸ್ ಇದೆ, ಅವ್ರು ನನ್ನ ಒಪ್ಕೊಳ್ದೆ ಅಂತ ಸಿಚುವೇಶನ್ಸ್ ಇದೆ. ಬಟ್ ಎಂಡ್ ಆಫ್ ದಿ ಡೇ ವಿ ಯೂಸ್ ಟು ಆಲ್ವೇಸ್ ಕಮ್ ಬ್ಯಾಕ್ ಟು ದಟ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಒಂದು ಮಿಡ್ ಗ್ರೌಂಡ್ ಬಂದ್ಬಿಟ್ಟು
ಕೆಲವೊಂದ್ಸರಿ ಅಪ್ಪ ಹೇಳೋರು, ತಗೋ ನಿನ್ ಕೈಲಿ ಆಗಲ್ಲ, ನಿನ್ ಕೈಲಿ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಅಂತ ಹೇಳಿ ಎದ್ದೋಗಿದ್ದುಂಟು, ಅಥವಾ ನಾನು ಎದ್ದೋಗಿದ್ದುಂಟು. ಸೊ ದೀಸ್ ಆರ್ ದೋಸ್ ಫಾಂಡ್ ಮೆಮರೀಸ್ which has made me what I am today. I think ನಾನು ಮಾಡುವಂತ ಪ್ರತಿಯೊಂದು ಸಿನಿಮಾದಲ್ಲಿ ಅವರ ಒಂದು ವಿಚಾರ ಸುಮಾರು ರೀತಿಯಲ್ಲಿ ಬಳಕೆ ಆಗಿದೆ ಕೂಡ, ಅಂಡ್ ಬಳಕೆ ಮಾಡ್ತಾನೆ ಇರ್ತೀನಿ. ಅಂಡ್ ಪ್ರತಿಯೊಂದು ಕಥೆಯಲ್ಲಿ ಅವ್ರು ಇದ್ದಾರೆ ಕೂಡ. ಬಿಕಾಸ್ ವಾಟ್ ಐ ಆಮ್ ಟುಡೇ ಈಸ್ ಓನ್ಲಿ ಬಿಕಾಸ್ ಆಫ್ ಹಿಮ್. ಸೊ ಅವ್ರ ಜೊತೆ ಇದ್ದಂತ ಒಡನಾಟ, ಅವ್ರ ಜೊತೆ ಕಳೆದಂತ ಟೈಮ್ ಆಗಿರ್ಬೋದು, ಅವ್ರ ಜೊತೆ ಇದ್ದಂತ ಒಂದಷ್ಟು ಇಟ್ಸ್ I always want to, and consciously I want to keep him in all my movies. Either ಅಂದ್ರೆ ಅವ್ರು ಹೇಳಿದಂತ ಒಂದು ಕೆಲವೊಂದು ವಿಚಾರಗಳಲ್ಲಾಗ್ಲಿ, ಅಥವಾ ಅವರು ನನಗೆ ಕೊಟ್ಟಂತ ಕೆಲವೊಂದು ಮಾರ್ಗದರ್ಶನಗಳಿಂದ ಆಗ್ಲಿ, ಸೊ ಅದನ್ನ ನಾನು ಏನು ಸಿನಿಮ್ಯಾಟಿಕ್ ರೂಪದಲ್ಲಿ ನಾನು ಹೇಗೆ ತಗೊಂಡ್ಬಂದು ಅದನ್ನ ಅಲ್ಲಿ ಅಳವಡಿಸ್ಕೋಬಹುದು, ಆ ರೀತಿ ಎಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ ಕೂಡ. ನಾನು ಮಾಡಿದಂತಹ ಅಷ್ಟು ಸಿನಿಮಾದಲ್ಲಿ ಐ ಹ್ಯಾವ್ ಹಿಸ್ ಫಿಲಾಸಫೀಸ್, ಐ ಹ್ಯಾವ್ ಹಿಸ್ ಸ್ಟೋರೀಸ್, ಐ ಹ್ಯಾವ್ ಹಿಸ್ ಇನ್ಫ್ಲೂಯೆನ್ಸಸ್. ಅಂಡ್ ಪ್ರತಿ ಸಾರಿನೂ ನನ್ನ ಫ್ರೇಮ್ಸ್ ಅಥವಾ ನನ್ನ ಸಿನಿಮಾದ ಒಂದೊಂದು ಚಿತ್ರಣ ನೋಡಿದಾಗ ಪ್ರತಿಯೊಬ್ರು ಹೇಳೋದು, ಇಟ್ಸ್ ಆಸ್ ಬ್ಯೂಟಿಫುಲ್ ಆಸ್ ಅ ಪೇಂಟಿಂಗ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಫಾದರ್, ಅಂಡ್ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಹಿಮ್ ಐ ಆಮ್ ಏಬಲ್ ಟು ಡೂ ಥಿಂಗ್ಸ್. ಅವರು ಪ್ರತಿ ಸಾರಿನೂ ಹೇಳ್ತಾರೆ, ನಾನು when I wanted to become when I was working as an art director, ಬಂಗಾರದ ಜಿಂಕೆ ನಮ್ಮ ಅಶ್ವಥ್ ಅವರು ಹೇಳ್ದಂಗೆ, ಮತ್ತೆ ಚದುರಿದ ಚಿತ್ರಗಳು ಅಂತ ಇನ್ನೊಂದಷ್ಟು, ಮತ್ತೆ 2-3 ಸಿನಿಮಾಗಳಿಗೆ ಹೀಗೆ ಆರ್ಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ನಾನು ಚಿತ್ರಕಲಾ ಪರಿಷತ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಐ ವಾಸ್ ಕನ್ಫ್ಯೂಸ್ಡ್, ಐ ಡಿಡ್ಂಟ್ ನೋ ವಾಟ್ ಟು ಡು. ನನಗೆ ಈ ಐಡೆಂಟಿಟಿ ಕ್ರೈಸಿಸ್ ಅನ್ನೋದು ಆಗೋಗಿತ್ತು. ಯಾಕೆಂದ್ರೆ ನಾನು ಏನೇ ವರ್ಕ್ ಮಾಡಿದ್ರು, ಹೇಗೆ ಮಾಡಿದ್ರು, ಪ್ರತಿಯೊಂದು ಕಡೆನೂ ಏನಾಗ್ತಿತ್ತು ಅಂದ್ರೆ, ನೀನ್ ಸೇಮ್ ನಿಮ್ ತಂದೆ ತರನೇ ಬಿಡಿಸ್ತೀಯಲ್ಲೋ, ನೀವು ಅಪ್ಪ ಮಾಡ್ದಂಗೆ ಮಾಡ್ತೀಯಲ್ಲೋ, ಸಖತ್ತಾಗಿದೆ ಕಣೋ. ಲೈಕ್ ಓಕೆ, ಎವ್ರಿವೇರ್ ಇಟ್ ಈಸ್ ಮೈ ಫಾದರ್. ಅಂದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋ ಒಂದು ವಿಚಾರ ನನ್ನ ತುಂಬಾ ಗಾಢವಾಗಿ ಕಾಡ್ತಾ ಇತ್ತು. ಒಂದ್ಸರಿ ಕುತ್ಕೊಂಡು ಮಾತಾಡದೆ ಕೂಡ ಅಪ್ಪನ ಹತ್ರ, ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್, ಹೇಗೆ ನಿಮ್ಮಿಂದ ಹೊರಗಡೆ ಬರೋದು ಹೇಗೆ ಅಂತ ಗೊತ್ತಿಲ್ಲ. ಅವತ್ತು ಒಂದು ಸ್ಮೈಲ್ ಕೊಟ್ಟು ಭುಜದ ಮೇಲೆ ಒಂದು ಶಬಾಷ್ ಮಾಡಿ ತಲೆ ಕೆದರಿ ಹೊರಟ್ಬಿಟ್ರೆ ಅಷ್ಟೇ, ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತ. ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಎಕ್ಸಿಬಿಷನ್ಸ್ ಮಾಡಿದಾಗ್ಲೂ, ನನ್ನ ಒಂದು ಇಲಿಸ್ಟ್ರೇಷನ್ಸ್ ನಾನು ಬೇರೆ ಕೊಟ್ಟಾಗ್ಲೂ ಪ್ರತಿಯೊಬ್ಬರು ಹೇಳ್ತಾ ಇದ್ದು ಸೇಮ್ ನಿಮ್ ತಂದೆ ಮಾಡ್ತಿದ್ಯಾ. ಹೌದು, ನಾನು ಚಿಕ್ಕ ವಯಸ್ಸಿಂದ ಅವ್ರದೇ ನೋಡಿ, ಅವ್ರು ಮಾಡೋ ರೀತಿಯೇ ನೋಡಿ 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 ಅಂತ ಕೈ ಪಳಗ್ಬಿಟ್ಟಿತ್ತು ಕೂಡ. ಸರಿ, ಹೊರಗಡೆ ಬರೋದು ಹೇಗೆ ಅಂತಂದಾಗ ಈ ಆರ್ಟ್ ಡೈರೆಕ್ಷನ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ದೆನ್ ಐ ಡಿಸೈಡೆಡ್, ಓಕೆ ಫೈನ್, ಐ ಡೋಂಟ್ ವಾಂಟ್ ಟು ಬಿ ಅನ್ ಆರ್ಟಿಸ್ಟ್ ಬಿಕಾಸ್ ನಾನು ನನ್ನ ತಂದೆಗೆ ಹೆಸರು, ನಾನು ನನ್ನ ತಂದೆಗೆ ಐ ವಾಂಟ್ ಟು ಮೇಕ್ ಹಿಮ್ ಫೀಲ್ ಪ್ರೌಡ್. ಹೌ ಡು ಐ ಡೂ ಇಟ್? ಓಕೆ, ಇಲ್ಲಿ ತಂದೆಗೆ ಏನೇ ಮಾಡಿದ್ರು, ನಾನು ಪೇಂಟಿಂಗ್ ಮಾಡ್ಲಿ ಅಥವಾ ಇನ್ನೊಂದು ಮಾಡ್ಲಿ ಅಥವಾ ಎಕ್ಸಿಬಿಷನ್ ಮಾಡ್ಲಿ, ಎಲ್ಲಾ ಕಡೆನೂ ಎಲ್ರು ಹೇಳ್ತಾ ಇದ್ದೀನಿ ಒಂದೇ ಮಾತು, ಇವ್ರ ತಂದೆ ಇದಾರೆ, ಇವ್ರಿಗಾಗ್ಲೇ ಒಂದು ಫೌಂಡೇಶನ್ ಹಾಕೊಟ್ಬಿಟ್ಟಿದ್ದಾರೆ, ಇದೇನೇ ಮಾಡಿದ್ರು ಇಟ್ ಇಸ್ ಹಿಮ್ ಹೂ ಇಸ್ ಇನ್ಫ್ಲೂಯೆನ್ಸಿಂಗ್ ಹಿಮ್. ಈ ನೆಪೋಟಿಸಮ್ ಅನ್ನೋದು ತುಂಬಾನೇ ಕಾಡಕ್ ಶುರು ಆಗಿತ್ತು ಅನ್ನೋದು ನನ್ಗೆ ಕೆಲವೊಂದ್ ಕಡೆ ಕೇಳ್ಕೊಂಡಂತ ವಿಚಾರ. ಸರಿ, ಇದನ್ನೆಲ್ಲ ಹೊರತುಪಡಿಸಿ ಏನಾದ್ರು ಮಾಡ್ಬೇಕು ಅಂದಾಗ ಈ ಸೆಟ್ ಲೈಕ್ ಐ ಅಪ್ರಿಶಿಯೇಟ್, ಐ ಟೋಟಲಿ ಸ್ಟ್ಯಾಂಡ್ ವಿತ್ ಯು, ಐ ಟೋಟಲಿ ಸಪೋರ್ಟ್ ಯು in whatever you want to do, because Nappa avara tata, he was a courtyard singer, amma painter. Nam tandeyavar tandege he wanted him to become an engineer or doctor or innondino agಬೇಕಾಗಿತ್ತು, because he was also a singer. He said, ನಮ್ ತಂದೆ ಸಂಗೀತಗಾರರಾಗಿದ್ರು, ನಮ್ ತಾತ ಸಂಗೀತಗಾರರಾಗಿದ್ರು, ನಮ್ ತಂದೆಗೆ ಎಲ್ಲೋ ಒಂದ್ ಕಡೆ ನಾನು ಡಾಕ್ಟರ್, ಇಂಜಿನಿಯರ್ ಅಥವಾ ಮ್ಯಾಕ್ಸಿಮಮ್ ಸಂಗೀತಗಾರ ಆಗ್ತೀನೇನೋ ಅನ್ನೋ ಒಂದು ನಂಬಿಕೆ ಇತ್ತು. ಬಟ್ ನಾ ಅದನ್ನೆಲ್ಲ ಹೊರತುಪಡಿಸಿ ಐ ಬಿಕೇಮ್ ಅ ಚಿತ್ರಕಲಾವಿದ. Now that you feel what you're doing is not giving you happiness, and whatever gives you happiness, continue that. I am there. Don't worry about anything. See, what do I do?
ಅದಕ್ಕೆ ನಾನು ಸರಿ, ನನಗೆ ಈ 5 ವರ್ಷ ಡಿಗ್ರಿ ಮಾಡಿದೀನಿ, ಎಲ್ಲ ಮಾಡಿದೀನಿ, ಮಾಸ್ಟರ್ಸ್ ಮಾಡಿದೀನಿ, ನಾವು ವಾಟ್ ಡು ಐ ಡು? ದೆನ್ ದಟ್ ಈಸ್ ವೆನ್ ಐ ಥಾಟ್ ಓಕೆ ಫೈನ್, ಲೆಟ್ ಮಿ ಡೂ ಆರ್ಟ್ ಡೈರೆಕ್ಷನ್, ಬಿಕಾಸ್ ಹಿ ಹ್ಯಾಡ್ ಡನ್ ಆರ್ಟ್ ಡೈರೆಕ್ಷನ್. ಅದನ್ನೇ ನಾನೊಂದ್ಸರಿ ಟ್ರೈ ಮಾಡೋಣ. ಅಲ್ಲಿ ಏನೋ ಒಂದು, ಬಿಕಾಸ್ ಒಂದಷ್ಟು ಸಿನಿಮಾಗಳು ನೋಡಿದ್ದೆ, ಓಕೆ ಇಲ್ಲಿ ಯಾರು ಆಸ್ಕರ್ಸ್ ತಂದಿಲ್ಲ ಆರ್ಟ್ ಡೈರೆಕ್ಷನ್ ಅಲ್ಲಿ, ಐ ಥಿಂಕ್ ವೈ ಶುಡ್ಂಟ್ ಐ ಟ್ರೈ ಅಂತ ಹೇಳಿ ನಾನು ಏನೋ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು. ಬಟ್ ಅಲ್ಲಿ ಹೋದಾಗ ನನಗೆ ಸಿಕ್ಕಂತ ಗುರುಗಳಾಗಿರ್ಬೋದು, TS ನಾಗಾಭರಣ ಅವರಾಗಿರ್ಬೋದು, ಅವರು ನನ್ನ ಒಂದು ವಿಚಾರನ ಇದು ಮಾಡ್ಕೊಂಡು ಹಿ ಮೇಡ್ ಮಿ ಅ ಡೈರೆಕ್ಟರ್. ಅದ್ರ ಜೊತೆಗೆ ನಮ್ಮ ತಂದೆ ಕುತ್ಕೊಂಡು, ಇಷ್ಟು ಅದ್ಭುತವಾಗಿ ಕಥೆಗಳು ಹೇಳ್ತೀಯ, ಇಷ್ಟೊಂದೆಲ್ಲ ಮಾಡ್ತೀಯ, ವೈ ಡು ಯು ವಾಂಟ್ ಟು ಬಿಕಮ್ ಅನ್ ಆರ್ಟ್ ಡೈರೆಕ್ಟರ್? ಯು ಕ್ಯಾನ್ ಮೈಟ್ ಆಸ್ ವೆಲ್ ಬಿಕಮ್ ಅ ಡೈರೆಕ್ಟರ್ ಅಂತ ಹೇಳಿ ಅವ್ರು ಎಲ್ಲೋ ಒಂದ್ಸರಿ ಕಂಡಂತ ಒಂದು ಕನಸು, ಅಂದ್ರೆ ಈವನ್ ಹಿ ವಾಂಟೆಡ್ ಟು ಬಿಕಮ್ ಅ ಡೈರೆಕ್ಟರ್ ಒಂದು ಪಾಯಿಂಟ್ ಅಲ್ಲಿ ಅನ್ನೋದು ಕೂಡ ನಮಗೆ ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ತುಂಬಾ ದೀರ್ಘಾಲ ಇದು ಏನು ಟಾಕ್ ಆಯ್ತು, ಅದ್ರ ಬಗ್ಗೆ ಸುಮಾರು ಹೊತ್ತು ಮಾತುಗಳಾಯ್ತು ಅದ್ರ ಬಗ್ಗೆ. ಸೊ ಹೀಗೆ ನಾನು ಏನೇ ಅನ್ಕೊಂಡ್ರು ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅದಕ್ಕೆ ಬೇಕಾದಂತಹ ಇನ್ಪುಟ್ಸ್ನೆಲ್ಲ ಕೊಟ್ಟು ಅದನ್ನ ಹೇಗೆಲ್ಲ ಅದ್ಭುತವಾಗಿ ಮಾಡ್ಕೊಂತ ಹೋಗ್ಬೋದು, ಒಂದು ಕತೆ ಹೇಳುವ ವಿಧಾನದಿಂದ ಹಿಡಿದು, ಹಿ ವಾಸ್ ಸಚ್ ಅನ್ ಅಮೇಸಿಂಗ್ ಸ್ಟೋರಿ ಟೆಲ್ಲರ್. ಓಕೆ, ಒಬ್ಬ ಕಲಾವಿದನಾಗಬೇಕು ಅಂದ್ರೆ ಹಿ ಹ್ಯಾಸ್ ಟು ಬಿ ಅನ್ ಅಮೇಸಿಂಗ್ ಸ್ಟೋರಿ ಟೆಲ್ಲರ್, ವಿಚ್ ಹಿ ವಾಸ್ ಅನ್ಡೌಟೆಡ್ಲಿ. ಎಸ್, ಆ ಒಂದು ಕತೆ ಹೇಳುವಂತ ಒಂದು ವಿಧಾನ ಕೂಡ ನನಗೆ ಒಂದು ಮನದಟ್ಟು ಮಾಡಿದಂತ ಒಬ್ಬ ವ್ಯಕ್ತಿ ನನ್ನ ತಂದೆ. ಎವ್ರಿ ಟೈಮ್ ಹಿ ಹ್ಯಾಸ್ ಹೆಲ್ಡ್ ಮೀ ಸ್ಟ್ರಾಂಗ್. ಅವರು ಇಲ್ದೇ ಇರೋಂತ ಒಂದು ಟೈಮಲ್ಲಿ ಕೂಡ ಈಸ್ ಹೆಲ್ಡ್ ಮೀ ಸ್ಟ್ರಾಂಗ್. And he'll probably continue holding me strong even in the future, because every time ನಾನು ಸುಮಾರು ಸರಿ ನಾನು ನನ್ನ ವೈಫ್ ಕೂಡ ಹೇಳಿದೀನಿ, ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಲೋ, ಐ ಡೋಂಟ್ ನೋ, ನಾನು ಅನ್ಕೊಂಡ ರೀತಿಯಲ್ಲಿ ಆಗ್ತಿಲ್ಲ, ನಾನೇನೋ ಅನ್ಕೋತಾ ಇದ್ದೀನಿ, ಅಲ್ಲಿ ಯುನೋ ದ ಪ್ರೊಡಕ್ಷನ್ ಹೌಸಸ್ ಬೇರೆ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ, ಐ ಆಮ್ ಅನ್ಏಬಲ್ ಟು ಡೂ ದಿಸ್, ಐ ಥಿಂಕ್ ಐ ವಿಲ್ ಡ್ರಾಪ್ ದಿಸ್ ಅಂತ ಅನ್ಕೊಂಡಿದ್ದ ದಿವಸ ಐರನಿ ಅಥವಾ ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಅಕ್ರಾಸ್, ಅಂಡ್ ನೆಕ್ಸ್ಟ್ ಡೇ ಅದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗೋಗಿರೋದು. ಅಥವಾ ಪ್ರೊಡ್ಯೂಸರೇ ಬಂದು ಹೇಳೋರು, ಇಲ್ಲ ನೀವು ನೆನ್ನೆ ಹೇಳಿದ್ರಲ್ಲ ಅದೇ ಮಾತೆ ಚೆನ್ನಾಗಿತ್ತು, ಅದೇ ಸೀಕ್ವೆನ್ಸಸ್ ಚೆನ್ನಾಗಿರುತ್ತೆ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇದು ವರ್ಕ್ ಆಗತ್ತೆ ಅನ್ನೋ ಇದೊಂದು ಸಣ್ಣ ಉದಾಹರಣೆ. ಈ ರೀತಿ ಹಲವಾರು ವಿಚಾರಗಳಲ್ಲಿ ನಾನು ಯಾವಾಗ ಲೋ ಆಗಿದ್ದೀನೋ ಅದೆಲ್ಲ ನೆಕ್ಸ್ಟ್ ಡೇ ಅಥವಾ ಇನ್ 1 ಅಥವಾ 2 ದಿವಸಗಳಲ್ಲಿ ಸಾಲ್ವ್ ಆದಂತ ಒಂದು ವಿಚಾರಕ್ಕೆ ಐ ಆಲ್ವೇಸ್ ಲವ್ ಟು ಕ್ರೆಡಿಟ್, ಅಂಡ್ ಐ ಆಲ್ವೇಸ್ ವಾಂಟ್ ಟು ಕ್ರೆಡಿಟ್ ಮೈ ಫಾದರ್, ಬಿಕಾಸ್ ಸಮ್ವೇರ್ ಹಿ ಈಸ್ ಸೇಫ್ ಗಾರ್ಡಿಂಗ್ ಮೀ ಇನ್ ಆಲ್ ದ ಪಾಸಿಬಲ್ ವೇಸ್. ಸೊ ಇಟ್ಸ್ quite an emotional thing, and ಪ್ರತಿಯೊಂದು ಹಂತದಲ್ಲೂ ಐ ಆಮ್ ಬ್ರೇಕಿಂಗ್ ಡೌನ್. ಐ ಆಮ್ ರಿಯಲಿ ಸಾರಿ ಫಾರ್ ದಟ್, because it is not that easy. ಅಂದ್ರೆ ಅವ್ರ ಬಗ್ಗೆ ಮಾತಾಡೋದಷ್ಟು ಈಸಿ ಅಲ್ಲ. So I think yeah so I think I'll stop it here, because ಇನ್ನು ಮುಂದಕ್ಕೆ ಹೋದ್ವಿ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡ್ ಬಂದೆ ಇಲ್ಲಿವರೆಗೂ. ಐ ಥಿಂಕ್ ಇದ್ರ ಮೇಲ್ಗಡೆ ನನಗೂ ಐ ಥಿಂಕ್ I'll break down. So because for me I have never missed him. He is always around me. I think he is the most beautiful human being I've ever come across. He is the most beautiful friend. He is the most beautiful father. And above everything, he is the most beautiful soul the earth has ever witnessed. He is there with me, and he'll always be with me. And he is my love, and he is my Atma Teja. Thank you so much. ನಮ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ ತಂದೆ ಬಗ್ಗೆ, ಅವ್ರು ಏನು ಅನ್ನೋದನ್ನ ಹೇಳ್ತಾ ಇದ್ರಿ. ಅದೇ ನಿಮ್ಗೆ ಮುಂದಕ್ಕೆ ಮಾತಾಡಕ್ ಆಗ್ದಲೇ ನಿಲ್ಸಿದ್ದು ತುಂಬಾ ಒಂದ್ ರೀತಿ ನಿರಾಶೆ ನಮ್ಗೆ ಅನ್ನಿಸ್ತು. ಯಾಕೆಂದ್ರೆ BK ವರ್ಮಾ ಅಂದ್ರೆ ದೊಡ್ಡ ಫಿಲಾಸಫರು, ಟೀಚರು, ಅವರಂತ ಅದ್ಭುತ ಅಭಿಜಾತ
ಕಲಾವಿದನ ನಾವು ಮತ್ತೆ ನೋಡ್ತೀವ ಇಲ್ವಾ ನಮ್ಮ ಜೀವನ ಇದಲ್ಲಿ? ಅಂತಹ ಅದ್ಭುತ ಇವ್ರ ಬಗ್ಗೆ ಹೇಳಿದೀರಾ. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ಕೇಳ್ಬೋದು. ಹಾ, ನಮಸ್ಕಾರ. ನಾನ್ ಮಾತಾಡ್ಬೋದಾ? ನೀವು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ. ಹಾ, ಇವ್ರು ನಿಮ್ ಮಾತು ಕೇಳಿಸ್ತಾ ಇದೆ. ಇದು ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಇಂದಾವರ ಅಂತ. ನಿಮ್ಗಿಂತ ಮುಂಚೆ ನಾನು ಒಂದು 13-14 ವರ್ಷದವಳಿದ್ದಾಗ ನಿಮ್ ತಂದೆ ನಮ್ ಸ್ಕೂಲ್ನಲ್ಲಿ ಬಂದು ಒಂದು ಪ್ರೋಗ್ರಾಮ್ ಮಾಡಿದ್ರು, ಕಾರ್ಯಕ್ರಮ ಮಾಡಿದ್ರು. ಅವರು ಅವಾಗ ಒಂದು 17-18 ವರ್ಷದ ಹುಡುಗನ, ಒಂದ್ 20 ವರ್ಷ ಆ ತರ ಇರ್ಬೋದು. ಅವರು ಹನುಮನ್ ನಗರದಲ್ಲಿ ಕಲಾಮಂದಿರದಲ್ಲಿ ಇರ್ತಾ ಇದ್ರು ಆ ಟೈಮಲ್ಲಿ. ನಾನು APS ಸ್ಕೂಲ್ ನಲ್ಲಿ ಓದಿದ್ದು. ಅವರು ಆ ಟೈಮಲ್ಲಿ ನನ್ಗನ್ಸುತ್ತೆ ಈ ತರ ಎಲ್ಲಾ ಕಡೆನೂ ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅನ್ಸುತ್ತೆ. ನಾನು ಅವಾಗ 8ನೇ ಕ್ಲಾಸಲ್ಲೋ 9ನೇ ಕ್ಲಾಸಲ್ಲೋ ಇದ್ದೆ. ಅವಾಗಿನ ಅವರು ಅದೇ ಜಸ್ಟ್ ಟೀನೇಜ್ ಮುಗಿಸಿ ಬಂದಿದ್ರು, ಅಥವಾ ಮೇ ಬಿ ಸ್ಟಿಲ್ ಟೀನೇಜ್. ಅವರು ಆ ಬ್ಲೇಡ್ ಅಲ್ಲಿ ಮಾಡಿದ್ದು, ಆಮೇಲೆ ಥ್ರೆಡ್ ಅಲ್ಲಿ ಮಾಡಿದ್ದು, ಆಮೇಲೆ ಗಾಳಿಲಿ ಹೀಗೆ ಬರ್ಕೊಂಡು ಆಮೇಲೆ ಮಾಡೋರು ಅದನ್ನ. ದಟ್ ಈಸ್ ಹಿಸ್ ಸ್ಟೈಲ್ ಅಲ್ವಾ? ನನ್ಗಿನ್ನ ಅದು ಐ ಸ್ಟಿಲ್ ಹ್ಯಾವ್ ಇಟ್ ಇನ್ ಮೈ ಮೆಮರಿ. ಆಮೇಲೆ ಅದೇ ಟೈಮಲ್ಲಿ ಅವರು ರಾಮಾಂಜನೇಯ ಗುಡ್ಡ ಇತ್ತಲ್ಲ, ಅಲ್ಲಿ ಕಲ್ಲುಗಳ ಮೇಲೆ ದೊಡ್ಡದಾಗಿ ಮಾಡಿದ್ರು. ಅದ್ಯಾಕ್ ಅದ್ ಹೋಯ್ತು ನಂಗೆ ಇನ್ನ ಅರ್ಥ ಆಗ್ತಾ ಇಲ್ಲ. ಅದು ಸುಮ್ನೆ ಹೋಗ್ಬಿಡ್ತಾ? ಅಲ್ಲಿ ಒಳ್ಳೆ ಪೇಂಟ್ ಯೂಸ್ ಮಾಡಿರ್ಲಿಲ್ವೇನೋ ಆ ಟೈಮಲ್ಲಿ? ಇಲ್ಲ, ಅಂದ್ರೆ ಅವಾಗ ಆದಂತ ವಿಚಾರಗಳೇ ಬೇರೆ. ಲೈಕ್ ಅಲ್ಲಿ ಸುಮಾರು ಜನ ಅದಕ್ಕೆ ಸ್ಪಾನ್ಸರ್ ಕೂಡ ಮಾಡಿದ್ರು. ಅದಕ್ಕೆ ಸ್ಪಾನ್ಸರ್ ಮಾಡಿದಂತ ಜನಗಳಲ್ಲಿ DVG ಕೂಡ ಒಬ್ರಾಗಿದ್ರು. ಸರಿ, ಮತ್ತೆ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಸರ್ ಕೂಡ ಅದಕ್ಕೆ ಅವರೆಲ್ಲ ಇದ್ರಲ್ಲ. ಎಕ್ಸಾಕ್ಟ್ಲಿ. ಸೊ ಅಪ್ಪ ಏನ್ ಮಾಡಿದ್ರು, ಆಲ್ ಇಂಡಿಯಾ ಟೂರ್ ಮಾಡಿ ಅದರಿಂದ ಬಂದಂತ ಆ ಟೂರ್ ನಿಂದ ಬಂದಂತ ಒಂದಷ್ಟು ದುಡ್ಡು, ಹೆಚ್ಚು ಕಡಿಮೆ ಒಂದು 64-65 ಅನ್ಸುತ್ತೆ. ಇದು ರಾಮಾಂಜನೇಯ ಗುಡ್ಡದ ಮೇಲೆ ಆದಂತದ್ದು 1964-65 ಸಮಥಿಂಗ್. ಇಲ್ಲ, 70s ಅಲ್ಲಿ ನಾನು ನೋಡಿದ್ದು. 70s ಅಲ್ಲಿ, ಲೇಟ್ 60s ಅಲ್ಲಿ ಶುರು ಮಾಡಿದ್ದು. ಶುರು ಮಾಡಿದ್ರು, ಬಟ್ ಅದೇ ಆಮೇಲೆ ಶುರು ಮಾಡಿದ್ರು. ಅಂಡ್ ಅಲ್ಲಿ ಏನಾಯ್ತು ಅಂದ್ರೆ, ವಾಟ್ ಎವರ್ ದ ಮನಿ ಈ ಅರ್ನ್, ಅದನ್ನೆಲ್ಲ ಪೇಂಟ್ಸ್ ಮಗದೊಂದು ಎಲ್ಲ ತಗೊಂಡ್ಬಂದ್ಬಿಟ್ಟು ಅವ್ರದೇ ಆದಂತ ಒಂದು ಕಟಾಲಂನ ರೆಡಿ ಮಾಡ್ಕೊಂಡು ರಾಮಾಂಜನೇಯ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಅದನ್ನ ಆಯಿಲ್ ಪೇಂಟ್ ಮತ್ತೆ ಎನಾಮಲ್ಸ್ ನ ತೆಗೆದು ಅಲ್ಲಿ ಶುರು ಮಾಡಿದ್ರು. ಜಸ್ಟ್ ದಟ್ ದ ಓನ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ, ದೇರ್ ವಾಸ್ ನೋ ರೂಫ್. ಅವರು ಹಾಗೆ ಸ್ಟೂಲ್ ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ದಿದ್ ನನ್ಗಿನ್ನ ಕಣ್ಣು ಕಟ್ಟಾಗಿದೆ. ಸೊ ಯಾವಾಗ ರೂಫ್ ಇರ್ಲಿಲ್ವೋ, ದೇರ್ ವಾಸ್ ನೋ ಪ್ರೊಟೆಕ್ಷನ್ ಫಾರ್ ದ ಪೇಂಟಿಂಗ್. ಅದ್ ನ್ಯಾಚುರಲ್ ಫೋರ್ಸಸ್ ಅದು ನ್ಯಾಚುರಲ್ ಪ್ರಾಸೆಸ್ ಇಂದಾನೇ ಹೋಗಿರುವಂತದ್ದು. ಇವಾಗ ನೀವು ನಮ್ಮ ಕೇವ್ ಪೇಂಟಿಂಗ್ಸ್ ಅಂತ ನೋಡಿದಾಗ ಅದು ನಿಮ್ಗೆ ಒಳಗಡೆ ಕಾಣಿಸುತ್ತೆ ಹೊರತು ಹೊರಗಡೆ ಕಾಣಿಸೋದು ತುಂಬಾ ವಿರಳ ನಿಮ್ಗೆ. ಸೊ ಒಳಗಡೆ ಇರೋದೆಲ್ಲ ನಿಮ್ಗೆ ಮೇಜರ್ ಪ್ರೊಟೆಕ್ಷನ್ಸ್ ಆಗಿರುತ್ತೆ. ಅಂಡ್ ಮೋರ್ ಓವರ್ ಇವಾಗಿನ ಒಂದು ಪೇಂಟ್ ಅಂದ್ರೆ ನಮ್ಮ ತಂದೆಯವರು ಯೂಸ್ ಮಾಡಿದಂತ ಒಂದು ಕಾಲಕ್ಕೆ ಆಲ್ರೆಡಿ ಮಾಡರ್ನ್ ಕ್ವಾಲಿಟಿ ಬಂದ್ಬಿಟ್ಟಿತ್ತು. ಅಂಡ್ ದ ಕ್ವಾಲಿಟಿ ಅಂಡ್ ಆನ್ ದ ನ್ಯಾಚುರಲ್ ರಾಕ್ ಅನ್ನೋದೇನಿದೆ, ಸೊ ಅದು ಕೂಡ ಅದೊಂದು ಪ್ರಾಸೆಸ್ ಕೂಡ. ಸೊ ಆ ಹುಮ್ಮಸ್ಸಲ್ಲಿ ಮಾಡಿರೋದು ಅದು ಇದು ಕಾಲಾಂತರದಲ್ಲಿ ಸುಮಾರು ಸರಿ ನಾನು ಅಪ್ಪ ಕುತ್ಕೊಂಡು ಮಾತಾಡಿದ್ವಿ. ನಾನು ಅವಾಗ ದಡ್ಡನ್ ತರ ಏನೇನೋ ಮಾಡ್ದ ಕಣೆ, ಅದ್ರ ಮೇಲ್ಗಡೆ ಒಂದು ಫ್ರೆಸ್ಕೋ ಅಥವಾ ಇನ್ನೊಂದು ರೀತಿಯಲ್ಲಿ ಏನಾದ್ರು ಮಾಡ್ಬೋದಾಗಿತ್ತು, ಇನ್ನು ದೀರ್ಘಕಾಲ ಅದು ಉಳಿಕೋತಿತ್ತು ಅಂತೆಲ್ಲ. ನಾಟ್ ಓನ್ಲಿ ದೇರ್, ಈವನ್ ಜಯನಗರದಲ್ಲಿ ಕೂಡ ಈ ಆನೆಬಂಡೆ ರಸ್ತೆ ಅಂತ ಇವಾಗ ಆನೆಬಂಡೆ ರಸ್ತೆಯಲ್ಲಿ ಅದ್ರ ಮೇಲೂ ಕೂಡ ಅದನ್ನ ಅವರೇನ ಮಾಡಿದ್ದು. ಅಯ್ಯೋ, ಅದಂತೂ ಅದ್ ಎಷ್ಟು ವರ್ಷ ನೋಡಿದೀವಿ ನಾವು ಜಯನಗರಕ್ಕೆ ಸುಮಾರು ಬಸವನಗುಡಿ. ಅದು ಕೂಡ ಸ್ಟಾರ್ಟ್ ಮಾಡಿದ್ರು. ಅದನ್ನ ಬೇರೆಯವ್ರು ಅದನ್ನ ಹೋಗದೇ ಇರೋ ರೀತಿಯಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಅದನ್ನ ತೀರ್ಸ್ತಾ ಇದ್ರು ಅನ್ಸುತ್ತೆ. ಬಟ್ ರಾಮಾಂಜನೇಯ ಗುಡ್ಡದಲ್ಲಿ ಅದು ಸಾಧ್ಯ ಆಗ್ಲಿಲ್ಲ. ಸೊ ಹಾಗಾಗಿ ರೀಸೆಂಟ್ ಆಗಿ ಒಂದು 2010 or 11 ಅಲ್ಲಿ ಇನ್ನೊಂದು ಲಾಸ್ಟ್ ಪೇಂಟಿಂಗ್ ಆನ್ ರಾಮಾಂಜನೇಯ ಗುಡ್ಡ ಅಂತ ಹೇಳಿ ಒಂದು ಕೃಷ್ಣಂದು ಒಂದು ಬಂಡೆ ಮೇಲೆ ಮಾಡಿದ್ರು ಕೂಡ.
ನಮ್ಮ ಅದಿದೆಯಾ ಇದೆ ಇವಾಗಿಂದಲೂ ಇದೆ 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 ಇದೆಯಾ? ಇವಾಗಿದೆ. ನಾನ್ ಅಲ್ಲಿ ಹೋದಾಗೆಲ್ಲ ಜ್ಞಾಪಿಸ್ಕೊಳ್ತೀನಿ. ಎಲ್ಲಿ ಆಮೇಲೆ ಸರ್? ರಾಮಾಂಜನೇಯ ಗುಡ್ಡನ? ಹೌದು, ರಾಮಾಂಜನೇಯ ಎಲ್ಲಿ? ಹಿಂದ್ಗಡೆ ಸ್ಟೇರ್ ಕೇಸ್ ಅಲ್ಲಿ ಕೆಳಗಡೆ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್ ಒಂದು ಬಂಡೆ ಕಲ್ಲಿದೆ. ಸೊ ಆ ಬಂಡೆ ಕಲ್ಲು ಮೇಲ್ಗಡೆ ಒಂದು ಸರ್ಕಲ್ ಹಾಕಿ, ಸರ್ಕಲ್ ಅಲ್ಲಿ ಕೃಷ್ಣನ ಒಂದು ಮುಖ ಮಾಡಿದ್ದಾರೆ. ಸೊ ಅದು ಮುಂಚೆ ರಾಮ ಪಟ್ಟಾಭಿಷೇಕದ್ದು ಒಂದು ಪೇಂಟಿಂಗ್ ಇತ್ತಲ್ಲಿ. ದಟ್ ಹಸ್ ಬಿನ್ ರೀಪ್ಲೇಸ್ಡ್ ಬೈ ಕೃಷ್ಣ ನಾವು. ಅಂಡ್ ಅದು ಕೂಡ ಕಲಾಮಂದಿರ್ ಸ್ಕೂಲ್ ಆಫ್ ಆರ್ಟ್ಸ್ ಅವರು, ಕಲಾಮಂದಿರದವರು ಎಂ ಪ್ರಕಾಶ್ ಅವರು ಅಲ್ಲಿ ಒಂದು ಆನ್ಯುವಲ್ ಡೇ, ಕಾಲೇಜ್ ಡೇ ಅಂತ ಆರ್ಗನೈಸ್ ಮಾಡಿದಾಗ ಅಲ್ಲಿ ಈ ಒಂದು ಸಣ್ಣದಾಗಿ ಆ ಒಂದು ಟೈಮ್ ಅಲ್ಲಿ ಮಾಡಿದಂತ ಒಂದು ಪೇಂಟಿಂಗ್ ಕೂಡ ಅದು. ಆಮೇಲೆ ನನ್ಗೆ ಟಚ್ ಹೊರಟೋಯ್ತು. ಅದೇ ನಾವು ಕಾಲೇಜ್ ಬಂದ್ವಿ ಅಂದ್ರೆ ನನ್ಗೆ ಐ ವಾಸ್ ಫ್ಯಾಸಿನೇಟೆಡ್ ಬೈ ವರ್ಮಾ. ಅಂದ್ರೆ ನಮ್ಗೆ ಅವಾಗ ವರ್ಮಾ ಅನ್ನೋರು ಆರ್ಟಿಸ್ಟ್ ಅಷ್ಟೇ. ಇವಾಗ ಬಿ ಕೆ ಎಸ್ ವರ್ಮಾ ಸರ್, ಡಾಕ್ಟರ್ ಬಿ ಕೆ ಎಸ್ ವರ್ಮಾ ಎಲ್ಲ ಆಗೋಗಿದ್ದಾರೆ. ಅಂದ್ರೆ ದಟ್ ದೋಸ್ ಮೆಮೊರೀಸ್ ಆರ್ ಸ್ಟಿಲ್ ಫ್ರೆಶ್ ಅಂಡ್ ಅಲೈವ್ ಇನ್ ಮೈ. ಅದೇ ಆ ಟೈಮ್ ಅಲ್ಲಿ ಹಿ ವಾಸ್ ಜಸ್ಟ್ ಶ್ರೀನಿವಾಸ ವರ್ಮಾ. ಅದೇ ಪಾಪ, ಅದೇ ನನ್ಗ ಅನ್ಸುತ್ತೆ ನಮ್ ಸ್ಕೂಲ್ ನಲ್ಲಿ ಆದ್ಮೇಲೆ ನನ್ ಫ್ರೆಂಡ್ಸ್ ಬೇರೆ ಸ್ಕೂಲ್ ನಲ್ಲಿ ಇರೋರು ನಮ್ ಸ್ಕೂಲ್ಗೂ ಬಂದಿದ್ರು ಅದೆಲ್ಲ ಇವಾಗ ಹೇಳ್ತೀವಿ, ಬಂದಿಲ್ಲ ಅಂತಾನೆ ಅವಾಗೆಲ್ಲ. ಹೌದು, ಆತರ ನಮ್ ಸ್ಕೂಲ್ ನಲ್ಲೂ ಮಾಡಿದ್ರು, ಬ್ಲೇಡ್ ಅಲ್ಲಿ ಮಾಡಿದ್ರಲ್ವಾ. ಆಮೇಲೆ ಏನೋ ಬಾಯಿಂದ ಹೀಗೆ ಇದ್ ಮಾಡ್ಕೊಂಡು ಸಿಗರೇಟ್ ತರ ಎಲ್ಲ ಪೇಂಟ್ ನ ಏನೇನೋ ಮಾಡೋರು ಅವರು, ಈ ತರ ಆಂಟಿಕ್ಸ್ ಹಾಗೆ ಅದೆಲ್ಲ. ಆಮೇಲೆ ಓಕೆ, ಲೆಟ್ ಮಿ ಕಟ್ ಶಾರ್ಟ್. ನಾನ್ ಇವಾಗ ಶತಾವಧಾನಿ ಗಣೇಶ್ ಗ್ರೂಪ್ ಅಲ್ಲಿ ಇದ್ದೀನಿ. ನಮ್ದೊಂದು ಗ್ರೂಪ್ ಇದೆ ಒಂದ್ 25 ವರ್ಷದಿಂದ. ಅವಾಗ ಮತ್ತೆ ಗಣೇಶ್ ಅವ್ರದ್ದು ಕಾವ್ಯ ಚಿತ್ರ ಇದಕ್ಕೆ ಕಳಿಸ್ತಾರ. ಎಷ್ಟೊಂದ್ ಪ್ರೋಗ್ರಾಮ್ಸ್ ನೋಡಿದೀನಿ. ನನ್ಗದೆ ಆಮೇಲೆ ಅನ್ನಿಸ್ತು ಎಷ್ಟು ಬೆಳೆದ್ ಬಿಟ್ಟಿದ್ದಾರೆ ಈ ತರ ನಾನ್ ಹುಡುಗನಾಗ್ ನೋಡ್ದವ್ರನ್ನ ಅಂತ. ನಂಗೆ ತುಂಬಾ ಸಂತೋಷ ಆಯ್ತು. ಹಾಗೆ ಮಾತಾಡ್ಸಿದ್ದೆ 1-2 ಸಲಿ ಅಷ್ಟೇ. ಅವರು ಜ್ಞಾಪಿಸ್ಕೊಂಡ್ರು ಹೌದಮ್ಮ ತರ ಎಲ್ಲ ಬರ್ತಾ ಇದೆ. ನಿಮ್ ಮಾತು ತುಂಬಾ ಚೆನ್ನಾಗಿತ್ತು. ಅದೇ ಎಮೋಷನಲ್ ಆಗೋದು ಇಟ್ಸ್ ವೆರಿ ನ್ಯಾಚುರಲ್. ಅದೇ ನೀವ್ ಹೇಳಿದ್ರಲ್ಲ, ನಿನ್ನಲ್ಲಿರೋ ನಿನ್ನನ್ನ ನೀನ್ ಅದನ್ನ ನೀನ್ ತಿಳ್ಕೊಬೇಕು, ಅದನ್ನ ಕಂಡಿಡ್ಕೊ ಅನ್ನೋದು. ಅವ್ರು ಎಷ್ಟು ಮಟ್ಟಿಗೆ ವೇದಾಂತ ಓದಿರ್ಲಿಲ್ಲ ಅಂತ ನಾನ್ ಅನ್ಕೋತೀನಿ. ಇಟ್ಸ್ ಆತರ ಅನ್ಕೊಳ್ಳೋದ್ ಬೆಟರು. ಯಾಕೆಂದ್ರೆ ರಮಣ ಅವರೆಲ್ಲ ಹೇಳೋದು ಅದೇ ಅಲ್ವಾ. ಕಾಲ್ ಕಟ್ ಆಯ್ತು. ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಸರ್? ಪ್ರಶ್ನೆ ಇಲ್ಲ ಮೇಡಮ್, ನಾನು ಪ್ರಮೋದ್ ಅಂತ ಮಾತಾಡ್ತಾ ಇರೋದು. ನಂದೊಂದು ಅನಿಸಿಕೆ ಇವರು ಬಿ ಕೆ ಎಸ್ ವರ್ಮಾ ಜೊತೆ ನಡೆದಿದ್ದು ತಿಳಿಸ್ಬೇಕು. 1-2 ನಿಮಿಷ ಸಮಯ ಇದ್ರೆ ನಾನು ಮಾತಾಡ್ಬೋದಾ? ಖಂಡಿತ ಮಾತಾಡಿ ಸರ್. ಓಕೆ, ಪ್ರದೀಪ್ ನಮಸ್ಕಾರ. ತಾವು ತುಂಬಾ ಹೃದಯ ಸ್ಪರ್ಶಿಯಾಗಿ ಕಣ್ಣು ಕಟ್ಟೋ ತರ ಮಾತಾಡಿದೀರಾ. ನನ್ಗೆ ಬಿ ಕೆ ಎಸ್ ವರ್ಮಾ ನನಗೂ ತಂದೆ ಸಮಾನದವ್ರವ್ರು. ಯಾಕೆಂದ್ರೆ ನಾನೊಂದು ಪುಸ್ತಕ ಬರ್ದಿದ್ದೀನಿ, ಪಕ್ಷಿ ಪ್ರಪಂಚ ಅಂತ. ನೀವು ನಾಗವಾರದಲ್ಲಿ ಇದ್ದಾಗ ನಿಮ್ ಮನೆಗೆ ಅದ್ ಎಷ್ಟು ಸಲ ಬಂದಿದ್ನೋ ಆ ಪುಸ್ತಕ ತಗೊಂಡು ಅದಕ್ಕೆ ಚಿತ್ರ ಮಾಡ್ಕೊಡಿ ಅಂತ. ಅವರು ಅಷ್ಟೇ ಇದಾಗಿ ಪಕ್ಕದಲ್ಲಿ ಕೂತ್ಕೊಂಡು ಅವರು ಮಾಡ್ಕೊಟ್ಟಿದ್ದಾರೆ ಆ ಪುಸ್ತಕ. ಆ ಪುಸ್ತಕಕ್ಕೆ ನನಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇದ್ರಲ್ಲಿ ಅವ್ರ ಪಾಲು ಇದೆ ಅನ್ನೋದು ಗೊತ್ತು, ಅವ್ರಿಗೂ ಅರ್ಪಿಸ್ತಾ ಇದ್ದೀನಿ ನಾನು. ಅದರಲ್ಲೂ ಆ ಲಾಲ್ಬಾಗ್ ಒಂದು ಕವನ ಅನ್ನೋದಿದೆ, ಅದಕ್ಕೆ ಒಂದು ಪಕ್ಷಿಗಳ ಬಗ್ಗೆ ಆ ವನದೇವಿ ಚಿತ್ರ ಬರ್ದು ಕೊಟ್ಟಿದ್ದಾರೆ. ಬಹಳ ಸೊಗಸಾಗಿದೆ, ಎಷ್ಟು ಕಣ್ ಕಟ್ಟುತ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಷ್ಟು ಖುಷಿ ಕೊಡುತ್ತೆ. ಜೊತೆಗೆ ಸಂರಕ್ಷಣೆ ಅಂತ ಒಂದು ಚಾಪ್ಟರ್ ಕೂಡ ಇದೆ ಅದರಲ್ಲಿ. ಆ ಸಂರಕ್ಷಣೆ ಬಗ್ಗೆ ಮಾತಾಡಿರೋದು ಚಿತ್ರಗಳೆಲ್ಲ ಬಿ ಕೆ ಎಸ್ ವರ್ಮಾ ಅವರೇ ಮಾಡಿಕೊಟ್ಟಿರೋದು. ಅಷ್ಟು ಮನೆಗೆ ಬಂದು ಆ ನಾಗವಾರದಲ್ಲಿದ್ದಾಗ ಬಂದು ಅದ್ ನನ್ಗೆ ಗೊತ್ತೇ ಇಲ್ಲ ಅದ್ ಎಷ್ಟು ಸಲ ಬಂದಿದ್ದೀನೋ ನಿಮ್ ಮನೆಗೆ ಅದಕ್ಕೋಸ್ಕರ ಅಂತ. ಪ್ರತಿ ಸಲ ಬಂದಾಗ್ಲೂ ಅಷ್ಟೇ ಆತ್ಮೀಯತೆ, ಅಷ್ಟೇ ಇದಾಗಿ ಬರ್ದಿರೋ ಚಿತ್ರಗಳನ್ನೆಲ್ಲ ತೋರಿಸ್ತಾ ಇದ್ರು. ಅದರಲ್ಲೂ ಆ ರಂಗಸ್ಥಳಕ್ಕೆ ಬರಿತಾ ಇದ್ದಿದ್ದೊಂದು ಚಿತ್ರ ಇತ್ತು ರಂಗನಾಥಂದು, ಅದು ಅದ್ಭುತವಾಗಿತ್ತು. ಅದು ಇನ್ನೂ ಕಣ್ಣಲ್ಲಿ ಕಟ್ಟದಂಗಿದೆ. ಇನ್ನೊಂದು ಸಣ್ಣ ಮಾತು ಹೇಳಿ ಮುಗಿಸ್ತೀನಿ. ನಿಮ್ ಮನೆ ಮುಂದೆ ಬಹಳ ಗಿಡಗಳಿದ್ವು. ಅಲ್ಲಿ ನಿಮ್ ಮಾಲಿ ಒಬ್ರು ಬರ್ತಾ ಇದ್ರು ಆ ಗಿಡಗಳನ್ನ ನೋಡ್ಕೊಳ್ಳೋದಕ್ಕೆ. ಆತ ಒಂದಿನ ಈ ಚಂದ್ರ ಹಲ್ಸು, ಕೆಂಪಾಗಿರೋ ಹಲ್ಸ್ ತಂದು ಕೊಟ್ರು ನಿಮ್ ತಂದೆಗೆ. ಅವರು ಬಹಳ ಖುಷಿ ಪಟ್ರು. ಹಲ್ಸು ಸರ್ ನನಗೂ ಸಿಗುತ್ತಾ ಇದು ಹಲ್ಸು ಅಂತ ಕೇಳಿದಾಗ ಆ ಮಾಲಿಗೆ ಹೇಳಿ ಹೋಗೋ ತಂದ್ಕೊಡೋ, ಒಂದ್ ಉಂಡೆ ಹಲ್ಸ್ ತಂದ್ಕೊಡೋ ಇವ್ರಿಗೆ ಅಂತ ಹೇಳಿದ್ರು.
ಆತ ಒಂದು ಹಲಸಿಂದ ಹಣ್ಣು ತಂದು ಕೊಟ್ರು. ಆತ ಒಂದು ಸುಮಾರು ದಪ್ಪಗಿರೋ ಹಲಸಿನ ಹಣ್ಣು. ಅಂತ ಹಲಸು, ಚಂದ್ರ ಹಲಸು ಇದುವರೆಗೂ ನಾನು ತಿಂದಿಲ್ಲ. ನಾನು ಅದಕ್ಕೋಸ್ಕರ ನಿಮ್ ತಂದೆನೂ ಪ್ರತಿ ಸಲ ಜ್ಞಾಪಿಸ್ಕೋತೀನಿ, ಆ ಮಾಲಿ ಕೂಡ ನಾನು ಜ್ಞಾಪಿಸ್ಕೋತೀನಿ. ಅಂತ ಹಲಸು ನನಗೆ ಇದುವರೆಗೂ ಸಿಕ್ಕಿಲ್ವಲ್ಲಪ್ಪ ತಿನ್ನಕ್ಕೆ ಅಂತ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ಯಾರಾದ್ರೂ ಏನಾದ್ರು ಅಂದ್ರೆ ಹಂಚ್ಕೊಳ್ಳೋದಿದ್ರೆ ಹಂಚ್ಕೋಬಹುದು. BKS ಅವ್ರ ಜೊತೆ ಒಡನಾಡಿದ್ದ ಸಂದರ್ಭನ ಹಂಚ್ಕೊಳ್ಳೋದಿದ್ರೆ ಹಂಚ್ಕೋಬಹುದು. ಸರ್, ಅದು ನನ್ಗೆ ಏನ್ ಅನ್ನಿಸ್ತು ನೀವು ಮಾತಾಡ್ತಿರುವಾಗ, ಬಿಟ್ವೀನ್ ಮದರ್ ಅಂಡ್ ಅ ಚೈಲ್ಡ್ ವಿ ಸೇ ಕರಳು ಬಳ್ಳಿ ಆ ತರ ಹೇಳ್ತೀವಿ. ಅಂದ್ರೆ ರಿಲೇಷನ್, ವೆನ್ ಎವರ್ ದ ಚೈಲ್ಡ್ ಸಫರ್ಸ್ ಆರ್ ದ ಮದರ್ ಸೇಸ್ ದ ಚೈಲ್ಡ್ ವಿಲ್ ಗೆಟ್ ಅನ್. ಬಟ್ ನೀವು ನಿಮ್ ತಂದೆ ಇದು ಮಾತಾಡ್ತಿರುವಾಗ ಮೇ ಬಿ ಇಟ್ ಇಸ್ ಥ್ರೂ ಹಾರ್ಟ್ಸ್ ಯು ಆರ್ ಟೈಡ್ ಅಂತ. ಐ ಫೆಲ್ ದಟ್ ಲೈಕ್ ಐ ಆಮ್ ಟೈಡ್ ಟು ಮೈ ಚಿಲ್ಡ್ರನ್. ಕರಳು ಬಳ್ಳಿ ತರ ನಾನ್ ಟೈ ಆಗಿದ್ರೆ, ನೀವು ಥ್ರೂ ಯುವರ್ ಹಾರ್ಟ್ಸ್ ಯು ಹ್ಯಾವ್ ಬೀನ್ ಟೈಡ್ ಅಂತ. ಒನ್ ಮೋರ್ ಥಿಂಗ್ ವಾಟ್ ಐ ಫೆಲ್ಟ್ ವಾಸ್, ವೈ ಡೋಂಟ್ ಯು ಜಸ್ಟ್ ಪೆನ್ ಇಟ್ ಡೌನ್ ಅಂತ, ಬಿಕಾಸ್ ಯುವರ್ ಫೀಲಿಂಗ್ಸ್ ಅಂಡ್ ಸರ್ಟನ್ ಥಿಂಗ್ಸ್ ವಾಟ್ ಯು ಟೋಲ್ಡ್ ಅಟ್ ದ ವೆರಿ ಕ್ರೂಷಿಯಲ್ ಸ್ಪಾಟ್ಸ್ ಆಫ್ ಯುವರ್ ಲೈಫ್. ಅವರು ಹೇಗೆ ನಿಮ್ನ ಗೈಡ್ ಮಾಡಿದ್ರು, ಮೇ ಬಿ ದಟ್ ಮೇ ಬಿ ಯೂಸ್ಫುಲ್ ಟು ಸಮನ್ ಎಲ್ಸ್ ಆಲ್ಸೋ. It's not that every time we learn from our own lives, failures or whatever it is. Sometimes we learn it through others also, like some chapters. So ನಿಮ್ಗೆ ಬರವಣಿಗೆ ಏನು ಹೊಸದು ಅಲ್ಲದೆ ಇರೋದ್ರಿಂದ ನೀವು ಮಾಡಿದ್ರೆ, ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಇದು ಹೆಲ್ಪ್ ಟು ಅದರ್ಸ್ ಅಂತ ಐ ಫೆಲ್ಟ್. Very true, very true. You can think in that direction, sir, because when you are telling that 3 marks in maths, I faced this in my life. Actually, same subject, same numbers. So Oh, wow. I just was Okay. relating, but it was in ICWA. It's Okay. this thing. After my graduation and post-graduation, when I was doing ICWA, I passed in all other subjects. It was almost exemption, but in maths I failed at this thing. And same marks, 3 marks per 100, and I never attempted and turned back to that ICWA again. So ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ, ಪ್ರಾಬ್ಲಿ ನಂಗೆ ಹಿಂಗೆ ಯಾರಾದ್ರೂ ಗೈಡ್ ಮಾಡೋರು ಇದ್ದಿದ್ರೆ perhaps I would have completed that or what. I just was relating myself to the incidents. So such things may be useful to some people in life, I felt, when you were telling. So you can just time ಆದಾಗ ದಯವಿಟ್ಟು ಬರೀರಿ ಸರ್, ನಮ್ಗೆ ಓದ್ಲಿಕ್ಕೆ ಆಗುತ್ತೆ. ಇನ್ಫ್ಯಾಕ್ಟ್ ಅದನ್ನ ನನ್ನ ಮುಂಬರುವಂತ ಸಿನಿಮಾಗೆ ಒಂದು ವಿಚಾರದಲ್ಲಿ ನಾನು ಒಂದು ಅದ್ಭುತವಾದ ಸೀನ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಕೂಡ ಮಾಡಿದೀನಿ ಕೂಡ. So, because cinema is a mass thing and I want him to go out all. So I have made it. And like you said, such kind of inspirational things coming from a great man like him, especially a father like him. ಅಥವಾ ನಿಮ್ಮ ಟೈಮಲ್ಲಿ ಈ ತರ ಯಾರಾದ್ರೂ ಒಬ್ರು ನಿಮ್ ಕೂಡ ಸಪೋರ್ಟಿವ್ ಆಗಿ ಯಾರಾದ್ರೂ ನಿಂತ್ಕೊಂಡ್ಬಿಟ್ಟಿದ್ರೆ, ಪ್ರಾಬ್ಲಿ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಎಂಟೈರ್ಲಿ ಅ ಡಿಫರೆಂಟ್ ಕೋರ್ಸ್ ಆಫ್ ಲೈಫ್. ಅಂಡ್ ಐ ಆಮ್ ಪ್ರಿವಿಲೇಜ್ಡ್ ದಟ್ ವೇ. ಬಿಕಾಸ್ ನಾನು ಈಗ ಪ್ರತಿಯೊಂದು ಫೇಲಿಯರ್ ಅಲ್ಲೂ ಕೂಡ ನಾನು ಪ್ರತಿಯೊಂದು ಸರಿನೂ ನಾನು ಐ ಮೇಕ್ ಶ್ಯೂರ್ ಐ ಅಡಾಪ್ಟ್ ಇಟ್. I make sure I have failed it. It's okay. I have failed. But he has taught me in a very beautiful way on how to face it. Okay, failure is the most beautiful friend anyone can have anytime. You have taken it very positively, sir. That I really liked, actually. ಅದು ನಮ್ಗೆ ಆ ಸ್ಟೇಜ್ ಅಲ್ಲಿ ಅದು ಬರಲ್ಲ ಸರ್, ಬಿಕಾಸ್ he has crossed that and he can ನಿಮ್ಗೆ ಅದು ನಿಮ್ ತಲೆಗೆ ಬರಂಗ ಅವ್ರು ಮಾಡಿದ್ರು, ಬಿಕಾಸ್ he is far behind all those things. ಬಟ್ ಅದೇ ಸ್ಟೇಜ್ ಅಲ್ಲಿ ಇರೋ ನಮ್ಗೆ ಅದು ಬರೋದಿಲ್ಲ. ಡೆಫಿನೆಟ್ಲಿ we think it in other way. Good that you got such a nice person as your father. And what I felt is his thoughts or whatever he's there still, as you told very rightly, and those things are spreading through you to the mass at a greater ವಾಲ್ಯೂಮ್ ಅಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ನಿಮ್ ಮೂಲಕ ಅಂತ ನನ್ಗೆ ಅನ್ನಿಸ್ತು. His thoughts are there still, there forever. ಅವರು ಅವಾಗ ಒಂದು ಮಾತು ಕೂಡ ಹೇಳ್ತಾ ಇದ್ರು, ಲೈಕ್ ಲಾಸ್ಟ್ ಅಲ್ಲಿ ವೆನ್ ಹಿ ವಾಸ್ ದೇರ್ ಇನ್ ದಿ ಹಾಸ್ಪಿಟಲ್, ಅಲ್ಲೂ ಕೂಡ ಎಷ್ಟು ಕಳಕಳಿಯಾಗಿ ಎಷ್ಟು ಜೋವಿಯಲ್ ಆಗಿರ್ತಿದ್ರು ಅಂದ್ರೆ, ಈವನ್
ಲಾಸ್ಟ್ ಮೂಮೆಂಟ್ಸ್ he used to always have one book and a pencil. ಅಲ್ಲಿ ಏನೋ ಒಂದು ಗೀಚ್ತಾ ಇದ್ರು, ಏನೋ ಒಂದು ಬರಿತಾ ಇದ್ರು, ಏನೋ ಒಂದು ಇದ್ ಮಾಡ್ತಾ ಇದ್ರು. ಒಂದ್ಸರಿ ಡಾಕ್ಟರ್ ಬಂದ್ರು, ವರ್ಮಾಜಿ ಒಂದು ಸರ್ಕಲ್ ಬರೆಯಕ್ಕಾಗತ್ತೆ ನಿಮ್ ಕೈಯಲ್ಲಿ. he wanted to check his motor skills and mind and hand coordinations ಎಲ್ಲ ಹೇಗಾಗ್ತಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಡಾಕ್ಟರ್ he gave ಅಪ್ಪ ಪೆನ್ ಇಸ್ಕೊಂಡ್ರು, ಒಂದು ಸರ್ಕಲ್ ಅಂದ್ಬಿಟ್ಟು ನನ್ನ ಮುಖ ನೋಡು, ಚಿನ್ನಿ ಅವ್ರಿಗೆ ಆರ್ಟಿಸ್ಟ್ ಅಂತ ಹೇಳಿಲ್ವಾ ನೀನು ಅಂತ ಹೇಳಿದ್ರು. ಇಲ್ಲ ಅವ್ರಿಗೆ ಗೊತ್ತು. ಅವರು ಹೇಳಿದ್ರು, ಇಲ್ಲ ವರ್ಮಾಜಿ ನೀವು ಆರ್ಟಿಸ್ಟು, ಒಳ್ಳೆ ಆರ್ಟಿಸ್ಟ್, ನಮ್ಗೆ ಚೆನ್ನಾಗಿ ಗೊತ್ತು, ಒಂದು ಸರ್ಕಲ್ ಹಾಕಿ ಅದು ಎಷ್ಟು ಈಸಿಯಾಗಿ ಆಗ್ತೀರ ಅಂತ ನಮಗೂ ಗೊತ್ತಾಗ್ಬೇಕಲ್ಲ, ಅವ್ರಿಗೆಲ್ರಿಗೂ ಹೇಳ್ತೀನಿ ನಾನು. ಅದು ಸರಿ ಅಂದ್ಬಿಟ್ಟು ಹಿಂಗೆ ಸರ್ಕಲ್ ಮಾಡಕ್ ಹೋಗ್ತಾ ಇದ್ರೆ ದ ಸರ್ಕಲ್ ಇಸ್ ಗೋಯಿಂಗ್ ಆಲ್ ಕ್ರಿಕೆಟ್. ಒಂದ್ಸರಿ ಮತ್ತೆ ತೆಗೆದ್ರು, ಎರೇಸರ್ ತಕೊಂಡ್ರು, ಮತ್ತೆ ಎಳ್ಸಿದ್ರು, ನನ್ ಮುಖ ನೋಡಿದ್ರು. ನನ್ ಮುಖ ನೋಡಿದಾಗ ಅವ್ರ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟಿದೆ, ನನ್ಗೆ ಗೊತ್ತಾಗ್ತಿದೆ. ಮತ್ತೆ ಎರೇಸರ್ ತಗೊಂಡ್ರು, ಇವಾಗ ಮಾಡ್ತೀನಿ ಮತ್ತೆ ಇನ್ನೊಂದ್ಸರಿ ಸರ್ಕಲ್ ಹಾಕಿದ್ರು. ಅಗೇನ್ ಇಟ್ ವೆಂಟ್ ಕ್ರಿಕೆಟ್. ದೆನ್ ಡಾಕ್ಟರ್ ಮುಂದೆ ಹಿಂಗೆ ಇಟ್ಬಿಟ್ಟು, ಡಾಕ್ಟರ್ ಮೋಸ್ಟ್ಲಿ ನಾನು ಮತ್ತೆ ಚಿಕ್ಕ ಮಗು ಆಗಿದ್ದೀನಿ ಅನ್ಸುತ್ತೆ, ನಾನು ಸ್ಟಾರ್ಟಿಂಗ್ ಇಂದ ಕಲಿಬೇಕು. ಈ ಒಂದು ಅವಕಾಶ ಮತ್ತೆ ಯಾರಿಗ ಸಿಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನನಗ್ ಸಿಕ್ಕಿದೆ. ಅದನ್ನು ಎಷ್ಟಾಗುತ್ತೋ ಅಷ್ಟು ಸದ್ಬಳಕೆ ಮಾಡ್ಕೋತೀನಿ ನಾನು. ಇಲ್ಲ ಮತ್ತೆ ABCD ಇಂದಾನೆ ಶುರು ಮಾಡ್ತೀನಿ ನಾನು. ಅಂದ್ರೆ ದ ವೇ ಹಿ ಟುಕ್ ದ ಥಿಂಗ್, ಅಂದ್ರೆ ನನಗೆ ಮಾತ್ರ ಹೇಳಿಲ್ಲ ಅವರು, ಈವನ್ ಟುವರ್ಡ್ಸ್ ದಿ ಎಂಡ್ ಹಿ took it for himself also. He applied it to himself. That was the most beautiful thing. Like, preaching and practicing is different things, and this man had both in him. So our practice ಮಾಡ್ತಾ ಇದ್ದಿದ್ರಿಂದ whatever he tells was so effective. Exactly. To come like this. Yes, sir, I can see that. ದೇವ್ರು ಒಳ್ಳೇದ್ ಮಾಡ್ಲಿ. ಅದು ಜಾಟ್ ಡೌನ್ ಮಾಡಿ ಸರ್, ರಿಯಲಿ ವೆರಿ ನೈಸ್. ಐ ಫೀಲ್ ದಟ್ಸ್ ಮೈ ಸಜೆಷನ್. ಥ್ಯಾಂಕ್ ಯು. Yes, thank you. ಪ್ರದೀಪ್ ವರ್ಮಾ ಅವರಿಗೆ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಒಂದೇ ಒಂದು ವಿಷಯ ತಮ್ಮಲ್ಲಿ ಹಂಚ್ಕೊಂಡು ಮುಗಿಸ್ತೀನಿ. ನಾವು ಮಾತಾಡಿದ್ದು ತುಂಬಾ ಹೃದಯ ಸ್ಪರ್ಶಿಯಾಗಿತ್ತು. ಮತ್ತೆ ನನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತಂದ್ರೆ, ಡಾಕ್ಟರ್ BKS ವರ್ಮಾ ಡಾಕ್ಟರ್ ಆಗೋದಿಕ್ ಮೊದಲು ಗುಟ್ಟಳ್ಳಿಯಲ್ಲಿ ಹನುಮಂತ ನಗರದಲ್ಲಿ ರಾಮಾನ್ಯ ಗುಡ್ಡದಲ್ಲಿ ಬರೀತಾ ಇರುವಾಗ ಇತರ ಯಾರು ಹೇಳಿದ್ರು, ಆರ್ಟಿಸ್ಟ್ ಬಂದು ಅದ್ರ ಮೇಲೆ ಗುಡ್ಡದ ಮೇಲೆಲ್ಲ ಬರೀತಿದ್ದಾರೆ ಅಂತ. ಅದನ್ನು ಹೋಗಿ ನೋಡುವಂತ ಒಂದು ಅವಕಾಶ ಸಿಕ್ಕಿದ್ದು ನನಗೆ. ಅನ್ಸ್ತಾ ಇದೆ ನನ್ಗೆ ಎಂತ ಅದೃಷ್ಟ ಸಿಕ್ಕಿತ್ತು ಅಂತ. ಮತ್ತೆ ಹೋಗಿ ನೋಡ್ತಾ ಇದ್ವಿ, ಅದು ಎಷ್ಟು ಮುಗಿದಿದೆ, ಎಷ್ಟಾಗಿದೆ ಅಂತ ಹೇಳಿ ಒಂದು ಕುತೂಹಲ. ಅದರಿಂದ ಹೋಗಿ ನೋಡ್ತಾ ಇದ್ವಿ, ಆನಂದ ಪಡ್ತಾ ಇದ್ವಿ ಅಷ್ಟೇ. ಅವಾಗ ನೋಡಿ ಆನಂದ ಪಡ್ತಿದ್ದು ಎಷ್ಟು ಒಳ್ಳೇದಾಯ್ತು ಅಂತ ಹೇಳಿ ಇವತ್ತಿನ ದಿವಸ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಮಟ್ಟಿಗೆ ನನಗೇನೆ ತುಂಬಾ ಸಂತೋಷ ಸರ್. ನಿಮ್ ತಂದೆಯವ್ರ ಬಗ್ಗೆ ತಾವು ಮಾತಾಡಿದ್ದು ತುಂಬಾ ಹೃದಯ ಸ್ಪರ್ಶಿಯಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you sir. Thank you so much for listening. Thank you. ಏನಾದ್ರು ಕೇಳೋದೆಲ್ಲ ಮುಗ್ದಿದ್ರೆ ಕಾರ್ಯಕ್ರಮನ ಒಂದ್ ರೀತಿ ಕೊನೆ ಮಾಡ್ಬೋದೇನೋ ಅನ್ಸುತ್ತೆ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಒಂದೇ ಒಂದ್ ಮಾತು, ಇದು ನಾನು ಹೇಳ್ದೆ ಅಲ್ಲ, ನಾನ್ ಮಾತಾಡ್ತಾ ಇದ್ದಾಗ ನೆಟ್ವರ್ಕ್ ಕೊಟ್ಟೋಯ್ತು. ಅದೇ ನಾನು ಗಣೇಶ್ ಅವ್ರ ಗ್ರೂಪ್ ಅಲ್ಲಿ ಇದ್ದೀನಿ ಅಂತ ಹೇಳ್ತೇನಲ್ಲ, ಗಣೇಶ್ ಆಮೇಲೆ ವರ್ಮಾ ಅವರು ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ಗಣೇಶ್ ನಿಮ್ ಮನೆಗೂ ತುಂಬಾ ಬರ್ತಾ ಇದ್ರು. ಸೊ ನನ್ಗೆ ಆ ಟೈಮಲ್ಲಿ ಯಾವಾಗ್ಲೂ ಏನೋ ಹೀಗೆ ಬರಕ್ ಆಗ್ಲಿಲ್ಲ. ಇವಾಗ ಬರ್ಬೋದಾ, ಬಂದು ಅವ್ರದ್ದು ಗ್ಯಾಲರಿ ಎಲ್ಲ ನೋಡ್ಬೋದಾ? ಖಂಡಿತವಾಗ್ಲು ಯು ಕ್ಯಾನ್ ವಾಕ್ ಇನ್ ಎನಿ ಟೈಮ್, ನಾಟ್ ಅ ಪ್ರಾಬ್ಲಮ್. ಓಕೆ, ನಾನ್ ಗಣೇಶ್ ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗ್ಲಾರು ಹೋಗೋಣ ಅಂತ. ಇವಾಗ ಅವ್ರಂತೂ ತುಂಬಾ ಬ್ಯುಸಿ. ನಾನು ಪ್ರತಿ ಪ್ರೋಗ್ರಾಮ್ ನಲ್ಲೂ ಅನ್ಕೋತಾ ಇದ್ದೆ ಅವ್ರ ಹತ್ರ ಹೋಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡು, ನನ್ಗೂ ಸುಮ್ನೆ ನಾನು ಇನ್ಸ್ಟಿಂಕ್ಟಿವ್ಲಿ ಒಂಚೂರು ಏನೋ ಮಾಡ್ತೀನಿ, ಸ್ಕೆಚಿಂಗ್ ಎಲ್ಲ, ಹೇಗೆ ಇದ್ರಲ್ಲಿ ಮುಂದುವರಿಬೇಕು ಅಂತ ಕೇಳ್ಬೇಕು ಅಂತ ಇದ್ದೆ. ಬಟ್ ಅದಾಗ್ಲೇ ಇಲ್ಲ. ಬಟ್ ಅವ್ರು ಚೆನ್ನಾಗೇ ಇದ್ರಪ್ಪ. ನಾವ್ ಅದೇ ಏನೋ ಕೋವಿಡ್ ಟೈಮಲ್ಲಿ ಯಾರ್ಯಾರೋ ಹೋಗ್ಬಿಟ್ರು, ಹಾಗೆ ವರ್ಮಾ ಅಂತವ್ರು ಹೋಗ್ಬಿಟ್ರು ಅಂತ. ಅದು ತುಂಬಾ ದುಃಖಕರವಾದ, ಯಾಕೆಂದ್ರೆ ಅವ್ರದ್ದೇನು ಆರೋಗ್ಯ ಎಲ್ಲ ಚೆನ್ನಾಗೈತಲ್ವಾ. Yeah, it was something all of a sudden ನಮಗೂ ಗೊತ್ತಾಗಿರ್ಲಿಲ್ಲ. We couldn't figure out what exactly was happening. Even ಅಂದ್ರೆ ಕೊನೆ ಹಂತದಲ್ಲೂ ನಮ್ಗೆ ಗೊತ್ತಾಗಿರ್ಲಿಲ್ಲ. But later stages after he left us, ನಮ್ಗೆ ಗೊತ್ತಾಗಿದ್ದು it was autoimmune encephalitis ಅಂತ. ಅಂದ್ರೆ ಬ್ರೈನ್ಗೆ ಸಂಬಂಧಪಟ್ಟದ್ದು. ಯೂಶಲಿ ಅದು ನಮ್ಗೆ ಈ ಅಲೋಪೇಶಿಯಾ ಅಂತ ಆಗುತ್ತೆ.
ಸಡನ್ ಆಗಿ ದಾಡಿಯಲ್ಲಿ ಕೂದಲು ಉದ್ರೋಗುತ್ತೆ ಅಥವಾ ತಲೆಯಲ್ಲಿ ಕೂದಲು ಉದ್ರೋಗುತ್ತೆ. ಸೊ ಬೇಸಿಕಲಿ ದ ಆಟೋ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ಈ ಬ್ಯಾಡ್ ಇದು ಬ್ಯಾಕ್ಟೀರಿಯಾಸ್ನ ಅಥವಾ ಇನ್ನೊಂದನ್ನ ಅಟ್ಯಾಕ್ ಮಾಡ್ತವೆ. ಸೊ ಇಲ್ಲಿ ಅದು ಏನಾಗಿದೆ, ಬ್ರೈನ್ ಸೆಲ್ಸ್ ನ ಎನಿಮೀಸ್ ಅಂತ ಅನ್ಕೊಂಡು ಈ ಆಟೋ ಇಮ್ಯೂನ್ ಸಿಸ್ಟಮ್ ಹ್ಯಾಸ್ ಅಟ್ಯಾಕ್. ಸೊ ಅದು ರಿವರ್ಸ್ ಆಗಿದೆ ಅಷ್ಟೇ. ಸೊ ಹಾಗಾಗಿ ಇಟ್ ಸ್ಟಾರ್ಟೆಡ್ ಅಂಡ್ got over. Within 1 month everything was done. ಹೌದು, ಅದೇ ಕೋವಿಡ್ ಇಂದ ಅಂತ ನಾವ್ ಅನ್ಕೊಂಡ್ವಿ. ಇಲ್ಲಿ ನೀವು ತುಂಬಾ ಅದೇ ನಿಮ್ಮ ತಂದೆ ಮಗನ ಇದು ಒಂದು ರಿಲೇಶನ್ಶಿಪ್ ದಟ್ ಈಸ್ ಅಗೇನ್ ಒಂಥರ ಇಟ್ ಹ್ಯಾಸ್ ಟು ಬಿ ಫೆಲ್ಟ್ ಅಷ್ಟೇ ಅಲ್ವಾ? ಯು ಕಾಂಟ್ ಪುಟ್ ಇಟ್ ಇನ್ ವರ್ಡ್ಸ್. ಇಟ್ ಇಸ್ ಇಂಪಾಸಿಬಲ್. ಯಾಕಂದ್ರೆ ಅದೇ ಹೇಳದಲ್ಲ, ಈ 1 hour ಆಗ್ಲಿ ಅಥವಾ 2 hour ಆಗ್ಲಿ ಅಥವಾ ವರ್ಷಗಳಾಗ್ಲಿ, ಇಟ್ ಇಸ್ ನಾಟ್ ಎನಫ್ ಫಾರ್ ಮಿ ಟು ಕಂಪ್ಲೀಟ್ ಅಬೌಟ್ ಹೌ ಮಚ್ I loved him and how much he meant to me ಅನ್ನೋದು, ಅಥವಾ ಹೇಗೆ ನನ್ನ ಜೊತೆ ಅವರ ಒಡನಾಟ ಇತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದು ಮಾತುಗಳಲ್ಲಿ ಇಟ್ ಈಸ್ ನಿಯರ್ಲಿ ನಾಟ್ ಪಾಸಿಬಲ್. And you are living it every moment ಅಂತ, that is what I feel. No, he is always there with me. ನಿಮ್ಮ ಮೂಲಕ ಅಥವಾ ಇವಾಗ ಎಷ್ಟು ಜನ ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊತಾ ಇದಾರೆ ಅವ್ರ ಮೂಲಕ, ಬಿಕಾಸ್ ಅವರ ಒಂದೊಂದು ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ ನ ನಿಮ್ಮಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂಡ್ ದೋಸ್ ಆರ್ ನ್ಯೂ ಥಿಂಗ್ಸ್ ಟು ಮೀ. ಇವಾಗ ಸರ್ ಹೇಳಿದ್ರು, ಏನು ಹನುಮನ್ ಗುಡ್ಡದ ಮೇಲೆ ಬಂದು ಚಿತ್ರಗಳೆಲ್ಲ ನೋಡ್ಕೊಂಡು ಹೋಗಿದ್ದೆ, ನಮ್ಗೆ ಎಷ್ಟೋ ಅದ್ಭುತವಾದಂತಹ ಆನಂದ ಇವಾಗ ಅಂತ. ಸೊ ಅವ್ರು ನೋಡಿದ್ದನ್ನ ಅವ್ರು ಆಗ ನೋಡಿರೋರು ಅವ್ರನ್ನ ನಾವು ನೋಡ್ತಾ ಇದೀವಲ್ಲ. ಸೊ ಅವ್ರ ನಾವು ಬಾಲ ಶ್ರೀನಿವಾಸ ವರ್ಮನ್ನ ನೋಡುವಂತ ಒಂದು ಕಲ್ಪನೆ ನಮ್ಮಲ್ಲಿ. ಅದೇ ನಾನ್ ಹೇಳಿದ್ನಲ್ಲ, ನಾನು ಇವಾಗ ಸ್ಕೂಲ್ ನಲ್ಲಿ ಐ ಸ್ಟಿಲ್ ರಿಮೆಂಬರ್ ದಟ್ ಕಾರಿಡಾರ್. ನಾನ್ ಮೊನ್ನೆ APS ಗೆ ಹೋಗಿದ್ವಿ ನಾವೆಲ್ಲ, 60 ಕಾರ್ ಕ್ರಾಸ್ ಆಯ್ತು ಅಂತ ನಾವ್ ಸ್ಕೂಲ್ನವರೆಲ್ಲ ಅಲ್ಲಿ ಹೋಗಿದ್ವಿ. ಅವಾಗ ಎಲ್ಲಾರು ಜ್ಞಾಪಿಸ್ಕೊಂಡ್ವಿ, ಈ ಕಾರಿಡಾರ್ ಅಲ್ಲಿ ಕೂತ್ಕೊಂಡು BKS ವರ್ಮಾ ಅವ್ರದ್ದು ನೋಡಿದ್ವಿ ಅಂತ. ಹಾಗೆ ಸ್ಟಿಲ್ ಫ್ರೆಶ್ ಇನ್ ಅವರ್ ಮೆಮರೀಸ್. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಅದೇ ನೀವ್ ಹೇಳ್ದಂಗೆ ಯಾವಾಗ್ಲಾರು ಬರ್ತೀವಿ, ಇಲ್ಲ ನಾನ್ ಗಣೇಶ್ ಅವ್ರ ಜೊತೆನೆ ಯಾವಾಗ್ಲಾರು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಅವರು ಪೇಂಟಿಂಗ್ಸ್ ಎಲ್ಲ ಗ್ಯಾಲರಿ ಆತರ ಏನ್ ಮಾಡಿದಿರ ಸರ್ ಈಗ? ಅಂದ್ರೆ ಹೌ ಯು ಆರ್ ಪ್ರಿಸರ್ವಿಂಗ್ ದೋಸ್ ಥಿಂಗ್ಸ್? ರೈಟ್ ನೌ ಒಂದು ಸಣ್ಣದಾಗಿ, ಅಂದ್ರೆ he already had his own gallery. ಸೊ ಆ ಗ್ಯಾಲರಿ ಹಾಗೆ ರಿಟರ್ನ್ ಮಾಡಿದ್ವಿ. ವಿ ಆರ್ ಪ್ಲಾನಿಂಗ್ ಟು ಕನ್ವರ್ಟ್ ದಟ್ ಇಟ್ ವಾಸ್ ಸ್ಮಾಲ್ ಮ್ಯೂಸಿಯಂ ಆಲ್ಸೋ. ಸೊ ಅದಕ್ಕೆ ಕೆಲವೊಂದು ಲಾಸ್ಟ್ ವರ್ಕ್ಸ್ ಅನ್ನೋದನ್ನೆಲ್ಲ ವಿ ಆರ್ ಲೈಕ್ ಅಕ್ಯುಮುಲೇಟ್ ಮಾಡ್ತಾ ಇದೀವಿ. ಅಂದ್ರೆ ಯು ಓಪನ್ ಇಟ್ ಟು ಪಬ್ಲಿಕ್? ಒಂದು ಸ್ವಲ್ಪ ಒಂದು ಪ್ರಾಬ್ಲಿ ಬೈ ನೆಕ್ಸ್ಟ್ ಇಯರ್ ಸಂಭವ್ ಏನಾದ್ರು ಮಾಡಿ ಅದನ್ನ ಒಂದು ಮಾಡ್ಬೇಕು ಅಂತ. ಇಲ್ಲಿ ಜಕ್ಕೂರ್ ಹತ್ರ, ನಮ್ಮ ಬೆಂಗಳೂರಲ್ಲಿ ಜಕ್ಕೂರ್ ಅಂತಿದೆ. ಸೊ ಜಕ್ಕೂರ್ that is where then you publicize it ಅಲ್ಲ ಸರ್? ಮಾಡಿದ್ಮೇಲೆ once it becomes. So there are 3 things which we are planning to do along with that. One is make a docudrama, a film about Dr. BKS Verma. ಮತ್ತೆ ಒಂದು ಪುಸ್ತಕ ಅವ್ರ ಬಗ್ಗೆ, ಜೊತೆಗೆ ಅದೇ ದಿವಸ ಮ್ಯೂಸಿಯಂ ಕೂಡ ಅನಾವರಣ ಮಾಡೋಣ ಅಂತ ಹೇಳಿ ಒಂದು ಮಾತುಕತೆಗಳೆಲ್ಲ ನಡೀತದೆ. ಸೊ ನೋಡೋಣ ಅದು ಯಾವಾಗ ಹೇಗೆ. Very nice. All the success. Wish you all the success. Thank you so much. ಬಹುಶಃ ಎಲ್ಲರ ಪ್ರಶ್ನೆ ಅಥವಾ ಹಂಚಿಕೊಳ್ಳೋ ವಿಷಯಗಳು ಮುಗ್ದಿರ್ಬೋದು ಅಂತ ಅನ್ಸುತ್ತೆ. ನಾನು ಪ್ರದೀಪ್ ಸರ್ನ ನಿಮ್ ತಂದೆ ಬಗ್ಗೆ ಮಾತಾಡ್ಬೇಕು, ಹಿಂಗೊಂದು ಕಾರ್ಯಕ್ರಮ ಇದೆ ಅಂತ ಕೇಳಿದಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಅದು ನಮ್ ತಂದೆ ಎಂತ ಗ್ರೇಟ್ ವ್ಯಕ್ತಿ, ಅವ್ರ ಬಗ್ಗೆ ಮಾತಾಡಕ್ ನೀವೆಲ್ಲ ಒಂದು ಅವಕಾಶ ಕೊಡ್ತಿದ್ದೀರಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಅಂತ ಹೇಳಿದ್ರು. ಬಟ್ ಅವ್ರು ಅಷ್ಟೇ, ನಾನು ಅವ್ರನ್ನ ಎಷ್ಟು ಸತಿ ಸಂಪರ್ಕ ಮಾಡಿದಾಗ ತುಂಬಾ ಬ್ಯುಸಿ ಇದ್ರು. ಅದೇನೋ ಹೇಳುವಂತ ವಿಷಯನೇ ಆಗಿತ್ತು. ಯಾವತ್ತೂ ಕೂಡ ಆಗಲ್ಲ ಅಂತ ಹೇಳಿಲ್ಲ, ಬ್ಯುಸಿ ಇದ್ರು. ಸ್ವಲ್ಪ ಮುಂದೂಡಿ ಉಪನ್ಯಾಸನ ನಡೆಸ್ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವರನ್ನ ಪ್ರತಿ ಸತಿ ಸಂಪರ್ಕಿಸಿದಾಗ ತುಂಬಾ ಶಾಂತ ಸ್ವರದಲ್ಲಿ ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಇದೇನು ಇಷ್ಟು ಸತಿ ಕಾರ್ಯಕ್ರಮ ಅವ್ರ ಬಗ್ಗೆ ಒಂದೇನು ಹೇಳ್ತಾ ಇಲ್ಲ ಅಂತಂದನ್ನು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಮತ್ತೆ ಅವ್ರನ್ನ ಸಂಪರ್ಕಿಸ್ಬೋದು, ತೊಂದ್ರೆ ಇಲ್ಲ ಅನ್ನೋ ವಿಶ್ವಾಸ ಇರ್ತಾ ಇತ್ತು. ಇಲ್ಲ ನಾನು ಆ ವಿಚಾರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಾನು ಸ್ವಲ್ಪ ಕ್ಷಮೆ ಕೇಳ್ತೀನಿ. ಬಿಕಾಸ್ ಕಾರಣಾಂತರಗಳಿಂದ, ಒತ್ತಡಗಳಿಂದ ನಾನು ನಿಮ್ಮ ಕೆಲವೊಂದ್ಸರಿ ಕರೆಗಳನ್ನ ಸ್ವೀಕರಿಸ್ಲಿಕ್ಕೆ ಆಗ್ಲಿಲ್ಲ.
ಬಟ್ ಎಲ್ಲೋ ಒಂದ್ ಕಡೆ ಬಿಹೈಂಡ್ ದ ಮೈಂಡ್ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗಿ ಒಂದ್ ವಿಚಾರ ಕೂತಿತ್ತು. ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಷ್ಟು ಈಸಿ ಆದಂತ ಒಂದು ವಿಚಾರ ಅಲ್ಲ, ಅದಕ್ಕೆ ಸುಮಾರು ಪ್ರಿಪರೇಷನ್ಸ್ ಮಾಡ್ಕೋಬೇಕು, ಇನ್ನೊಂದು ಮಾಡ್ಕೋಬೇಕು, ಮತ್ತೊಂದು ಮಾಡ್ಕೋಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಅಂಡ್ ಏನೇ ಮಾತಾಡ್ಬೇಕು ಅಂದ್ರೂ ನನಗೆ ಇಷ್ಟು ಮಾತಾಡಿದ್ರೆ ಸಾಕಾಗೋದಿಲ್ಲ. ವೆನ್ ಎವರ್ ಐ ಹ್ಯಾವ್ ಟು ಟಾಕ್ ಅಂಡ್ ಇಟ್ ಶುಡ್ ಬಿ ಬ್ಲೋನ್ ಎಪಿಕ್ ಪ್ರಪೋರ್ಷನ್ಸ್ ಅಂತ ಒಂದು ವಿಚಾರ ನನ್ನ ತಲೆಯಲ್ಲಿ ಇರ್ತಿತ್ತು. ಪ್ರಾಬ್ಲಿ ಒಂದು ಪಾಯಿಂಟ್ ಅಲ್ಲಿ ವೆನ್ ಐ ವಾಸ್ ಸಿಟಿಂಗ್ ಬ್ಯಾಕ್ ಅಂಡ್ ಐ ವಾಸ್ ಅನಲೈಸಿಂಗ್, ಮೊನ್ನೆ ಅಂದ್ರೆ ನಿನ್ನೆ ನನ್ನ ವೈಫ್ಗೆ ಹೇಳ್ತಾ ಇದ್ದೆ, ನಾಳೆ ಈ ತರದೊಂದು ಮಾತಿದೆ ಅವ್ರ ಬಗ್ಗೆ, ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ, ಹೆಂಗ್ ಮಾತಾಡೋದು, ಇದೆಲ್ಲ ನನ್ನ ತಲೆಯಲ್ಲಿದೆ, ಇಷ್ಟೊಂದು ವಿಚಾರಗಳಿದೆ ನನ್ನ ತಲೆಯಲ್ಲಿ ಅಂತ. ಶಿ ಸೆಡ್ completed half and let me see and because she knew half the way I'll break down ಅಂತ. and at the same time ಇಷ್ಟನ್ನೆಲ್ಲ ಆರ್ಟಿಕ್ಯುಲೇಟ್ ಮಾಡಿ ನಾನು ಹೇಳ್ಬೇಕು ಅಂದ್ರೆ ಇಷ್ಟು ಟೈಮ್ ವರ್ಕ್ ಆಗತ್ತಾ ಇಲ್ವಾ ಅನ್ನೋ ಒಂದು ವಿಚಾರ, ಅಂಡ್ ಏನೇ ಕೊಟ್ಟರು ಎಪಿಕ್ ಪ್ರಪೋರ್ಷನಲ್ ಕೊಡ್ಬೇಕು ಅನ್ನೋದು ಇನ್ನೊಂದು ವಿಚಾರ. ಹಾಗಾಗಿ ನಿಮ್ಮ ಒಂದು ಟೈಟಲ್ ಕೇಳಿದಾಗ್ಲೂ ನನ್ಗೆ ಎಷ್ಟೊಂದ್ ಸರಿ ಕುತ್ಕೊಂಡು ಬರೆದು ಇದು ವರ್ಕ್ ಆಗಲ್ಲ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಸ್ಯಾಟಿಸ್ಫ್ಯಾಕ್ಟರಿ ಆನ್ ಮೈ ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅವರ ಒಂದು ತೇಜಸ್ಸಿಗೆ ಅದು ಒಪ್ಪೋ ರೀತಿಯಲ್ಲೂ ಕೂಡ ಇರಬೇಕಾಗಿತ್ತು. ಸೊ ಹಾಗಾಗಿ ಅವ್ರದೇ ಒಂದು ಪದ್ಯದ ಒಂದು ಲೈನ್, ಅದು ಅವರ ಒಂದು ಕಾವ್ಯನಾಮ ಆಕ್ಚುಲಿ, ಅದು ಆ ಇಡೀ ಬುಕ್ ಕಳೆದೋಯ್ತು, ಅದನ್ನ ತುಂಬಾ ಹುಡುಕ್ತಾ ಇದೀವಿ ಈಗ್ಲೂ ಕೂಡ. ಆ ಬುಕ್ಕಿನ ಹೆಸರು ಆತ್ಮತೇಜ ಅಂತ. ಸೊ ಅದನ್ನೇ ಟೈಟಲ್ ಆಗಿ ಇಟ್ಕೊಂಡು ನಾನು ಇದನ್ನ ಮಾಡಿದೆ. ಸೊ ಈ ಒಂದು ವಿಚಾರಗಳು ಜೊತೆಗೆ ನನ್ನ ಒಂದು ಪ್ರೊಡಕ್ಷನ್ ಬೇರೆ ಶುರು ಆಗಿತ್ತು. ಸೊ ಐ ಎಮ್ ಪ್ರೊಡ್ಯೂಸಿಂಗ್ ಅ ಫಿಲ್ಮ್ ಆಲ್ಸೋ. ಸೊ ಆ ಒಂದು ಇಕ್ಕಟ್ಟಿನಲ್ಲಿ ಇಫ್ ಎಟ್ ಆಲ್ ಐ ಹ್ಯಾವ್ ಟು ಗಿವ್ ಟೈಮ್, ಐ ಹ್ಯಾವ್ ಟು ಗಿವ್ ಕಂಪ್ಲೀಟ್ಲಿ ಟು ದಿಸ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್, ಅಥವಾ ಅದರ್ವೈಸ್ ವಿಲ್ ಹ್ಯಾವ್ ಟು ಪೋಸ್ಟ್ಪೋನ್ ಇಟ್ ಅನ್ನೋ ಒಂದು ವಿಚಾರ. ಆ ಒಂದು ಟೈಮಲ್ಲಿ ಯು ಹೆಲ್ಪ್ ಮಿ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ, ಸೇಯಿಂಗ್ ದಟ್ ಪೋಸ್ಟ್ಪೋನ್ ಮಾಡಿದ್ರು ಪರವಾಗಿಲ್ಲ ಸರ್, ಮಾಡೋಣ ಅಂತ. ಆ ಒಂದು ಟೈಮ್ ಗ್ಯಾಪ್ ವಾಸ್ ವೆರಿ ಬ್ಯೂಟಿಫುಲ್ಲಿ ಗಿವನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ, ಫಾರ್ ಲೈಕ್ ಅಪ್ಪನ ಬಗ್ಗೆ ಮಾತಾಡೋದಕ್ಕೆ, ಅಪ್ಪನ್ನ ನನ್ನ ಜೊತೆ ಮತ್ತೆ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಿಮಗೆ ಧನ್ಯವಾದಗಳು. ಹಾಗೇನೆ ನಮ್ ಕಡೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಯಾಕೆಂದ್ರೆ ನೀವು ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತಾ ಎಷ್ಟು ಎಮೋಷನಲ್ ಆಗಿದ್ರಿ ಅಂತಂದ್ರೆ, ಮಾತೇ ಹೊರಡಲ್ಲ, ಮುಂದೆ ಮಾತಾಡ್ತಾರ ಅಂತ ಕಾದು ನೋಡೋ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ಅಂತೂ ನೀವು ಮುಂದುವರ್ಸ್ಕೊಂಡು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿತ್ತು. ಒಬ್ಬ ತಂದೆಯಾಗಿ ಅವರು ಎಷ್ಟೆಲ್ಲ ಮಾಡಕ್ ಸಾಧ್ಯ ಅಂತ, ಅಭಿಜಾತ ಕಲಾವಿದ ತಂದೆಯಾಗಿ ಎಷ್ಟೊಂದು ಪ್ರಭಾವ ಬೀರಕ್ ಸಾಧ್ಯ ಅನ್ನುವಂತ ಎಲ್ಲ ವಿಷಯನೂ ನಮ್ ಜೊತೆ ಹಂಚ್ಕೊಂಡಿದ್ದೀರಾ, ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಾ. ನಮ್ಮ ಜಿಜ್ಞಾಸ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಒಂದು ವಿಷಯ ಆಡ್ ಮಾಡ್ಬೋದಾ ಮೇಡಮ್? ಒಂದು ನಿಮಿಷಕ್ಕೆ ಕೊಡ್ತೀರಾ? ಹೇಳಿ. ಏನಿಲ್ಲ, ಸಾರ್ ಮಾತಾಡ್ತಾ ಇರುವಾಗ ನನ್ಗೆ ಅರ್ಥ ಆಗಿದ್ದಿಷ್ಟು, ಮಕ್ಕಳು ಫಾರ್ಮೇಟಿವ್ ಏಜ್ ಅಲ್ಲಿ ಇರುವಾಗ ತಂದೆ ತಾಯಿಯರು ಏನ್ ಹೇಳ್ತಾರೆ ಅನ್ನೋದು, ಅವ್ರು ಎಷ್ಟು ಗ್ರಹಿಸ್ತಾರೆ ಅನ್ನೋದ್ರ ಮೇಲೆ ಅವ್ರು ರೂಪಿಸ್ಕೊಳ್ತಕ್ಕಂಥ ಜೀವನ ಮುಂದಿದೆ ಬರುತ್ತೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಮನಮುಟ್ಟುವಂತ ಅವ್ರು ಹೇಳಿದ್ರು ಅಂತಕ್ಕಂಥದ್ದು ನನ್ ಮನ್ಸಿಗೆ ಬಂತು. ಇದು ಸಹಜವಾಗಿ ಮಾತಾಡ್ಕೊಳ್ತೀವಿ, ಒಳ್ಳೆ ಮಕ್ಕಳನ್ನ ಒಳ್ಳೆ ಮಾತುಗಳು ಹೇಳ್ಬೇಕು, ಅವ್ರಿಗೆ ಒಳ್ಳೆ ಬುದ್ಧಿ ಮಾತು ಹೇಳ್ಬೇಕು, ಇದೆಲ್ಲ ಮಾತಾಡ್ಕೊಳ್ತೀವಿ. ಅದು ನಿಜವಾಗಿ ಯಾವ ರೀತಿ ಒಬ್ಬ BKS ವರ್ಮಾ ಅವ್ರ ಮಗನಾದ ಪ್ರದೀಪ್ ವರ್ಮಾ ಅವ್ರನ್ನ ಯಾವ ರೀತಿ ರೂಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟತೆ ಯಾವಾಗ ಸಿಗುತ್ತೆ ಅಂತಂದ್ರೆ ಅವ್ರ ಮಾತು ಕೇಳಿದಾಗ ಸಿಗುತ್ತೆ. ಅವರು ಎಮೋಷನಲ್ ಆಗೋದು ಸಹಜ, ಅದು ಆದ್ರೆ ಅದೇ ಹಿಂದೆ ಇದ್ದಂತ ಮಾತುಗಳು, ಅದ್ರಲ್ಲಿ ಇರ್ತಕ್ಕಂಥ ಒಳ ಅರ್ಥಗಳನ್ನ ನಾವು ಇವತ್ತು ಮೆಲ್ಸ್ಕೊಂಡು ಹೋದ್ರೆ, ದೊಡ್ಡವರು ಅಂದ್ರೆ ತಂದೆ ತಾಯಿ ಯಾವ ರೀತಿ ಇದ್ರೆ ಮಕ್ಕಳು ಇನ್ನ ಚೆನ್ನಾಗಿ ರೂಪಿಸ್ಬೋದು ಅನ್ನೋದನ್ನ ಒಂದ್ ಪಾಠನ ಅವ್ರು ಹೇಳಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಅದು ಸತ್ಯ ಸರ್. ಯಾಕಂದ್ರೆ ಅವ್ರು ಸುಮಾರು ಸರಿ ಹೇಗೆ ಅಂದ್ರೆ, ಒಂದು ಜವಾಬ್ದಾರಿ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಮಗನಿಗೆ ಬರ್ಬೇಕು ಅಥವಾ ಅವ್ರ ಮಕ್ಕಳಿಗೆ ಬರ್ಬೇಕು ಅನ್ನೋದನ್ನ ಎಷ್ಟು ಇಂಡೈರೆಕ್ಟ್ ಆಗಿ ಮತ್ತೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಿದ್ರು ಅಂದ್ರೆ, ಡೈರೆಕ್ಟ್ ಆಗಿ ಹೇಳೋದು, ನಾನು ನನ್ನ ತಂದೆಯ ಪುನರ್ಜನ್ಮ, ಓಕೆ, ನೀನು ನನ್ನ ಪುನರ್ಜನ್ಮ. ಹೌದು. ಓಕೆ, ಹಿಂದಿನ ಜನ್ಮದಲ್ಲಿ ನೀನ್ ದೊಡ್ಡವನಾಗಿದ್ದೆ, ನಾನ್ ಚಿಕ್ಕವನಾಗಿದ್ದೆ, ಇವಾಗ ನೀನ್ ಚಿಕ್ಕವನಾಗಿದ್ದೆ, ನಾನ್ ದೊಡ್ಡವನಾಗಿದ್ದೀನಿ. ಸೊ ಅವಾಗ ನೀನ್ ಹೇಳ್ಕೊಟ್ಟಿದ್ದು ನಾನ್ ಕಲ್ತ್ಕೊಂಡ್ ಬಂದಿದ್ದು, ನಾನು ಹೇಳ್ಕೊಟ್ಟಿದ್ರೆ ನೀನ್ ಹೇಳ್ಕೊಟ್ಟಿದ್ರೆ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಈಸ್ ಅ ಸೈಕಲ್ ಆಫ್ ಲೈಫ್.
circle of life, and next we'll meet again very soon ಅಂತ. ಸೊ ಅಂದ್ರೆ ಇಂಡೈರೆಕ್ಟ್ ಆಗಿ ವಾಟ್ ಎವರ್ ಐ ಆಮ್ ಡೂಯಿಂಗ್, ಇಟ್ ಈಸ್ ಯುವರ್ ಡ್ಯೂಟಿ ಟು ಡೂ ದ ವೇ ಯು ವಾಂಟೆಡ್, ಬಟ್ ಮೇಕ್ ಶ್ಯೂರ್ ಯು ಬಿ ಅ ಬ್ಯೂಟಿಫುಲ್ ಹ್ಯೂಮನ್ ಅನ್ನೋದನ್ನ ವೆರಿ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳೋದಂತ ಒಂದು ವಿಚಾರ. ಸೊ ಎಸ್, ಹೌದು ಸರ್, ದೊಡ್ಡ ವ್ಯಕ್ತಿ ಅವರು ಅಷ್ಟರ ಮಟ್ಟಿಗೆ ಹೇಳ್ಬೋದು ಅಷ್ಟೇ. ಅಂದ್ರೆ ಆ ವಯಸ್ಸಿನಲ್ಲಿ ನಿಮ್ಮನ್ನ ಹತ್ತಿರ ಕುತ್ಕೊಂಡು ಆ ರೀತಿ ರೂಪಿಸಿದಾರಲ್ಲ, ಇಟ್ಸ್ ಎ ಗ್ರೇಟ್ ಥಿಂಗ್. ನೀವು ಇವತ್ತು ಅವರಿಗೆ ಏನೇನು ಕ್ರೆಡಿಟ್ಸ್ ಕೊಟ್ಟಿದ್ದೀರಾ, ಅದ್ರ ಹಿಂದೆ ಅವರ ಕೃಷಿ ಏನಿತ್ತು, ಅವರ ಮನಸ್ಥಿತಿ ಏನಿತ್ತು, ಮುಖ್ಯವಾಗಿ ಆ ಒಂದು ತಾಳ್ಮೆಯಿಂದ ನಿಮ್ಮನ್ನ ಹತ್ತಿರ ಕೂರಿಸ್ಕೊಂಡು, ನೀವು ಫೇಲ್ ಆದಾಗ್ಲೂ ನಿಮ್ಮನ್ನ ಯಾವ ರೀತಿ ತಿದ್ದಿದ್ದಾರೆ, ಅದು ಇವತ್ತು ನಿಮ್ಮನ್ನ ಯಾವ ರೀತಿ ಬೆಳೆಸಿದೆ ಅಂತಕ್ಕಂಥದ್ದು ದೊಡ್ಡ ಪಾಠ. ಅದು ಎಲ್ಲರೂ ಕಲಿಬೇಕಾದ್ದು ಸರ್. ಅದು ಸತ್ಯ ಸರ್, ಸತ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಹಾಗೆ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ರಿಗೂ ಜಿಜ್ಞಾಸಾ ಬಳಗದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮನ ಕೊನೆ ಮಾಡ್ಬೋದು ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ವಿಷಯ ಕೇಳ್ಬೇಕು ಅಂತಂದ್ರೆ, ಪ್ರದೀಪ್ ಸರ್ ತುಂಬಾ ಅವರು ಸಹೃದಯಿ. ಅವ್ರನ್ನ ನೋಡಿದ್ರೆ ಎಷ್ಟು ನಗ್ನಗ್ತಾ ಎಲ್ಲಾ ವಿಷಯನೂ ಮಾತಾಡ್ಕೋತಾರೆ, ಎಲ್ಲಾ ಇದನ್ನು ಹಂಚ್ಕೋತಾರೆ. ಇನ್ನು ಏನಾದ್ರೂ ಹೆಚ್ಚಿನ ಇದು ಬೇಕಂದ್ರೆ ಅವ್ರನ್ನ ಮೀಟ್ ಮಾಡ್ಬೋದು. Thank you everyone. Thank you so much. Thank you sir. Thank you sir. Thanks.